ಚಂದ್ರಶೇಖರ್ ಸರ್ ಅವರು ನಡೆಸಿಕೊಡಲಿದ್ದಾರೆ. ಶ್ರೀಯುತರ ಪರಿಚಯ ಮಾಡುವುದು ನನ್ನ ಭಾಗ್ಯ. ದಯತ್ನ ಹಿರಿಯ ಉಪನ್ಯಾಸಕರಾಗಿದ್ದ ಶ್ರೀಯುತರು ಮುಖ್ಯೋಪಾಧ್ಯಾಯರಾಗಿ, ಪ್ರಾಧ್ಯಾಪಕರಾಗಿ, ಉಪನ್ಯಾಸಕರಾಗಿ, ಬರಹಗಾರರಾಗಿ, ತರಬೇತುದಾರರಾಗಿ, ಯೋಜನಾ ಸಂಯೋಜಕರಾಗಿ, ಸಂಶೋಧಕರಾಗಿ, ಸಹ ನಿರ್ದೇಶಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ಶಿಕ್ಷಣ ಸಚಿವರಿಗೆ ವಿಶೇಷ ಕರ್ತವ್ಯದ ಅಧಿಕಾರಿಯಾಗಿ ಸುಮಾರು 38 ವರ್ಷಗಳ ಸೇವೆ ಸಲ್ಲಿಸಿದ ಅನುಭವಿಗಳು. 36 ಶ್ರೀಯುತರು ಪತ್ರಿಕೆಗಳಲ್ಲಿ ನಿಯಮಿತ ಬರಹಗಾರರು ಹೌದು. ಉದಾಹರಣೆ ಪ್ರಜಾವಾಣಿ, ಉದಯವಾಣಿ, ಡೆಕ್ಕನ್ ಹೆರಾಲ್ಡ್ ಇತ್ಯಾದಿ. ಅಲ್ಲದೆ ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಕೆಲವೊಂದು ಹೇಳುವುದಾದರೆ ಅಡ್ವಾನ್ಸ್ಡ್ ಎಜುಕೇಶನ್ ಸೈಕಾಲಜಿ, ಹ್ಯಾಂಡ್ಬುಕ್ ಆನ್ ಎಜುಕೇಶನಲ್ ಇಂಡಿಕೇಟರ್ಸ್, ಮಕ್ಕಳ ಮನದ ಅಂತರಂಗ, ನೆಲೆನಿಂದ ನೆಲವ ನೀ ಬೆಳಗು, ಯಶೋತೋಷ, ಹೀಗೆ ಇತ್ಯಾದಿ ಬುಕ್ಗಳನ್ನು ಶ್ರೀಯುತರು ಬರೆದಿದ್ದಾರೆ. SSLC PUC ವಿದ್ಯಾರ್ಥಿ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಾಸ, ವಿಜುವಲೈಸೇಷನ್ ಹಾಗೂ ಗೋಲ್ ಸೆಟ್ಟಿಂಗ್ ಅನ್ನುವಂತಹ ತರಗತಿಗಳನ್ನು, ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಸೃಜನ, ಕಿಶೋರಿ, ಮೀನಾ ಕ್ಲಬ್ನಂತಹ ಅನೇಕ ತರಬೇತಿ ಕೈಪಿಡಿಗಳ ವಿನ್ಯಾಸಕರಾಗಿದ್ದಾರೆ. ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಎಂಬ ವಿಷಯದಲ್ಲಿ MEd ಪದವಿಯನ್ನು ಕೂಡ ಪಡೆದಿದ್ದಾರೆ. ಈಗ ಶ್ರೀಯುತ ಡಾಕ್ಟರ್ HB ಚಂದ್ರಶೇಖರ್ ಸರ್ ಅವರು ಚಿಂತನಶೀಲ ಬೋಧನಾ ಕ್ರಮ ಏನು, ಏಕೆ, ಹೇಗೆ ಎಂಬ ವಿಷಯದ ಮೇಲೆ ಚರ್ಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಶ್ರೀ ಮೋಕ್ಷಾತ್ಮಾನಂದ ಮಹಾರಾಜರವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮತ್ತು ಬಹಳ ಮುಖ್ಯವಾಗಿ ಶ್ರೀರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆಯವರು ಮತ್ತು ಸ್ವಾಮಿ ವಿವೇಕಾನಂದರವರ ದಿವ್ಯ ಚೇತನಗಳಿಗೆ ನಮಸ್ಕರಿಸ್ತಾ, ನಮ್ಮ ಹಿರಿಯ ಸಹೋದರರು ಮತ್ತು ನನಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಿರಿಯ ಮಿತ್ರರಾದ ಪ್ರೊಫೆಸರ್ HN ಮುರಳೀಧರ್ ಸರ್ ಅವರಿಗೆ ನಮಸ್ಕರಿಸ್ತಾ, ಸ್ನೇಹಿತರಾದ ನಮ್ಮ ಉದಯ ಪಾಟೀಲರು ತುಂಬ ಜಾಸ್ತಿ ನಮಗೆ ದೀರ್ಘವಾಗಿ ಪರಿಚಯವನ್ನು ಮಾಡಿಕೊಡ್ತಾರೆ ಅವರ ಅಭಿಮಾನದಿಂದ, ಅವ್ರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು ಅವಧಿಯನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಬಹಳ ಒಂದು ನಮಗೆ ಒಂದು ರಿವೀಲಿಂಗ್ ಆಗಿ ತುಂಬ ಸ್ಫೂರ್ತಿಯುತವಾದ ಒಂದು ಮನಸ್ಸನ್ನು ತಟ್ಟತಕ್ಕಂಥ ಒಂದು ನಮ್ಮೊಳಗೊಂದು ಜ್ಞಾನ ವಿಚಾರಗಳನ್ನು, ಅರಿವಿನ ಒಂದು ಭಾವನೆಗಳನ್ನು ಉದ್ದೀಪಿಸ್ತಕ್ಕಂಥ ತರಗತಿಯನ್ನು ನಾವು ಆಲಿಸಿದ್ವಿ, ಅದಕ್ಕೆ ಸಾಕ್ಷಿಯಾದ್ವಿ. ಅದಕ್ಕೆ ಒಂದು ಶೈಕ್ಷಣಿಕವಾದ ನಮಗೆ BEdನಾಗಿರೋರಿಗೆಲ್ಲರಿಗೂ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಎಜುಕೇಷನಲ್ ಇಂಪ್ಲಿಕೇಶನ್ ಏನು ಇದರಿಂದ ಅಂತ ಅಲ್ವಾ, ಅದೆಲ್ಲ ಕೇಳಿದ್ವಿ. ಇದಕ್ಕೆ ನಮ್ಮ ಶಿಕ್ಷಣಕ್ಕೇನು ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ನಾವು ಅದನ್ನು ಕರಿತೀವಿ. ಇದಕ್ಕೆ ನಾವೇನು ನಮ್ಮ ಶಿಕ್ಷಣಕ್ಕೆ ಹೆಂಗಿದು, ಅದು ಯಾವ ರೀತಿಯಲ್ಲಿ ಅಂತ ಯಾವುದೇ ಒಂದು ಸಿದ್ಧಾಂತಕ್ಕಾದರೂ ಅದು ಕೊನೆಗೆ ಅದನ್ನು ನಾವು ಓದ್ತೀವಿ. ನಾವು ಬಹಳ ಮುಖ್ಯವಾಗಿ ಭಾವದಿಂದ ಭಾವದೆಡೆಗೆ ಅನ್ನುವಂಥ ಒಂದು ಚಿಂತನೆಯಲ್ಲಿ ಅದು ಎಲ್ಲ ಅವರ ಡಿಸ್ಕಷನಲ್ಲಿ ಬಂದಿದೆ. ನಿಮಗೆ ಮನವರಿಕೆ ಕೆಲವಿಗೆ ಅಮೂರ್ತವಾಗಿದ್ದಂತಹ ವೇಳೆಯಲ್ಲಿ ಎಷ್ಟೋ ಸಾರಿ ನಮಗೆ ಸ್ಪಷ್ಟತೆ ಬೇಕು ಅನ್ನುವಂಥ ಸಂದರ್ಭಗಳು ಇರಬಹುದು. ಯಾಕಂದರೆ ಯಾವ ಜ್ಞಾನ ಶಾಖೆಗಳು ಬೇರೆ ಅಲ್ಲ, ಎಲ್ಲವೂ ನನ್ನೊಳಗೆ ಇದೆ. ಮತ್ತು ಇಡೀ ಒಂದು ವಿಶ್ವ ಏನಿದೆ, ಈ ಕಾಸ್ಮೋಸ್ ಏನಿದೆ, ಇದೆಲ್ಲವೂ ಸಹ ಒಂದಕ್ಕೊಂದು ಹೆಣೆದುಕೊಂಡಿದೆ, ಸಂಯೋಜನೆಗೊಂಡಿದೆ, ಜೊತೆಗೆ ಸೇರಿಕೊಂಡಿದೆ, ಇಂಟಗ್ರೇಟ್ ಆಗಿದೆ, ಸಮನ್ವಯಗೊಂಡಿದೆ ಅನ್ನುವಂಥದ್ದೇನಿದೆಯಲ್ಲ, ಆ ತಿಳುವಳಿಕೆಯನ್ನು ಶಿಕ್ಷಕರಾಗಿ ನಾವು ಹೊಂದಿದಾಗ ಅದು ಬರೀ ಅರಿವಿನ ಮಟ್ಟಲ್ಲ, ಅದು ಇನ್ಫಾರ್ಮೇಷನ್ ಮಟ್ಟದಲ್ಲ, ನಮ್ಮ ಭಾವದ ಮಟ್ಟದಲ್ಲಿ, ನಮ್ಮ ಅರಿವಿನ ಮಟ್ಟದಲ್ಲಿ, ನಮ್ಮ ಒಂದು ಅದನ್ನು ಒಂದು ಅನುಭವಾತ್ಮಕವಾಗಿ ನಾವು ಅದನ್ನು ಪರಿಗಣಿಸಿದಾಗ ನಮ್ಮ ನಡೆನುಡಿಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಾಗ ನಾವು ವಿದ್ಯಾರ್ಥಿಗಳನ್ನು ಗಮನಿಸುವಂಥ ಒಂದು ಇದೇನಿದೆಯಲ್ಲ, ದೃಷ್ಟಿಕೋನಗಳು ಬದಲಾಗುತ್ತೆ. ಆವಾಗ ನಮಗೇನಂದರೆ ಅವ್ರಿಗೆ ಅನುಭೂತಿಯುತವಾಗಿ ನಾವು ನಾಟ್ ಓನ್ಲಿ ಸಿಂಪತಿ, ಎಂಪಥೆಟಿಕ್ ಆಗಿ ಅವರನ್ನು ಪರಿಗಣಿಸುವಂಥದ್ದು. ಯಾಕಂದ್ರೆ ನಾನೇ ಬೇರೆ ಅಲ್ಲ, ನನ್ನ ವಿದ್ಯಾರ್ಥಿನೂ ಸಹ ಬೇರೆ ಅಲ್ಲ. ಸೊ ಅವರಿಗೆ ನಾನು ಹೇಳ್ಕೊಡುವಂಥ ವೇಳೆ ಅವರ ಮಿತಿಗಳು, ಅವರ ಒಂದು ಅವರಿಗೆ ಶಿಕ್ಷಣ ಕೊಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನಗಳೇನಿದೆಯಲ್ಲ, ಅಲ್ಲಿ
ನಾವು ಅಲ್ಲೊಂದು ಏಕತೆಯನ್ನು, ಒಂದು ಸಮನ್ವಯತೆಯನ್ನು, ಆ ಒಂದು ಸಮರಸವನ್ನು ಸಾಧಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಈ ಒಂದು ಮುರಳೀಧರ್ ಸರ್ ಅವರ ಒಂದು ಸೆಷನ್ನಿನ ಒಂದು ಬಹಳ ಮುಖ್ಯವಾದ ತಿರುಳು. ಎಲ್ಲ ಜ್ಞಾನ ಶಾಖೆಗಳು ಹೇಳ್ಕೊಂಡಿದ್ದಾವೆ. ನಾವು ಕಲಿಸ್ಬೇಕಾದ್ರೆ ಏನು ಮಾಡ್ತೀವಿ, ಯೂಶ್ವಲಾಗಿ ಸೈನ್ಸೇ ಬೇರೆ ಮ್ಯಾಥ್ಸೇ ಬೇರೆ ಕಲಿಸ್ತೀವಿ. ಅಫ್ಕೋರ್ಸ್ ಸೈನ್ಸ್ ಒಳಗೆ ಲ್ಯಾಂಗ್ವೇಜಸ್ ಇದೆ, ಭಾಷೆಗಳಿದೆ, ಭಾಷೆಗಳಲ್ಲಿಯೂ ಮ್ಯಾಥಮೆಟಿಕ್ಸ್ ಇದೆ, ಎಲ್ಲವೂ ಎಲ್ಲದರೊಳಗೆ ಒಂದಾಗಿ ಸೇರಿಕೊಂಡಿದೆ. ನಾವು ಈಗ ನಮ್ಮ ಮೆದುಳಿನಲ್ಲಿ ಎಷ್ಟೋ ಸಾರಿ ಈ ಎಲ್ಲವೂ ಬೇರೆ ಬೇರೆ ಇಲ್ಲ. ಯಾವುದು, ಭಾಷೆಗೆ ಬೇರೆ ಕಂಪಾರ್ಟ್ಮೆಂಟು, ಆಮೇಲೆ ವಿಜ್ಞಾನಕ್ಕೆ ಬೇರೆ, ಎಲ್ಲ ನಾವು ಸ್ಟೂಡೆಂಟ್ಸ್ಗೆ ಕಲಿಸಿದಾಗ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಸ್ಟೋರ್ ಆಗಲ್ಲ, ಅದು ಆಗುತ್ತಾ? ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಇದನ್ನು ನೋಡೋದನ್ನು ನಮಗೆ ಕಲಿಬೇಕಾಗತ್ತೆ, ಯಾವುದನ್ನು ಎಲ್ಲವೂ ಹೇಗೆ ಸೇರಿಸ್ಬೇಕು ನಾವು ಅಂತೇಳಿ. ಎಷ್ಟೋ ಸರಿ ನಾನು ಈ ನಮ್ಮ ರಾಜ್ಯದ ಶಾಲಾ ಶೈಕ್ಷಣಿಕ ವ್ಯವಸ್ಥೆಯ ಒಂದು ಚಿತ್ರಣವನ್ನು ಗಮನಿಸಿದಾಗ ಸುಮಾರು ಒಂದು 70% ಶಾಲೆಗಳು, ನಮ್ಮ ಕಿರಿಯ ಪ್ರಾಥಮಿಕ ಶಾಲೆಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿದ್ರೆ, ಬರೀ 30ಕ್ಕಿಂತ ಕಮ್ಮಿ ಮಕ್ಕಳಿದ್ದಾರೆ. ಅಂದರೆ ಸುಮಾರು ಒಂದು 17,000 ಕಿರಿಯ ಪ್ರಾಥಮಿಕ ಶಾಲೆ, ಗೌರ್ಮೆಂಟ್ ಲೋಯರ್ ಪ್ರೈಮರಿ ಸ್ಕೂಲ್ಸ್ 1ರಿಂದ 5ನೇ ತರಗತಿ ಇರೋಂಥವ್ರು. ಅಲ್ಲಿ ಬರೀ 2 ಟೀಚರ್ಸ್ ಇರ್ತಾರೆ, ಎಷ್ಟೋ ಕಡೆಗೆ ಒಬ್ಬರು ಇದ್ದಾರೆ. ಏಕೋಪಾಧ್ಯಾಯ ಶಾಲೆಗಳು ಹೀರೋ ಆಗಿಲ್ಲ RTE ಪ್ರಕಾರ, ಆದರೂ ಸಹ ಇದ್ದಾರೆ. ಸೊ ಅಂಥ ಕಡೆಗೆ ಆ ಶಿಕ್ಷಕರು, 2 ಶಿಕ್ಷಕರು 5 ತರಗತಿಗಳಿಗೆ 30 ಮಕ್ಕಳಿಗೆ ಯಾವ ರೀತಿಯಲ್ಲಿ ಎಲ್ಲ ವಿಷಯಗಳನ್ನ ಕಲಿಸ್ಬೇಕು? ಎಷ್ಟು ವಿಷಯ ಬರುತ್ತೆ? ಅಲ್ಲ, 6 ಅಂದರೆ ತರಗತಿ ಸೇರಿಸ್ಕೊಳ್ಳಿ ನೀವು. ಎಲ್ಲ ತರಗತಿ ಸೇರಿಸ್ಕೊಂಡು 25 ವಿಷಯಕ್ಕಿಂತ ಹೆಚ್ಚು ಆಗತ್ತಿರೋದೇ 2 ಅವರು. ಪಾರ್ಟ್ ಬಿನೂ ಸೇರಿಸ್ಕೊಂಡ್ರೆ 30 ಆಗ್ಬಿಡುತ್ತೆ. ಸೊ ಆವಾಗ ನಾವೊಂದು ಹಿಂದೆ ಒಂದು ಲೇಖನದಲ್ಲಿ ಬರೆದಿದ್ದೆ ನಾನು, ಸುಮಾರು ಬಹಳ ವರ್ಷ ಆಯ್ತು ಅದು ಸ್ವಾರಸ್ಯಕರ ಘಟನೆ ಹೇಳಿ ನಾನು ನಮ್ಮ ಟಾಪಿಕ್ಗೆ ಹೋಗೋಣ. ಸೊ ಅದರಲ್ಲಿ ನಾವು ಏನು ಪ್ರತಿಪಾದನೆ ಮಾಡಿದ್ವಿ, ಇದನ್ನು ಮೊನ್ನೆ ಯಾರೋ ನನ್ನ ಒಬ್ಬರು ಇಂಟ್ರ್ಯೂ ಮಾಡಿದ್ರು, ಅದು ಎಲ್ಲೂ ಪಬ್ಲಿಷ್ ಆಗಲಿಲ್ಲ ಅದು, ಅಂದರೆ ಅವರು ಪೇಪರ್ಗಲ್ಲ, ಅದು ವಿಡಿಯೋ ಇಂಟ್ರ್ಯೂ ಅದು. ಸೊ ಅದರಲ್ಲೂ ಸಹ ಇದನ್ನು ಹೇಳಿದೆ ನಾನು. ಇಲ್ಲಿ ನಮ್ಮಲ್ಲಿ ಸಮಸ್ಯೆ ಆಗಿರೋದೇನು ಅಂದರೆ, ಎಲ್ಲ ಬೇರೆ ಬೇರೆ ಇಟ್ಟಿರೋದ್ರಿಂದ, ಕನ್ನಡ ಬೇರೆ, ಇಂಗ್ಲೀಷ್ ಬೇರೆ, ವಿಜ್ಞಾನ ಬೇರೆ, ಪರಿಸರ ಅಧ್ಯಯನ ಅಂತೀವಿ ನಾವು 1ರಿಂದ 5, ಪರಿಸರ ಅಧ್ಯಯನ ಬೇರೆ, ಗಣಿತ ಬೇರೆ. ಸೊ ಅಲ್ಲಿ ಒಂದಕ್ಕೊಂದನ್ನು ಸೇರಿಸಿದಾಗ ಬರೀ ಕನ್ನಡ ಮತ್ತು ಇಂಗ್ಲೀಷ್ 2 ವಿಷಯ ಇಟ್ಕೋಬೋದು ನಾವು. ಎಲ್ಲಿ? ಇಂಥ ಶಾಲೆಗಳಲ್ಲಿ ಅಟ್ಲೀಸ್ಟ್ 1 to 5th. ಉಳಿದಿರೋ ವಿಷಯ ಏನು ಮಾಡೋದು? ಕನ್ನಡದಲ್ಲೇ ತರ್ಬೋದಲ್ಲ ನೀವು ಮ್ಯಾಥಮೆಟಿಕ್ಸ್ನ, ಕನ್ನಡದಲ್ಲೇ ನೀವು ಪರಿಸರ ಅಧ್ಯಯನ ತರ್ಬೋದಲ್ಲ. ಇಂಗ್ಲೀಷಲ್ಲಿ ಕೆಲವು ತರ್ಬೋದು, ಕನ್ನಡದಲ್ಲಿ ಕೆಲವು ತರ್ಬೋದು. ಈಗ ನಮಗೇನಾಗ್ಬಿಟ್ಟಿದೆ, ಎಲ್ಲ ಈ ಇಂಟಗ್ರೇಟಾಗಿ ಆಲೋಚನೆ ಮಾಡೋಕ್ಕೆ ಬರಲ್ಲ ಇವಾಗ, ಹಂಗಾಗ್ಬಿಟ್ಟಿದೆ. ಸ್ಪೆಷಲೈಸೇಷನ್ ಆಗಿ ನೀವು ಡಾಕ್ಟ್ರ್ ಹತ್ರ ಕಿವಿ ನೋವು ಅಂತ ಹೋದರೆ, ನೀವು ಅದೊಂದು ತಮಾಷೆ ಹೇಳ್ತಾರಲ್ಲ ನೀವು, ಸರ್ ಈ ಕಿವಿ ನೋವ್ತಾ ಇದೆ ಅಂದರೆ, ಯಾವ ಕಿವಿ? ಬಲಗಿವಿನ? ನಾನು ಎಡಗಿವಿ ಸ್ಪೆಷಲಿಸ್ಟು ಅಂತ. ಅಂದರೆ ಸ್ಪೆಷಲೈಸೇಷನ್ ಒಳ್ಳೆಯದೇ, ಆದರೆ ಅದು ಹಾನಿನೂ ಸಹ ಮಾಡುತ್ತೆ ಅನ್ನುವಂಥದ್ದು. ಟೀಚರ್ಸ್ 2 ಇದ್ದಾಗ 25 ಸಬ್ಜೆಕ್ಟ್ ಹೇಗೆ ಕಲಿಸೋಕ್ಕಾಗತ್ತೆ? ಮತ್ತು ಆ ಸಿಸ್ಟಮ್ ಏನಿದೆಯಲ್ಲ ಅದನ್ನು ನಾವು ಬೇರೆ ಥರ ನೋಡುವಂಥದ್ದು ಅಂತ ಇದನ್ನು ಹೇಳ್ತಾ, ಸೊ ಆ ದೃಷ್ಟಿಯಲ್ಲಿ ನಾವು ಈ ಒಂದು ಭಾವದಿಂದ ಭಾವದೆಡೆಗೆ ಶಿಕ್ಷಣದ ವಿಕಾಸ ಏನಿದೆಯಲ್ಲ, ನಾವು ಅದನ್ನು ಎಷ್ಟು ಇಂಟಗ್ರೇಟ್ ಆಗಿ, ಸಮನ್ವಯದಿಂದ, ಸಂಯೋಜಿತವಾಗಿ ವಿಷಯಗಳನ್ನು ಇರಬಹುದು, ವಿದ್ಯಾರ್ಥಿಗಳನ್ನು ಇರಬಹುದು, ಮತ್ತು ನಾವು ಸಹ ಹೇಗೆಲ್ಲ ಒಂದಕ್ಕೊಂದು ಸೇರಿಕೊಂಡು ನಾವು ನಮ್ಮ ಶಿಕ್ಷಣ ಕ್ರಮವನ್ನು ಕಟ್ಟಬೇಕು ಅನ್ನುವಂಥ ಒಂದು ಮಹದಾಶಯ ಏನಿದೆಯಲ್ಲ, ಬಹಳ ವಂಡರ್ಫುಲ್ಲಾದ ಒಂದು ಕಾನ್ಸೆಪ್ಟ್ ಅದು. ನಿಜಕ್ಕೂ ನಾವು ಅವ್ರಿಗೆ ತುಂಬ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಂಥ ಒಂದಿದೆ. ಯಾಕಂದರೆ ಅಂತಹ ಒಂದು ಸೆಷನ್ ನಮಗೆ ಆ ಒಂದು ಅರ್ಥಗ್ರಹಿಕೆಯೇ ಬಹಳ ಮುಖ್ಯವಾಗಿರುವಂಥದ್ದು. ಆ ಕಾನ್ಸೆಪ್ಟ್ಸನ್ನು ಇನ್ಫಾರ್ಮೇಷನಾಗಿ ನೋಡೋದು ಅರ್ಥ ಆಗಲ್ಲ, ಅದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕು, ಚಿಂತಿಸಬೇಕು. ಯಾಕಂದರೆ ಅದನ್ನು ಅವ್ರು ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳನ್ನು ಅವರು ಮನನ ಮಾಡಿರ್ತಾರೆ, ಅವರು ಎಷ್ಟೊಂದು ಬೇರೆ ಬೇರೆದೆಲ್ಲ ಅವರು ತಂದರು. ಮುಗಿದ ಮೇಲೂ ಸಹ ಶ್ರೀಮದ್ ಭಗವದ್ಗೀತೆಯಲ್ಲೂ ಸಹ ಇರುವಂತಹ ಶ್ಲೋಕಗಳ ಬಗ್ಗೆಯೂ ಸಹ ಸ್ವಾಮೀಜಿಗಳ ಹತ್ರ ಚರ್ಚೆ ಮಾಡ್ತಾಯಿದ್ರು. ಅಂದರೆ ಇದು ಈ ಥರದ ನಮ್ಮ ಒಂದು ಚಿಂತನೆಗಳಾದಾಗ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಎನ್ರಿಚ್ ಆಗ್ತಾರೆ ಅನ್ನುವಂಥದ್ದು. ನಾವು ನಮ್ಮ ಪಠ್ಯಪುಸ್ತಕದ ಕೋಟೆಗಳಿಂದ, ಪರೀಕ್ಷಾ ವ್ಯವಸ್ಥೆಗಳಿಂದ ಆಚೆ ಬರಬೇಕು ಅಂದರೆ ಬರೋಕ್ಕಾಗಲ್ಲ, ಇರ್ಬೋದು. ಆದರೆ ಅದರ ಜೊತೆ ಆ ಸಾಧ್ಯತೆಗಳಿಂದಲೇ ನಾವು ಹೋದಾಗ ನಮ್ಮ ವಿದ್ಯಾರ್ಥಿಗಳು ಸಹ ಹೆಚ್ಚು ಏನಾಗ್ತಾರೆ, ಸಬಲೀಕರಣ ಆಗ್ತಾರೆ. ನಾವು ಸಹ LBA ಇಂದ ಆಚೆನೂ ಸಹ ನಾವು ಹೋಗಬೇಕಾಗತ್ತೆ. ಎಲ್ಲ ಅದರೊಳಗೆ ನೋಡಿಬಿಟ್ಟು
ಸರ್ ಅದರೊಳಗೆ ಇದೆಯಾ ಅದ್ರ ಆಚೆ ಯಾವ ಪ್ರಶ್ನೆ ಕೇಳೋಂಗಿಲ್ಲ ಅಂತ ಒಂದು ಸರ್ಕ್ಯುಲರಲ್ಲಿ ನಾನು ನೋಡಿದೆ ಅಲ್ವಾ? ಅದ್ರ ಆಚೆ ಏನು ಇಲ್ಲೇ ಇಲ್ವಾ? ಅದು ಆ ರೀತಿಯಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಶಿಕ್ಷಣ ಅದೊಂದು ಅನ್ಫಾರ್ಚುನೇಟ್ ಆದ ಒಂದು ಸನ್ನಿವೇಶ ಆಗ್ಬಿಡುತ್ತೆ. ಯಾಕಂದ್ರೆ ಅದರೊಳಗೆ ಇಲ್ಲದೇ ಇರೋದು ಮಕ್ಕಳಿಗೆ ಯಾವುದೂ ಇರೋದೇ ಇಲ್ವಾ? ಆ ಥರ ಆಗಲ್ಲ. ಶಿಕ್ಷಣ ಅನ್ನೋದು ಆ ಥರ ಆಗಲ್ಲ. ಸೊ ಈಗ ಈ ಒಂದು ನಮ್ಮ ಒಂದು ಈ ಸೆಷನ್ಗೆ ನಾವು ಚರ್ಚೆಗೆ ಬರೋದಾದರೆ ನಿಮಗೆ ಒಂದು 2-3 ಮನವಿ ಶುರು ಮಾಡೋದಕ್ಕಿಂತ ಮುಂಚೆ ಈ ಅವಧಿ ಹೆಚ್ಚು ನಮ್ಮ ಒಂದು ಸಂವಾದದ ಮೂಲಕ ಜರುಗುತ್ತೆ. ಅಂದರೆ ನೀವು ಇಂಟ್ರ್ಯಾಕ್ಷನ್, ಪ್ರಶ್ನೆ ಕೇಳೋವಂಥದ್ದು, ನೀವು ಚಿಂತಿಸೋವಂಥದ್ದು, ಸಂಪೂರ್ಣವಾಗಿ ಈ ಅವಧಿ ಪೂರ್ತಿ ನೀವು ಹೇಗೆ ನಿಮ್ಮ ಇಡೀ ಬೋಧನಾ ಕ್ರಮಗಳನ್ನು ಕಟ್ಕೊಂಡಿದ್ದೀರಿ, ಹೇಗೆ ನಿರ್ವಹಿಸ್ತಾ ಇದ್ದೀರಿ, ನಿಮ್ಮ ಚಿಂತನೆಗಳು, ನಿಮ್ಮ ಒಂದು ಪ್ರಾಕ್ಟೀಸಸ್ ಹೇಗಿದೆ, ನಿಮ್ಮ ಒಂದು ಊಹೆಗಳೇಗಿದೆ, ಆ ಒಂದು ವಿದ್ಯಾರ್ಥಿಗಳ ಬಗ್ಗೆ ಇರಬಹುದು, ನಿಮ್ಮ ನಂಬಿಕೆಗಳು ಹೇಗಿದೆ, ಇವುಗಳಿಗೆ ಸಂಬಂಧಪಟ್ಟಂತೆ ನೀವು ಚಿಂತನೆಯನ್ನು ಮಾಡುವಂಥ ಅವಧಿ ಇದು. ಸೊ ಆದ್ದರಿಂದ ನಾವು ಪ್ರಶ್ನೆಗಳನ್ನು ಕೇಳಿದಾಗ ಎಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸುವಂಥದ್ದು ಮೊದಲನೇದು. ಎರಡನೇದು, ಭಾಗವಹಿಸಿದವರೇ ಭಾಗವಹಿಸೋಂಗಿಲ್ಲ. ಯೂಶ್ವಲಾಗಿ ಎಲ್ಲ ತರಗತಿಗಳಲ್ಲಿ ಅದಾಗುತ್ತೆ. ಯಾಕಂದರೆ ಪ್ರಶ್ನೆ ಕೇಳಿದಾಗ ಉತ್ತರವನ್ನು ಕೊಟ್ಟವರೇ ಕೊಡ್ತಾ ಇರ್ತಾರೆ. ಎರಡನೇದು, ಎಲ್ಲರೂ ಸಹ ನೀವೇ ಅಂದ್ಕೋಬೇಕು, ನಾನು ಭಾಗವಹಿಸಿಲ್ಲ. ಕನಿಷ್ಠ 3 ದಿವಸ ಇದೆ ನಮ್ಮದು ಈ ಸೆಷನ್. ಸೇಮ್ ವಿಷಯನೇ ಬೇರೆ ಬೇರೆ ಅದರಲ್ಲಿ ಸಬ್ ಟಾಪಿಕ್ಸ್ ಇದೆ. ಸೊ 3 ದಿವಸದಲ್ಲಿ ಎಲ್ಲರೂ ಸಹ ಕಾಂಟ್ರಿಬ್ಯೂಟ್ ಮಾಡೋ ಥರ ಇರಬೇಕು. ಎರಡನೇದು. ಮೂರನೇ ಮನವಿ, ನಿಮ್ಮ ಒಂದು ಸ್ಪಂದನೆ ದೀರ್ಘವಾಗಬಾರ್ದು. ಯಾಕಂದರೆ ಸ್ವಲ್ಪ ಎಷ್ಟೋ ಸರಿ ಏನಾಗುತ್ತೆ, ನಾವು ಮಾಸ್ತರ್ಗಳು ಬೆಲ್ಲೊಡ್ದ ಮೇಲೆ ನಿಲ್ಲಿಸೋದು. ನನಗೆ ಸರಿ ಹೋಗುತ್ತೀವ, ನಾನು ಮಾಸ್ತರ ಇವಾಗ ಇಲ್ಲಿ, ನೀವು ಅದನ್ನು ಶುರು ಮಾಡಿಬಿಟ್ರೆ ನಾನೆಲ್ಲಿ ಹೋಗಲಿ ಸರ್? ನೀವು ಶುರು ಮಾಡಿದ್ರೆ ಬೆಲ್ಲೊಡ್ದ ಮೇಲೆ ನಿಲ್ಲಿಸ್ತೀನಿ ಅಂದ್ಬಿಟ್ರೆ ಅದು ಆಗಲ್ಲ. ಸೊ ಈ 3 ಮನವಿಯನ್ನು ನಿಮ್ಗೆ ಮಾಡ್ತಾ, ಮೊದಲ ಪ್ರಶ್ನೆ ನಿಮಗೆ, ಪರಿಣಾಮಕಾರಿ ಶಿಕ್ಷಕರು ಅಂತ ನಾವು ಹೇಳ್ತೀವಿ, ಅಂತೀವಲ್ಲ, ಭಾಳ ಎಫೆಕ್ಟಿವ್ ಟೀಚರ್ ಅವರು, ತುಂಬ ಎಫೆಕ್ಟಿವ್ ಟೀಚರ್ ಅಂತ, ಪರಿಣಾಮಕಾರಿ ಶಿಕ್ಷಕರು ಅಂತ ನಾವು ಅನ್ಬೇಕಾದ್ರೆ ಯಾರನ್ನ ಅಂತೀವಿ? ಹೂ ಈಸ್ ಅನ್ ಎಫೆಕ್ಟಿವ್ ಟೀಚರ್? ಮಕ್ಕಳಿಗೆ ಭಾಳ ಕನೆಕ್ಟ್ ಆಗಂತ, ಮಗುವಿನ ಮನೋಮಟ್ಟ ಅಲ್ಲ. ಒಂದು ನಿಮಿಷ, ಅಲ್ಲಿ ಕೈ ಎತ್ತನ ಅವ್ರಿಗೆ ಯಾಕಂದ್ರೆ ಚೂಸ್ ಮಾಡೋಣ. The one who practices more teaching methods or like an approach ಮಾಡ್ತಾರೆ ಸ್ಟೂಡೆಂಟ್ಸ್ ಹತ್ರ ಹೋಗಿ, like ನನ್ನ ಟೀಚಿಂಗ್ ಅವರಿಗೆ ರೀಚ್ ಆಗ್ತಾ ಇದೆ ಇಲ್ವಾ, and he corrects himself time to time, updating other. ಓಕೆ, ಕೂತ್ಕೊಳ್ಳಿ. ಮಕ್ಕಳ ಮನೋಮಟ್ಟಕ್ಕೆ ಅವ್ರ ಮಟ್ಟಕ್ಕೆ ಇಳಿದು ಯಾರು ಪಾಠ ಮಾಡ್ತಾರೆ ಅವ್ರ ಮಕ್ಕಳ ಮನೋಮಟ್ಟಕ್ಕೆ ಇಳಿದು ಪಾಠ ಮಾಡೋದು. ವಂಡರ್ಫುಲ್. Sir, an effective teaching style and improved teaching updates. Improve the teaching updates. How to improve? Based on the children requirements, sir. Based on the children requirements. How do you know the children requirements? By evaluating them after the class. By evaluating. Yes. Okay. ಈಗ ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಒಂದೇ ಮೆಂಟಾಲಿಟಿ ಇರಲ್ರಿ. ಹಾ. ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಇದು ಇರ್ತೈತಿ. Okay. ಅವರ ಒಂದು ಇದಕ್ಕೆ ನಾವು ಬೋಧನೆಯನ್ನ ಸರಿದೂಗಿಸ್ಕೊಂಡು ಮಾಡೋದು. ಸರಿ, ವಂಡರ್ಫುಲ್. ಸರ್, ನಾವು ಏನು ಹೇಳ್ತೀವಲ್ಲ ಅದು ನಾವು ಅಳವಡಿಸ್ಬೇಕು. ಏನು ಹೇಳೋದನ್ನ ಅಳವಡಿಸ್ಕೊಳ್ಳೋದು. ಎಸ್, ಇನ್ನೊಂದಿಬ್ರು ಮೂವರು ಕೈ ಎತ್ತಿದಾರ ಮುಗಿಸ್ಬೇಡ. 1 2 3 4 ಒಂದು ನಿಮಿಷ ಕೈ ಎತ್ಬಿಡಿ. ಹೊಸಬ್ರು ಕೈ ಎತ್ತಂಗಿಲ್ಲ, ಎತ್ತಾರಷ್ಟೇ, ಹೊಸಬ್ರು ಕೈ ಎತ್ತಂಗಿಲ್ಲ. The one who focus on learning outcomes. ಓಕೆ, ಲರ್ನಿಂಗ್ ಔಟ್ಕಮ್ಸ್ ಫೋಕಸ್ ಮಾಡೋಂಥವ್ರು. ಆಮೇಲೆ ಕೂತ್ಕೊಳ್ಳಿ. A teacher becomes effective when he knows the needs of the diverse learners. ಡೈವರ್ಸ್, ವಂಡರ್ಫುಲ್. ಹೊಸಬ್ರು ಕೈ ಎತ್ತಂಗಿಲ್ಲ ಅಂತ ಹೇಳಿದ್ದೀನಿ ನಾನು. ಹಾಂ, ಅವ್ರಾಗಲಿ. ಹಾಂ, ಭೂಮಿಯನ್ನು ಹದ ಮಾಡದೆ ಬೀಜ ಹಾಕಬಾರ್ದು. ಅದನ್ನು ಮಾಡದೆ ಬೀಜ ಹಾಕ್ಬಾರ್ದು. ಎಸ್, ನೀವು ಕಾವ್ಯಾತ್ಮಕವಾಗಿ ಹೇಳ್ಬಿಟ್ರಂಗೆ, ನಾವೆಲ್ಲ ಶಿಕ್ಷಣದವರು, ನಮಗೆ ಪ್ರೊಫೆಸರ್ ಕ್ಲಾಸಲ್ಲಿ ಹೇಳಿದ್ರೆ ಪರವಾಗಿಲ್ಲ. ವಿಷಯದಲ್ಲಿ ನಾವು ಮತ್ತು ಮಕ್ಕಳು ಲೀನ, ವಿಷಯದಲ್ಲಿ ನಾವು ಮಕ್ಕಳು ಎರಡು ಕೂಡ ಲೀನ ಆಗುವಂಗ ಲೀನ ಆಗಬೇಕು. ಓಕೆ, ಆಮೇಲೆ ಹೊರ ಕರ್ಕೊಂಬರೋದು ಹೆಂಗೆ? ವಂಡರ್ಫುಲ್. ಹಾಂ, ಇನ್ಯಾರು? ಆಯ್ತು, ಎಲ್ಲದೂ ತರೋಣ. ಬಟ್ ತುಂಬ ಜಾಸ್ತಿ ಆಗ್ಬಿಟ್ರೆ ಕನೆಕ್ಟ್ ಆಗಲ್ಲ, ಮತ್ತೆ ಬರೀ ಇದಾಗಿ. ಇನ್ನೊಂದಿಬ್ರು ಮೂವರು ಸಾಕು. ಶಿಕ್ಷಕರು ಕಲಿಸಿದಂತ ಯಾವುದೇ ಒಂದು ಮಾರಲಿಟಿ ಆಗಿದ್ದಲ್ಲಿ ಮಕ್ಕಳು ತಮ್ಮ ಜೀವನದಾಗ ಅಷ್ಟೊಂದು ಪರಿವರ್ತನೆ ಆದಾಗ ಮಾತ್ರ ಪರಿಣಾಮಕಾರಿ ಶಿಕ್ಷಣ ಆಗುತ್ತೆ. ಓಕೆ ಓಕೆ, ಲಾಸ್ಟ್ ಇನ್ನು ಲಾಸ್ಟ್ ಮಾಡೋಣ. ಹಾಂ, ಮೊದಲು ಪಾಠವನ್ನು ನಾವು ಸರಿಯಾಗಿ ತಿಳಿದುಕೊಂಡು ಅರಿತುಕೊಂಡು ಸ್ಟಡಿ ಮಾಡಿ ಮಕ್ಕಳಿಗೆ ಟೀಚ್ ಮಾಡೋದು. ನಾವು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮನನ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಮಾಡೋವಂಥದ್ದು. ಎಸ್, ಇನ್ನೊಬ್ರು ಲಾಸ್ಟ್. ಹಾಂ, ನಾವು ಕಲಿಸೋ ಪಾಠವನ್ನು ಮಕ್ಕಳು ಖುಷಿಯಿಂದ ಕಲಿತಾ ಇದ್ದಾರೆ ಅಂತಂದ್ರೆ ಆ ಶಿಕ್ಷಕರು ಪರಿಣಾಮಕಾರಿ ಶಿಕ್ಷಕ. ಪರಿಣಾಮಕಾರಿ ಶಿಕ್ಷಕ.
ವಂಡರ್ಫುಲ್. ನೀವು ಹೇಳಿದ್ದು ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಸರ್ ಒಬ್ಬರು ಹೇಳ್ತಾ ಇದ್ರು, ನೀವೇನೋ ಒಂದು ಹೇಳ್ತಾ ಇದ್ರು, ನೀವು ನಿಮ್ಮ ಪಕ್ಕ ಇದ್ರು, ನಾನು ಲೈಕ್ ಮೆಥಡ್ಸ್ ಅಪ್ರೋಚ್ ಯಾವ ಥರ ಮಾಡೋದು ಹಾ. ಅಂತ ಹೇಳಿ. ಓಕೆ. ಸೊ ಬಹಳ ಎಸ್ ಎಲ್ಲವೂ ನೀವು ಹೇಳೋದು ಎಲ್ಲವೂ ಸಹ ಇದೆ. ನೀವು ಹೇಳಿದಂಥ ಎಲ್ಲ ಅಂಶಗಳು ಸಹ ಪರಿಣಾಮಕಾರಿ ಶಿಕ್ಷಕರಿಗೆ ಸರಿ. ಆದರೆ ನಮ್ಮ ಒಂದು ಶಿಕ್ಷಕರಿಗೆ ಒಂದು CPD ಅಂತಿದೆ, ಏನು ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್, ನಿರಂತರವಾದ ವೃತ್ತಿಪರ ಅಭಿವೃದ್ಧಿ ಇದೆ ಅಲ್ವಾ? ಸೊ ಯಾವ ರೀತಿ ಮಾಡ್ತಾರೆ ವೃತ್ತಿಪರ ಅಭಿವೃದ್ಧಿನ? ನಿರಂತರವಾದ ವೃತ್ತಿಪರ ಅಭಿವೃದ್ಧಿಯನ್ನ ಶಿಕ್ಷಕರಿರ್ಬೋದು, ಎಲ್ಲರಿಗೂ ಬೇಕಾಗತ್ತೆ. ಡಾಕ್ಟರ್ ಇರ್ಬೋದು, ಇನ್ನೊಬ್ಬರಿಗಿರ್ಬೋದು, ಎಲ್ಲರಿಗೂ ಸಹ ವೃತ್ತಿಪರ ಅಭಿವೃದ್ಧಿಯನ್ನ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅಲ್ಲ, ಹೇಗೆ ಮಾಡ್ತಾರೆ? ತರಬೇತಿ ಮಾಡ್ತಾರೆ. ಆಮೇಲೆ ಮಾಡ್ತಾರೆ ತರಬೇತಿ ಕಾರ್ಯಾಗಾರಗಳೆಲ್ಲ ನೋಡಿ. ಇದು ಒಂದು ಭಾಗನೇ ಅಲ್ವಾ? ಇವತ್ತು ಇವಾಗ ಬಂದಿರೋದು ಸಹ 3 ದಿವಸಕ್ಕೆ ಈ ಕಾರ್ಯಾಗಾರಗಳು ಎಲ್ಲವೂ ಸಹ. ಓಕೆ. ಈ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ಗೆ ತರಬೇತಿ ಕಾರ್ಯಾಗಾರಗಳ ಜೊತೆಗೆ ನೀವು ಹೇಳಿದ ಎಲ್ಲ ಅಂಶಗಳು ಸಹ ಪರಿಣಾಮಕಾರಿ ಶಿಕ್ಷಕರಾಗಲಿಕ್ಕೆ ಇವೆಲ್ಲವೂ ಕಾರಣನೇ. ಬಹಳ ಮುಖ್ಯವಾದದ್ದು ಒಂದಿದೆ, ಇವೆಲ್ಲವೂ ಸರಿನೇ. ಯಾವುದದು ಬಿಟ್ಟರೆ ಅಂತದ್ದು ನೀವು ಎಕ್ಸ್ಪೀರಿಯನ್ಸ್ ಎಲ್ಲ ಸರಿನೇ, ಅದು ಬಿಟ್ಟರೆ ಅಂತದ್ದು ನೀವು ಟೆಕ್ನಾಲಜಿನೂ ಸೇರಿಸ್ಕೊಂಡಿದ್ರೊಳಗೆಲ್ಲ ಬಂದಿದೆ ಅಂತ ಹೇಳೋಣ. ಸರ್, ವೈಯಕ್ತಿಕ ಭಿನ್ನತೆ ಅದು ಸೇರ್ಕೊಂಡಿದೆ ಅನ್ನೋಣ. ಯಾವುದು ನೈಜ ಘಟನೆಗಳನ್ನು ಉದಾಹರಣೆಪಡಿಸಬೇಕು, ಅದು ಇದೆ ಅಂತ ಹೇಳೋಣ. ಒಂದು ಅಂಶ, ಒಬ್ಬ ಒಳ್ಳೆಯ ಪರಿಣಾಮಕಾರಿ ಶಿಕ್ಷಕರನ್ನ ರೂಪಿಸ್ತಕ್ಕಂಥ ಬಹಳ ಮಹತ್ತರವಾದ ಅಂಶ ನೀವೆಲ್ಲ ಬಿಟ್ಟಿರೋಂಥದ್ದು. The one who able to connect to the students, the learner. Yes, that point was taken already. ಮಕ್ಕಳನ್ನ ಪ್ರೀತಿಯಿಂದ ಎಸ್, ಅದು ಸೇರ್ಕೊಂಡಿದೆ ಅಣ್ಣ. The one who reflects his previous class. ಒನ್ ಹೂ ರಿಫ್ಲೆಕ್ಟ್ಸ್ ಇಸ್ ಅವ್ರು ನೋಡಿ ಜಾಣಿದಾರ ಅವ್ರು ನೋಡಿದವರು ಯಾವ್ದಿದೆ ಶೀರ್ಷಿಕೆ ಯಾವ್ದಿದೆ, ಆ ಟೈಟ್ಲ್ ಯಾವ್ದಿದೆ, ಅದಕ್ಕೆ ಹೋಗೋಣ ಅಂತ. ಸೊ ವಾಟ್ ಡು ಯು ಮೀನ್ ಬೈ, ಕೆನ್ ಯು ಪ್ಲೀಸ್ ಎಲಾಬ್ರೇಟ್ ಇಟ್? How efficient was I in the class? ಹ್ಮ್. How properly I delivered? How I convinced the students? Was there queries? These are all things we have to question ourselves. Yes. It is not only evaluation of the student, it is evaluation of the teacher also. ಎಸ್. ಮಗು ತಾನೇ ಕಲಿಯುವಂತೆ ಮಾಡು. ಇಲ್ಲ, ನಾವು ಅಲ್ಲಿ ಬಂದ್ಬಿಟ್ಟಿದ್ದೀವಿ, ವಾಪಸ್ ಹೋಗಲ್ಲ. ಅಲ್ಲಿ ಕನೆಕ್ಟ್ ಆಗ್ಬಿಟ್ಟು ನೀವು ಅಲ್ಲಿ ನೋಡ್ಕೋಬೇಕಾಗಿರ್ತೀವಿ. ಅಲ್ಲಿಗೆ ಹೋಗಿ ನಾವು ಎಸ್ ಅಂದಾಗ ಹಿಂದಕ್ಕೆ ಹೋಗಲ್ಲ. ಇವೆಲ್ಲ ಹಿಂದೆ ಇವು ನೀವು ಹೇಳಿದವೆಲ್ಲ. ಈಗ ನಾವು ಅಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು ನಮ್ಮ ಶೀರ್ಷಿಕೆಗೆ. ಸೊ ನೀವು ಮಕ್ಕಳನ್ನ ಚಿಂತನಾತ್ಮಕ ಚಟುವಟಿಕೆ ಇಲ್ಲ ಅಲ್ಲಿಂದ ಅದನ್ನ ಶುರು ಮಾಡೋಣ. ನಾವು ಅವ್ರು ಏನು ಹೇಳಿದ್ರು ಅರ್ಥ ಆಯ್ತಾ? ಈಗ ಇನ್ನೊಬ್ರು ಯಾವ್ದು ಹೇಳ್ತೀರಾ? ಕನ್ನಡದಲ್ಲಿ ಇನ್ನೊಬ್ರು ಯಾವ್ದು ಹೇಳ್ತೀರಾ? ಕನ್ನಡದಲ್ಲಿ ನಾವು ಕನ್ನಡಿಗರು ಭಾಳ ಜನ ಇದ್ದೀವಿ. ಅಲ್ಲ ನೋಡಿ, ನಾವು ಅಟೆಂಟಿವ್ ಆಗಿ ಇಲ್ಲ ಅಂತ ಅನಿಸ್ಬಿಡ್ತದೆ ಇವಾಗ ಈ ಥರ ಆದಾಗ. ಅವ್ರು ಹೇಳಿದ್ದೇನು ಹಿಂದಿನ ತರಗತಿ. ನಾನು ನಿನ್ನೆ ಒಂದು ಕ್ಲಾಸ್, ಇವತ್ತು ನಾನು ಕ್ಲಾಸ್ ಮಾಡಿದ್ದೀವಿ. ಇವತ್ತು ಈಗ ಮಾಡ್ತಾ ಇದ್ದೀನಿ ನಾನು. ನಾಳೆ ಒಂದು ಕ್ಲಾಸ್ ಇದೆ ನಂದು. ಇವತ್ತಿನ ಕ್ಲಾಸ್ ಅಂದರೆ ಹಿಂದಿನ ದಿವಸದ್ದು. ಇವತ್ತು ಈ ಕ್ಲಾಸ್ ಮುಗಿದ ಮೇಲೆ ಈ ಕ್ಲಾಸ್ ಬಗ್ಗೆ ನಾನು ಹೇಗೆ ಕ್ಲಾಸ್ ಮಾಡಿದೆ ಅನ್ನುವಂತಹ ಚಿಂತನೆಯನ್ನು ಲುಕಿಂಗ್ ಬ್ಯಾಕ್ ಅದನ್ನು ಹೇಳಿದ್ದವರು. ಅದು ಅರ್ಥ ಆಯ್ತಾ ನಿಮಗೆ? ಅದು ಇವಾಗ ಒಂದು ಕ್ಲಾಸ್ ಆಗಿದೆ. ನೀವು ಯಾವತ್ತು ನೆನ್ನೆ ಬಂದ್ರಲ್ವಾ, ಮೊನ್ನೆ ಒಂದು ಕ್ಲಾಸ್ ಮಾಡಿದ್ರಿ ನೀವು ನಿಮ್ಮ ಸ್ಕೂಲಲ್ಲಿ. ಆ ತರಗತಿಯ ಬಗ್ಗೆ ನೀವು ಯಾವ ರೀತಿ ಕ್ಲಾಸ್ ಆಯಿತು ನಮ್ಮದು, ಹೌ ವಾಸ್ ಮೈ ಟೀಚಿಂಗ್, ಹೌ ಮಚ್ ಎಫೆಕ್ಟಿವ್ ಇಟ್ ವಾಸ್ ಅನ್ನುವಂತಹ ಒಂದು ಚಿಂತನೆಯನ್ನು, ವಿಚಾರವನ್ನು ನೀವು ಮಾಡಿದ್ರೆ ಆ ಒಂದು ಚಿಂತನೆ, ಅಫ್ಕೋರ್ಸ್ ಇವೆಲ್ಲವೂ ಒಳ್ಳೆ ಶಿಕ್ಷಕನಾಗಿ ಮಾಡ್ತಾರೆ. ತರಬೇತಿ ಕಾರ್ಯಾಗಾರ ನೀವೇನೇನು ಇಲ್ಲೆಲ್ಲ ಹೇಳೋದಲ್ಲ, ದೊಡ್ಡ ಪಟ್ಟಿ ಹೇಳಿದ್ರಿ ಮತ್ತು ಇನ್ನೂ ಹೇಳೋರಿದ್ದೀರಿ. ಇವೆಲ್ಲವುಗಳದ್ದು ಒಂದು ತೂಕ ಆದರೆ ಇದೇ ಇನ್ನೊಂದು ತೂಕ. ಯಾವುದು? ನಾನೊಬ್ಬ ಶಿಕ್ಷಕನಾಗಿ ನಾನು ಹೇಗೆ ನನ್ನ ಕೆಲಸವನ್ನು ನಾನು ಮಾಡ್ತೇನೆ, ನನ್ನ ಬೋಧನೆ ಏನಿದೆ, ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿದೆ, ಪರಿಣಾಮಕಾರಿಯಾಗಿದೆ, ನನ್ನ ಒಂದು ಬೋಧನೆಯ ಮಟ್ಟ ಜೊತೆಗೆ ನಾನು ಮಾಡ್ತಕ್ಕಂಥ ಬೋಧನಾ ವಿಧಾನ ಅದು ಯಾವ ರೀತಿಯಲ್ಲಿ ಇದೆ, ಅದು ಸರಿಯಾದ ಪರಿಣಾಮಕಾರಿಯಾಗಿದೆಯಾ ಇಲ್ವಾ ಅಂತ ನಿರಂತರವಾಗಿ ತನ್ನನ್ನು ತಾನು ಪರಿಶೀಲಿಸಿಕೊಳ್ಳುವಂಥದ್ದು ಇದೆಯಲ್ಲ, ಸ್ವಯಂ ಪರೀಕ್ಷೆಯನ್ನು ಮಾಡಿಕೊಳ್ಳುವಂಥದ್ದು.
ಈಗ ನಮ್ಮ ಒಂದು ಸ್ಕೂಲಲ್ಲಿ ಬರೋಣ, ಇದು ಥಿಯರಿ ಆಗಿದೆ, ಇನ್ನು ಥಿಯರಿ ಭಾಳ ಹೇಳ್ತೀನಿ ನಾನು ಮಧ್ಯ. ಸೊ ಐ ವಾಂಟ್ ಟು ಕನೆಕ್ಟ್ ಇಟ್ ಟು ಯುವರ್ ಎಕ್ಸ್ಪೀರಿಯನ್ಸಸ್. ಅದು ಬರೀ ಥಿಯರಿ ಆದರೆ ಇಟ್ಸ್ ಫ್ಯಾಂಟಾಸ್ಟಿಕ್ ಥಿಯರಿ ಇದು. ಅನ್ಲೆಸ್ ಇಫ್ ವಿ ಆರ್ ಕನೆಕ್ಟಿಂಗ್ ಟು ಯುವರ್ ಕ್ಲಾಸ್ ರೂಮ್ ಸಿಚುವೇಶನ್, ಇಟ್ ಮೇ ನಾಟ್ ಬಿ ಯೂಸ್ಫುಲ್ ಫಾರ್ ಯು. ಈಗ ನಾವು ಬರೋಣ, ಇದನ್ನು ನೀವು ಮಾಡಿದಂತಹ ತರಗತಿ, ಮಾಡ್ತಾ ಇರುವಂಥ ತರಗತಿ. ನೀವು ಎಷ್ಟು ವರ್ಷ ಸರ್ವಿಸಸ್ ಆಗಿಲ್ಲ? 18 ಇಯರ್ಸ್. 18 ವರ್ಷಗಳ ಅವಧಿಯಲ್ಲಿ ಶಿಕ್ಷಕರು ಏನಾಗಿದ್ದಾರೆ ಅವರು, ಇಷ್ಟು ವರ್ಷಗಳ ಅವಧಿಯ ಶಿಕ್ಷಕದಲ್ಲಿ ಜೀವನದಲ್ಲಿ ನಾನು ಏನನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸಸ್ ಅಂದರೆ ನಾನು ಆಚರಣೆಗಳು, ನಾನು ಪ್ರತಿಯೊಂದು ಸಹ ನಾನು ಮಾಡೋವಂಥದ್ದು. ವಿದ್ಯಾರ್ಥಿಗಳಿಗೆ ಹೇಗೆ ಪ್ರಶ್ನೆ ಕೇಳ್ತೀನಿ, ಯಾವ ರೀತಿ ಉತ್ತರ ತೊಗೊಳ್ತೀನಿ, ನಾನು ಅವ್ರ ಜೊತೆ ಹೇಗೆ ನಡ್ಕೊಳ್ತೀನಿ, ಒಂದು ವಿಷಯವನ್ನು ಹೇಗೆ ಪ್ರಸ್ತುತಪಡಿಸ್ತೀನಿ, ಅವರನ್ನು ಹೇಗೆ ಭಾಗವಹಿಸುವಂತೆ ಮಾಡ್ತೀನಿ, ಅವರು ಕಲಿದೇ ಇದ್ದರೆ ಏನು ಮಾಡ್ತೀನಿ, ಒಂದು ಕ್ಲಾಸಲ್ಲಿ ಏನಾಗುತ್ತೆ ಅನ್ನೋವಂಥದ್ದನ್ನು ನೀವು ಸ್ವಯಂ ಪರಿಶೀಲನೆಯನ್ನು ಮಾಡ್ಕೊಳ್ತಾ ಇದ್ದೀರಾ? ಎಷ್ಟು ಜನ ಮಾಡ್ಕೊಳ್ತಿದ್ದೀರಿ? ಹನುಮಾನದಿಂದ ಕೈ ಎತ್ತಾ ಇದ್ದಾರೆ, ಎಲ್ಲರೂ ಕೈ ಎತ್ತಾ ಇಲ್ಲ. ಅದು ಮತ್ತೆ ಕೇಳ್ತೀನಿ, ಮತ್ತೆ ಅವ್ರಿಗೆ ಯಾರ್ಯಾರು ಕೈ ಎತ್ತಿದ್ರೆ ಅವ್ರಿಗೆ ಕೇಳ್ತೀನಿ, ಕೈ ಎತ್ತಾ ಇರೋರಿಗೂ ಕೇಳ್ತೀನಿ. ಮತ್ತೆ ಹೇಗೆ ಮಾಡ್ತಾರೆ? ವಿದ್ಯಾರ್ಥಿಗಳಿಗೆ ನಾನು ಕೇಳ್ತಿರೋದಲ್ಲ, ನೀವು ವಿದ್ಯಾರ್ಥಿಗಳು ಕಲ್ತಿದಾರ ಇಲ್ಲ ಅಂತ ಎಲ್ಲರೂ ಚೆಕ್ ಮಾಡ್ತೀವಿ ನಾವು, ಅದಲ್ಲ. ನೀವು ಸರಿಯಾಗಿ ಮಾಡ್ತಾ ಇದ್ದೀರೋ ಪಾಠ ಇಲ್ವೋ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಮಾಡ್ತೀವಿ? ಅದು ಅದು ಸರಿ ಇದೆ, ನೀವು ಒಂದು ವಿಧಾನ, ಇಲ್ಲ ಅಂತಾರಲ್ಲ. ಸೊ ಇದು ಒಂದು ಪರೋಕ್ಷವಾದ ವಿಧಾನ, ಇದು ಎಲ್ಲರೂ ಮಾಡುವಂಥದ್ದು. ಟೆಸ್ಟ್ ಮಾಡ್ತೀವಿ ನಾವು, ಆ ಟೆಸ್ಟಲ್ಲಿ ಸರಿಯಾಗಿ ಅಂತ ಉತ್ತರ ಬರೆದ್ರೆ ಚೆನ್ನಾಗಿ ನಾನು ಮಾಡಿದ್ದೀನಿ ಅಂತ ಅನ್ಕೊಂತೀವಿ. ಸರಿಯಾಗಿ ಮಾಡಲಿಲ್ಲ ಅಂದ್ರೂ ನಾನು ಸರಿಯಾಗಿ ಮಾಡಿದ್ದೆ, ಅವ್ರು ಕಲ್ತಿಲ್ಲ ಅಂತ ನಾವೆಲ್ಲರೂ ಡಿಕ್ಲೇರ್ ಮಾಡ್ತೀವಿ. ಇನ್ನೂ ಜಾಸ್ತಿ ಕೇಳಿದ್ರೆ ನಮಗೆ ಭಾಳ ಕೆಲಸ ಮ್ಯಾನೇಜ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದೆ, ಅವುಗಳ ನಡುವೆ ನಾನು ಕಲಿಸ್ತಿರೋದು ಹೆಚ್ಚು, ಅವ್ರ ತಂದೆ ತಾಯಿಗಳದೇ ತಪ್ಪು, ಅವ್ರು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಸಪೋರ್ಟನ್ನು ಮಾಡಲ್ಲ ಅಂತಲೂ ಸಹ ನಾನು ಹೇಳ್ತೀನಿ. ಹೇಗೆ ಮಾಡ್ತೀವಿ? How better they can apply in the real life? ಥಿಯರಿ ಬೇಡ ನನಗೆ, ನೀವೇ ಮಾಡ್ತೀರಿ. Yes, sir. For example, how what you are doing? Okay, sir. I'll give the example then. So there is a concept called deficiency syndrome. I don't want any concept. ನಿಮ್ಮ ಹೆಸರು ಹೇಳಿ? ರಾಹುಲ್ ಅಂತ ಸರ್. ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ? ಸೈನ್ಸ್ ಸರ್. ನೀವು ಸೈನ್ಸ್ ಪಾಠ ಮಾಡಬೇಕಾದ್ರೆ ನೀವು ಮಾಡಿರೋಂತಹ ಪಾಠನ ಯಾವ ರೀತಿ ಇತ್ತು ಅಂತ ನೀವು ಹೆಂಗೆ ಪರೀಕ್ಷೆ ಮಾಡ್ತೀರಾ? ದಟ್ಸ್ ಓನ್ಲಿ ಐ ವಾಂಟ್. ಐ ಡೋಂಟ್ ವಾಂಟ್ ಎನಿ ಥಿಯರೀಸ್. ಐ ಆಮ್ ಹ್ಯಾವಿಂಗ್ ಪ್ಲೆಂಟಿ ಆಫ್ ಥಿಯರಿ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ನೀವು ಮೇಡಮ್ ಏನು ಹೇಳಿದ್ರು, ನಾನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳ್ತೀನಿ, ಆ ಮೂಲಕ ನಾನು ಹೇಗೆ ಪಾಠ ಮಾಡ್ತೀನಿ ಅಂತ ನಾನು ಪರೀಕ್ಷೆ ಮಾಡ್ತಿರ್ತೀನಿ ಅಂತ ಅವ್ರು ಹೇಳ್ತಾರೆ. ನೀವೇನು ಮಾಡ್ತೀರಿ ಅದನ್ನ ಹೇಳ್ಬೇಕು. ಐ ಡೋಂಟ್ ವಾಂಟ್ ಥಿಯರಿ. ಸಾರಿ, ನಿಮ್ಗೆ ಏನೋ ಪಾಪ ಹೇಳ್ಬೇಕು ಅಂತೀನಿ. ಒಂದು ಅವರ ನಿಜ ಜೀವನದಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾರೋ. ಸೆಕೆಂಡರಿ ಗ್ರೂಪ್ ಡಿಸ್ಕಷನ್ ಅಂತ ಬಂದಾಗ ಎಷ್ಟು ಎಫೆಕ್ಟಿವ್ ಆಗಿ ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ. ಸೊ ಶೇರಿಂಗ್ ದಟ್ ಇಸ್ ಕಾಲ್ಡ್ as peer learning. ಓಕೆ. Question is when you do a class. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಪ್ಪ, ಈ ಕ್ಲಾಸ್ ಮುಗೀತು, ನಾನು ಪರೀಕ್ಷೆ ಮಾಡ್ತಾರೆ, ನಾನು ಹೇಗೆ ಮಾಡ್ತೀನಿ ಅಂತ ನಾನು ಇವಾಗ ಪ್ರಶ್ನೆ ಕೇಳ್ತಾರೆ. ಅದು ಇವಾಗ ಪಾಠ ಮಾಡಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಮಕ್ಕಳ ಮುಖಗಳನ್ನು ನೋಡಿದಾಗ ಅವ್ರ ಎನರ್ಜಿ ಲೆವೆಲ್ ನೋಡ್ಕೊಂಡು ನಾನು ಪಾಠ ಎಷ್ಟು ಪರಿಣಾಮಕಾರಿ ಚೆಕ್ ಮಾಡ್ತೀನಿ. ಇದೊಂದು ಅಂದರೆ ಇದು ತುಂಬ ಕ್ರೂಡ್ ಆದ ಒಂದು ಇದು ಅಷ್ಟೇ, ಬಟ್ ನಿಮಗೆ ಅದು ಗೊತ್ತಾಗಲ್ಲ. ಹಿಂಗೆ ಗೊತ್ತಾಗತ್ತೆ ಅವ್ರ ಆಸಕ್ತಿಯ ಮೇಲೆ ಗಮನ, ಅವ್ರು ಎಷ್ಟು ಆಸಕ್ತಿಯಿಂದ ಕಲ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಾನು ಬೋಧಿಸಿದ ಪಾಠ ನನಗೆ ತೃಪ್ತಿ ಕೊಡ್ತು ಅಂದ್ರೆ ನಾವು ಪರಿಣಾಮಕಾರಿ ಬೋಧನೆ ಮಾಡಿದ್ದೀನಿ. ನಿಮಗೆ ತೃಪ್ತಿ ಆಯಿತು, ಅವ್ರಿಗೆ ಆಯ್ತಾ ಇಲ್ಲ ಅಂತ ಗೊತ್ತಾಯ್ತು. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಡುಗೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಇವಾಗ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತೀರಿ, ನಾನು ಭಾಳ ಚೆನ್ನಾಗಿ ಮಾಡಿದ್ದೀನಿ, ಅವ್ರಿಗೆ ಹೆಂಗಿತ್ತು ಕೇಳಬೇಕಲ್ವಾ ಅಲ್ವಾ? ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು. ಇವಾಗ ವಿದ್ಯಾರ್ಥಿಗಳು ಭಾಗವಹಿಸುವಿಕೆ ಮೇಲೆ ಡಿಫೆಂಡ್ ಆಗ್ತದೆ. ಅದಲ್ಲ, ನಾನು ನೋಡಿ, ನೀವು ಜನರಲ್ ಬರಬಾರದು. ನಾವು BEd ಭಾಳ ಫೇಮಸ್ ಜನರಲ್ ಮಾತಾಡೋದು, ಅದು ನಾನು ಒಪ್ಪೋದಿಲ್ಲ. ಸ್ಪೆಸಿಫಿಕ್ ನಾನು ಮಾಡ್ತಿಲ್ಲ ಅಂದರೆ ಮಾಡೋದು ಹೇಗೆ ಅಂತ ಇವತ್ತಿಂದ ಶುರು ಮಾಡೋಣ. ವಾಟ್ ಆರ್ ದ ಬೇಸ್? ಸೊ ಯಾವತ್ತು ಏನಂದರೆ ಅಕ್ಸೆಪ್ಟಿಂಗ್ ಇದೆಯಲ್ಲ, ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಲರ್ನಿಂಗ್. ಇಫ್ ಯು ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್, ಯು ಆರ್ ನಾಟ್ ಏಬಲ್ ಟು ಲರ್ನ್ ಅಷ್ಟೇ. ಯು ಡೋಂಟ್ ವಿಶ್ ಟು ಲರ್ನ್. ನಾನು ಕಲೀಲಿಕ್ಕೆ ಇಷ್ಟ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ನಾವು ದಟ್ ಇಸ್ ದ ಫಸ್ಟ್ ಸ್ಟೆಪ್. ಯಾರೋ ಕೈ ಎತ್ತಿರೋ ಇಬ್ಬರು ಮೂರು ಮುಗಿಸ್ ಮಾಡೋಣ, ಮೂರದು ಇಲ್ಲ, ಒಂದು ನಿಮಿಷ ಗೊತ್ತಾಗಲಿ. ಮಕ್ಕಳ ಬೌದ್ಧಿಕ ಮಟ್ಟವನ್ನು ತಿಳ್ಕೊಂಡು ಯಾವ ರೀತಿ ಹೇಳ್ಕೊಂಡು ನಾನು ಪರಿಣಾಮಕಾರಿ ತಯಾರಾಗಿ ಮಾಡಬೇಕು ಅಲ್ಲ, ನೀವು ಮಾಡೋದಿಲ್ಲ ಸರ್. ನೋಡಿ, ದಿಸ್ ಇಸ್ ದ ಪ್ರಾಬ್ಲಮ್ ವಿ ಫೇಸ್ ಎವ್ರಿವೇರ್.
ಮಕ್ಕಳಿಗೂ ಹಂಗೆ ತಯಾರು ಮಾಡ್ತೀವಿ ನಾವು. ಹೆಂಗೆ ಅವ್ರಿಗೆ ಏನು ಕೇಳಿದ್ರು ಪುಸ್ತಕ ಇರೋದು ಹೇಳ್ತಾರೆ, ನಿಂದು ಹೇಳಪ್ಪ ಅಂದರೆ ಅವ್ರು ಹೇಳಲ್ಲ. ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡಿ ಸರ್. ಇಲ್ಲ ಅರ್ಥ ಆಗಿದೆ, ಪ್ರಶ್ನೆ ಅರ್ಥ ಆಗಿಲ್ವಾ? ಪ್ರಶ್ನೆ ಅರ್ಥ ಆಗಿಲ್ವಾ ನಿಮಗೆ? ಅವ್ರಿಗೆ ಅದಕ್ಕೆ ಆದರೆ ಉತ್ತರ ಹೇಳೋ ವಿಧಾನ ನಮ್ಗೆ ಇರುತ್ತೆ ಗುರುಗಳೇ. ಹಾಂ, ಆತ್ಮಾವಲೋಕನ ಬೇಕಿಲ್ಲ. ಯಾಕಂದ್ರೆ ಹೌದಪ್ಪ, ನಾನು ಈಗ ಫಾರ್ ಎಕ್ಸಾಂಪಲ್ ಅಡಿಗೆ ಎಕ್ಸಾಂಪಲ್ ತಗೋಣ. ನೀವು ಅಡುಗೆ ಮಾಡಿ ಎಷ್ಟು ಜನ ಇದ್ದಾರೆ ಮನೇಲಿ? ನಿಮ್ಮಲ್ಲಿ 5 ಜನ ಅಡುಗೆ ಮಾಡಿರ್ತೀರಿ. ಆತ್ಮಾವಲೋಕನ ಮಾಡ್ಕೊಂತೀರಿ. ಏನು? ಅಡುಗೆ ಚೆನ್ನಾಗಿ ಮಾಡಿದ್ದೀನಿ, ನಾನು ಮಾಡಿದ್ದೀನಿ. ಅಡುಗೆ ಕೌಶಲ್ಯನ ನೀವು ಇಂಪ್ರೂವ್ ಮಾಡ್ಕೋಬೇಕು. ಸಪೋಸ್ ನೀವು ಹೊಸದ ಮದುವೆ ಆಗಿದ್ದೀರಿ ಅಂತ ಅಂದ್ಕೊಳ್ಳೋಣ ಅಲ್ವಾ? ನೀವು ಅಡುಗೆ ಕೌಶಲ್ಯ ಇಂಪ್ರೂವ್ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊತೀವಿ. ಇಂಪ್ರೂವ್ ಆಗುತ್ತೋ ಅಡುಗೆ ಕೌಶಲ್ಯ? ನೀವು ಊಟ ಮಾಡ್ತೀರಿ, ನಿಮಗೆ ಊಟ ಮಾಡಿದ್ರೆ ಚೆನ್ನಾಗೇ ಇದೆ ಅಲ್ವೇ? ಯಾಕಂದ್ರೆ ನೀವೇ ಮಾಡಿದ್ದೀರಿ ಅಲ್ಲ. ಒಂದು ನಿಮಿಷ, ಹೌದಾ? ಆ ಎಕ್ಸಾಂಪಲ್ ಅಂತ ಗೊತ್ತಾಗುತ್ತೆ ಅವಾಗ. ಅಟ್ಲೀಸ್ಟ್ ಏನು ಮಾಡಬೇಕು ಅವಾಗ ಅಲ್ವಾ? ಇಲ್ಲಿ ಇದನ್ನ ಯಾರಾದ್ರೂ ಮಾಡ್ತಾ ಇದ್ದೀರಾ ಅಂತ? ಹಾಂ, ಒಂದು ನಿಮಿಷ ಅವ್ನು ಕೇಳಬೇಕು. ಹಾಂ, first thing, I prepare well before getting into the class, the topic. Second thing, I make sure that connectivity ಇದೆ ಇಲ್ಲೋ ಮಕ್ಕಳ ಜೊತೆ, ಲೈಕ್ ಫೀಡ್ಬ್ಯಾಕ್ ಅವ್ರು ನಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡಿಂದ ಎಂಡ್ ಮಾಡೋವರೆಗೂ. ಮೈ ಕ್ವಶನ್ ಇಸ್ ಡಿಫರೆಂಟ್. That's what how effective you are. No, my question is, how do you check your impact of teaching? How you are, today I am giving a class. I should check the impact of my teaching. Today's class, the whole 18 years of his teaching is made up of such type of classes only. 18 ವರ್ಷ ಸುಮ್ಮನೆ ಆಗಲ್ಲ ಅದು. ಒಂದೊಂದು ಕ್ಲಾಸ್ ಸೇರಿದ್ರೆ 18 ವರ್ಷ ಆಗಲ್ಲ ಅದು. ನೀವೇನು ಮಾಡ್ತಿದ್ದೀರಿ? ಜನರಲ್ ಬೇಡ, ನೀವು ಏನು ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ಫಸ್ಟ್ ನಾ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರ ಕಡೆಯಿಂದ ಉತ್ತರ ಬರುತ್ತಿಲ್ವಾ, ಆ ಬೇಸಿಸ್ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ರಿಸೀವ್ ಆನ್ಸರ್ ಇಸ್ ರಿಸೀವ್. ಎಸ್ ಸರ್, ಯಥಾದೃಷ್ಟಿ ತಥಾ ಸೃಷ್ಟಿ ಅಂದಾಗ ಐ ಲುಕ್ ಮೈ ಸೆಲ್ಫ್, ಹೌ ಐ ಲುಕ್ ಎಟ್ ದ ಸಬ್ಜೆಕ್ಟ್. ಹುಡುಗರು ಹಂಗೆ ನೋಡಾತರ ಇಲ್ಲ, ದಟ್ ಐ ಲುಕ್ ಫಾರ್. ಓಕೆ. Only last one. We will go move further. Parents' opinion. Parents' opinion ಇಂಪ್ರೂವ್ ಆಗುತ್ತೆ. ಓಕೆ, ಲಾಸ್ಟ್ ಮಾಡಿದ್ಮೇಲೆ ಒಂದ್ಸರಿ ಲಾಸ್ಟ್ ಫೈನಲಿ ಲಾಸ್ಟ್ ಸ್ವತಃ ಮಗುನೇ ನಾನಾಗಿ ಪ್ರಶ್ನೆ ಮಾಡ್ಬೋದು. ಓಕೆ, ಆಯ್ತು. ಸೊ ನೋಡಿ, ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಆಸ್ಕ್ ಯುವರ್ ಸೆಲ್ಫ್, ಆಸ್ಕ್ ಮೈ ಸೆಲ್ಫ್, ಹೌ ಐ ಆಮ್ ಡೂಯಿಂಗ್ ಮೈ ಟೀಚಿಂಗ್. ನನ್ನನ್ನು ನಾನು ಕೇಳ್ಕೊಳ್ಳೋಂಥ ಎಷ್ಟು ಕಷ್ಟ ನೋಡಿ. ವಿ ಡೋಂಟ್ ಡೂ ದಟ್. ಏನೇ ಹೇಳ್ಬೋದು ನಾವು ಥಿಯರಿಯಲ್ಲಿ, ಯೂಶ್ವಲಿ ವಿ ಡೋಂಟ್ ಡೂ ದಿಸ್ ರಿಫ್ಲೆಕ್ಷನ್. ಇದಕ್ಕೆ ಸ್ವಲ್ಪ ಚಿಂತನಶೀಲ ಅಂತ ನಾವು ರಿಫ್ಲೆಕ್ಟಿವ್ ಅಂತ ಮಾಡಿದಾಗ ಇದು ಸ್ವಲ್ಪ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಜಾಗೃತ ಶಿಕ್ಷಕ ಅಂತ ಹೇಳ್ಬೋದೇನೋ ಅಂತ. ಜಾಗೃತ ಶಿಕ್ಷಕ. ಸೊ ಇದನ್ನು ಇನ್ನೊಂದು ಉದಾಹರಣೆ ಬರೋಣ, ಆಮೇಲೆ ನಾವು ಗೋ ಟು ಥಿಯರೀಸ್ ಅಂಡ್ ಇದಕ್ಕೆ. ನೀವು ಒಂದು ಕ್ಲಾಸ್ ಮಾಡ್ತೀವಿ, ಜಸ್ಟ್ ನೀವೊಂದು ಇವಾಗ ಒಂದು 2 minutes ನಿಮ್ಮೊಂದು ಟೈಮ್ ಕೊಡ್ತೀನಿ ನಾನು. ಕನ್ಸಿಡರ್ 2 classes, I mean 2 teaching. ಒಂದು ದಿವಸ ಒಂದು ಕ್ಲಾಸ್ ಮಾಡಿದ್ದೀನಿ, ಇನ್ನೊಂದು ದಿವಸ ಇನ್ನೊಂದು ಕ್ಲಾಸ್ ಮಾಡಿದ್ದೀನಿ. ಒಂದು ದಿವಸ ತುಂಬ ಎಕ್ಸಲೆಂಟಾಗಿ ಆಗಿದೆ, ಯು ಗಾಟ್ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ, ತುಂಬ ಖುಷಿಯಾಗಿದೆ. ಯು ರಿಮೆಂಬರ್ ದಟ್ ಸಿಚುವೇಶನ್. ಎರಡನೇದು ಇನ್ನೊಂದು ದಿವಸ ನಿಮಗೇನು ಸಮಾಧಾನ ಆಗಿಲ್ಲ, ಯಾವುದೂ ಸರಿ ಹೋಗಲಿಲ್ಲಪ್ಪ ಅಂತ ಅನಿಸಿದೆ ಅಲ್ವಾ? ಸೊ ಯು ರಿಮೆಂಬರ್ ದೀಸ್ 2 scenarios ಆ್ಯಂಡ್ ಜಸ್ಟ್ ರೈಟ್. ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡಿ, ಇನ್ನೊಂದು 3ನೇ 4ನೇ ಒಂದು ಹೇಳಬೇಕಿತ್ತು, ಮರ್ತೋಯ್ತು ನನಗೆ. ನೀವು ಏನೇ ಉತ್ತರ ಕೊಡೋದಕ್ಕಿಂತ ಮುಂಚೆ ಪ್ಲೀಸ್ ಥಿಂಕ್ ಆ್ಯಂಡ್ ಗಿವ್ ಆನ್ಸರ್. ಜಸ್ಟ್ ನಮಗೇನಾಗುತ್ತೆ, ನಮ್ಗೆ ಅಭ್ಯಾಸ ಇರುತ್ತೆ, ನಮಗೆ ಈ ಥಿಂಕಿಂಗಿನ ಸರ್ಫೇಸ್ ಲೆವೆಲಲ್ಲಿ ನಮಗೆ ಆಲೋಚನೆಗಳು ಬಂದಿದ್ದನ್ನೇ ಹೇಳ್ಬಿಡ್ತೀವಿ ನಾವು. ಡೋಂಟ್ ಡೂ ದ್ಯಾಟ್. ಅಲೋ ಯುವರ್ ಸೆಲ್ಫ್ ಟು ಥಿಂಕ್ ಫಾರ್ 30 seconds or 40 seconds ಆ್ಯಂಡ್ ದೆನ್ ರಿಫ್ಲೆಕ್ಟ್. ಆಮೇಲೆ ನೀವು ಅದನ್ನು ಹೇಳಿ. ಪ್ಲೀಸ್ ರೈಟ್ 2 scenarios. ನೀವು ಯೋಚನೆ ಮಾಡಿ. ಇತ್ತೀಚಿಂದು ತುಂಬ ಚೆನ್ನಾಗಿರೋಂಥ ಒಂದು ಕ್ಲಾಸ್ ನಿಮಗೆ, ನಿಮ್ಮ ಕ್ಲಾಸ್. ಮತ್ತು ಜನರಲ್ ಹೇಳೋಂಗಿಲ್ಲ, ಯಾರ್ಯಾರ್ದು ಅಲ್ಲ, ನೀವು ಪಾಠ ಮಾಡೋ ಕ್ಲಾಸ್ ಏನೋ ತುಂಬ ಚೆನ್ನಾಗಿ ಕಲ್ತ್ಬಿಟ್ರೆ ಅವತ್ತು
ಒಳ್ಳೆ ರೆಸ್ಪಾನ್ಸ್ ಬಂತು. ನೀವೆಲ್ಲ ಹೇಳ್ತಾ ಇದ್ದೀರಲ್ಲ, ತುಂಬ ರೆಸ್ಪಾನ್ಸ್ ಬಂತು. ದಟ್ ಒನ್ ಕ್ಲಾಸ್. ಅನದರ್ ಕ್ಲಾಸ್ ಅಯ್ಯೋ ನನಗೇನು ಯಾವುದೂ ಸರಿ ಹೋಗಲಿಲ್ಲ. 2 ಸಿಗ್ನಲ್ನ ಪಾಯಿಂಟ್ಸ್ ಹಾಕಿ ಅದು ಯಾವುದು ಯಾವುದು ನೀವು ನನಗೆ ಹೇಳ್ಬೇಕಾಗ್ತದೆ. ಪ್ಲೀಸ್ ಸ್ಟಾರ್ಟ್ ರೈಟಿಂಗ್. ಬರೀಬೇಕು. ಕ್ಲಾಸ್ ಎ ಕ್ಲಾಸ್ ಬಿ. ಆ ಕ್ಲಾಸ್ ಹೆಂಗಿತ್ತು? ಚೆನ್ನಾಗಿಲ್ದಿರ ಕ್ಲಾಸ್. ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ? ಶುರು ಮಾಡಿ ಬರೀಲಿಕ್ಕೆ. ನನ್ನ ಮುಖ ನೋಡೋರು ಬರಲ್ಲ. ಸೊ ಒಂದು ನಿಮಿಷದೊಳಗೆ ಬರೀಬೇಕಷ್ಟೇ. ಒಂದು 2 ಪಾಯಿಂಟ್ಸ್ ಹಾಕ್ಕೊಳ್ಳಿ. ಯಾಕಂದ್ರೆ ನೀವು ನೆನಪು ಬರಬೇಕು ಅಂದರೆ ಅದು ನೀವು ಬರೆದ್ರೆ ಮಾತ್ರ ನೆನಪು ಬರುತ್ತೆ, ರಿಫ್ಲೆಕ್ಟ್ ಮಾಡೋಕ್ಕೆ. ಸೊ ಆ ಕ್ಲಾಸ್ ಹೇಗಿತ್ತು ಅನ್ನುವಂಥದ್ದನ್ನು ನೀವು ಶೇರ್ ಮಾಡಬೇಕಾಗತ್ತೆ. ಆಗಿರೋರು ಕೈ ಹಾಗೆ ಮೌನವಾಗಿ ಕೈ ಎತ್ತಿರಿ. ನನಗೆ ಎಷ್ಟು ಜನದ್ದಾಯಿತು ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಡಿಸ್ಕಷನ್ ಮಾಡೋಣ. ಆಗಿರೋರು ಕೈ ಎತ್ಬೋದು. ಹಿಂಗೆ 1 ನಿಮಿಷ ಅಷ್ಟೇ ಸಮಯ ನಿಮಗೆ. 2 ಪಾಯಿಂಟ್ 3 ಪಾಯಿಂಟ್ ಅಷ್ಟೇ. ಆಯಿತಾ? ಅಲ್ಲ ಹೇಳೋದು ಬೇಡ, ಸುಮ್ಮನೆ ಆಗಿದ್ದ ಕೈ ಎತ್ತರಿ ಅಂತ. ಆಯಿತು, ಓಕೆ. ಇನ್ನು ಉಳಿದಿರೋರು ಹಾಂ ಕೈ ಇಳಿಸಿ. ಐ ಎಕ್ಸ್ಪೆಕ್ಟ್ ಎವ್ರಿಬಡೀಸ್ ರೆಸ್ಪಾನ್ಸ್. ಎಲ್ಲರದು ಸಹ ಹಾಂ ಓಕೆ 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 ಓಕೆ. ಇನ್ನು 20 ಸೆಕೆಂಡ್ಸಲ್ಲಿ ಮುಗಿಸ್ಬೇಕು. ಈಗ ರೆಸ್ಪಾನ್ಸ್ ಕೊಡೋರು ಇದುವರೆಗೂ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ರು ಕೊಡಲಿ. ಐ ಎಕ್ಸ್ಪೆಕ್ಟ್ ಹೂಎವರ್ ಹ್ಯಾಸ್ ನಾಟ್ ರೆಸ್ಪಾಂಡೆಡ್ ಪ್ಲೀಸ್ ರೆಸ್ಪಾಂಡ್. ಆಯ್ತು, ತಿಳಿಸಿ, ಕೈ ಇಳಿಸಿ. ಎಲ್ಲರದು ಆಯಿತು ಅಂತ ಭಾವಿಸ್ಬೋದಾ? ಕೈ ಎತ್ತಲಿಲ್ಲ, ನೋಡ್ತಾ ಇಲ್ಲ. ಓಕೆ 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 ಓಕೆ. ಇನ್ನು ತುಂಬ ಜನ ಈ ಕಡೆಯಿಂದ ಏನು ನನಗೆ ಕಾಣಿಸ್ತಾ ಇಲ್ಲ. ಆಯಿತಾ? ಆಯಿತಾ ಮೇಡಮ್? ನಿಮ್ಮದೆಲ್ಲ ಆಯಿತಾ? ಮತ್ತು ಹೇಳ್ತಾ ಇರಲಿಲ್ಲ. ಐ ಆಮ್ ಆ್ಯಕ್ಚುಲಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು. ಓಕೆ, ನಿಮ್ಮದೆಲ್ಲ ಆಯಿತಾ? ಆಯಿತಾ? ಹೇಳಕ್ಕೆ ರೆಡಿ ಇಲ್ಲ. ನಿಮ್ಮದೆಲ್ಲ ಆಯಿತಾ? ಯು ಸಿ ಹೌ ಡಿಫಿಕಲ್ಟ್ ಇಟ್ ಈಸ್ ಫಾರ್ ಎ ಟೀಚರ್ ಟು ಕನೆಕ್ಟ್ ಆ್ಯಂಡ್ ಆಲ್ಸೋ ಟು ಗೆಟ್. ಯೋಚನೆ ಮಾಡಿ ಮಾಡಲ್ಲ, ಬರೆಯಲ್ಲ. ಮಕ್ಕಳು ಹಂಗೇನಲ್ಲ, ಸೇಮ್ ವೇ, ಸೇಮ್ ಟೈಪ್ ನಮ್ಮಂಗೆ ಅವರು. ನಾವೇನು ಮಾಡ್ತೀವಿ ಅಲ್ಲಿ ಕ್ಲಾಸಲ್ಲಿ? ಯಾರೂ ಬರಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು? ಬರ್ಕೊಳ್ರಿ, ನಾನೇ ಬರೆದ್ಬಿಡ್ತೀನಿ ಅಲ್ವಾ? ಇಟ್ಸ್ ಆಫ್ ನೋ ಯೂಸ್. ನಾವೇ ಹೇಳೋದ್ರಿಂದ ಆಗಲ್ಲ, ಉಪಯೋಗ ಆಗಲ್ಲ. ಈಗ ಈ 2 ಸಿನೇರಿಯೋನ ಎಕ್ಸ್ಪ್ಲೇನ್ ಒಬ್ಬರೇ ಹೇಳ್ಬೇಕು. ಎಕ್ಸ್ಪ್ಲೇನ್ ಒಂದು 2 ಮಿನಿಟ್ಸಲ್ಲಿ ಒಂದು 3-4 ಜನದ್ದು ಅಷ್ಟೇ. ವಿಲ್ ಗೋ ಟು ನೆಕ್ಸ್ಟ್ ಲೆವೆಲ್. ಮತ್ತೆ ಯಾರು ಹೇಳ್ತೀರಿ? ಇದುವರೆಗೂ ರೆಸ್ಪಾಂಡ್ ಮಾಡೋರು ಬಿಟ್ಟು ಬೇರೆ ಹೊಸಬ್ರು ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ನನ್ನ ಕ್ಲಾಸು ಮತ್ತು ಅವರೇ ಅಷ್ಟೇ ಜನ ಆಗ್ಬಿಡ್ತೀವಿ ನಾವು. ಉಳಿದವ್ರನ್ನ ಕೈ ಬಿಟ್ಬಿಡ್ತೀವಿ. ಯಾರು ಇವಾಗ ರೆಸ್ಪಾಂಡ್ ಮಾಡದೇ ಇರೋರು? ನಾನೇ ಮಾಡ್ತೀರಾ? ಹೇಳಿ, ಕೂತ್ಕೊಂಡು ಹೇಳಿ. ನಾನು ಲೆಸನ್ ಹೋಮ್ ಟೀಚ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಫುಲ್ ಇನ್ವಾಲ್ವ್ ಆಗಿದ್ರು ಕ್ಲಾಸಲ್ಲಿ. ನೆಕ್ಸ್ಟ್ ಪೀರಿಯಡ್ ಪಿ ಪೀರಿಯಡ್ ಇತ್ತು. Even in the P period, they request me to continue the class. Oh,
ಏನು ಮಾಡಿದ್ರಿ ನೀವು? ನನಗೆ ಬೇಕಾಗಿರೋದೇನು ಅಂದರೆ ವಾಟ್ ಡಿಡ್ ಯು ಡೂ ಇನ್ ದ ಗುಡ್ ಕ್ಲಾಸ್, ಇಲ್ಲೂ ಸಹ ಏನು ಮಾಡಿದ್ರಿ ನೀವು, ವಾಟ್ ಡಿಡ್ ಯು ಲರ್ನ್, ಏನು ಕಲ್ತ್ರಿ ನೀವು ಅಂತ. ಒಂದಂದ್ರೆ ಅವ್ರು ಹೆಂಗೆ ರೆಸ್ಪಾನ್ಸ್ ತಗೋಬೇಕು. ಅದಲ್ಲ ನೋಡಿ, ಇದು ಜನರಲ್ ಬೇಡ. ಈಗ ನಿಮ್ಮ ಕ್ಲಾಸ್ ಯಾವುದೋ ಕ್ಲಾಸ್ ಹೇಳಿರಲ್ಲ, ಅಲ್ಲಿ ಏನು ಮಾಡಿದ್ರಿ ನೀವು, ಸ್ಪೆಸಿಫಿಕ್ ಬೇಕು ನನಗೆ. ಟು ಲರ್ನ್ ಮೈ ಸೆಲ್ಫ್, ಬೇರೆಯವ್ರಿಗೂ ಅರ್ಥ ಆಗುತ್ತೆ ಅದು. ಸ್ಟೋರಿ ಆ್ಯಂಡ್ ಎಕ್ಸಾಂಪಲ್ಸ್ ಹೇಳಿದ್ರಿ, ಚೆನ್ನಾಗಿದ್ದ ಕ್ಲಾಸ್ಗೆ. ಓಕೆ, ಇನ್ನೊಂದು ಕ್ಲಾಸಲ್ಲಿ ಇನ್ನೊಂದು ಅಂದರೆ ಹೆಲ್ತ್ ಇಶ್ಯೂ ಇತ್ತು. ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಇದಾಗಿತ್ತು. 45 minutes ವೇಸ್ಟ್ ಆಯ್ತು ಅಲ್ಲಿ. ಓಕೆ ಓಕೆ, ಇನ್ನೊಂದಿಬ್ಬರು. ಹಾಂ, ಸರ್ 10th ಕ್ಲಾಸ್ನಲ್ಲಿ 1857 ವಾರ್ ಹೇಳಬೇಕಾಗಿತ್ತಂದ್ರೆ ಸ್ಕಾಸಿಸ್ ಇದು ಕೆಲವೊಂದು ಚಾರ್ಟ್ಸ್ಗಳನ್ನು ಹಾಕೊಂಡು ಹೋಗಿದ್ದೆ. ವೆರಿ ನೈಸ್. ಜೊತೆಗೆ ವಿಜುವಲ್ ವಿಡಿಯೋ ತೋರಿಸಿದ್ದೆ ಹುಡುಗರು. ವೆರಿ ನೈಸ್. ಸ್ಪೆಷಲಿ ಮಂಗಲ್ ಪಾಂಡೆಸ್ ಫಿಲ್ಮ್ ತೋರಿಸಿದ್ದೆ. ಸೊ ಅದು ಇಫೆಕ್ಟ್ ಮಾಡಾಗಿತ್ತು. ಅದೇ ನೆಕ್ಸ್ಟ್ 2-3 ಡೇಸ್ UN ಬಗ್ಗೆ ಲೆಸನ್ ಹೇಳಬೇಕಾಗಿತ್ತು. ಸೊ ನಂಗೆ ಸಾಕಷ್ಟು ಟೀಚಿಂಗ್ ಏಡ್ ಸಿಗಲಿಲ್ಲ. ಸೊ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಥಿಂಕಿಂಗ್ ನಮ್ಮ ಮಕ್ಕಳಿಗೆ ಅದಷ್ಟು ಲೆವೆಲ್ ಹೇಳಕ್ಕೆ ಆಗುತ್ತೆ. ವೆರಿ ನೈಸ್. ದಿಸ್ ಇಸ್ ವಾಟ್ ರಿಫ್ಲೆಕ್ಷನ್. ದಿಸ್ ಇಸ್ ರಿಫ್ಲೆಕ್ಷನ್. ಚಿಂತನಶೀಲತೆ ಅಂದರೆ ಇದು. ಹಾಂ, ಹೇಳಿ. ನೀವು ಮಾತಾಡಿಲ್ಲಲ್ಲ ಇದುವರೆಗೂ? ಹಾಂ, ಮಾತಾಡ್ದಾರಿಲ್ಲ. ಹಾಂ, ಇಲ್ಲ, ಆಮೇಲೆ ನೆಕ್ಸ್ಟ್ ರೌಂಡು. ಯಾಕಂದರೆ ನೀವು ಸಹ ಈ ಟೆಕ್ನಿಕ್ನ ನಿಮ್ಮ ಕ್ಲಾಸಲ್ಲಿ ಬಳಸಬೇಕು. ಅದರ್ವೈಸ್ ಏನಾಗ್ಬಿಡುತ್ತೆ, ಓನ್ಲಿ 10 ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್. ಯು ಶುಡ್ ಎಕ್ಸ್ಪೆಕ್ಟ್ ಫ್ರಮ್ ಬಿಗಿನಿಂಗಿಂದನೇ ನೋ, ಐ ಡೋಂಟ್ ರಿಸೀವ್ ಫ್ರಮ್ ಯು, ಬೇರೆಯವರಿಂದ. ಇಲ್ಲಾಂದರೆ ಆನ್ಸರ್ ಮಾಡೋರಿಗೆ ಉತ್ಸಾಹ ಇರುತ್ತೆ. ಸುಮ್ಮನೆ ಕೂತಿರೋರನ್ನ ಸಮಯ ವ್ಯರ್ಥ ಅನಿಸ್ಬಾರ್ದು. ನನಗೆ ಸಮಯ ಹೋಗ್ತಾ ಇದೆ ಆದ್ರೂ ನಾನು ಬಿಡಲ್ಲ. ಇಲ್ಲ, ಅಲ್ಲಿ ಅವರು ಶುರು ಮಾಡಿದ್ದಾರೆ. ಯಾರು ಶುರು ಮಾಡಿದ್ದು? ನಿಮ್ದು ಹೇಳಿದಿರಲ್ಲ, ನೀವು ಬೇಡ, ನೀವು ಹೇಳಿಲ್ಲ. ಪೂರ್ವ ತಯಾರಿ ಒಳ್ಳೆದಿತ್ತು ವಿತ್ ಟೀಚಿಂಗ್ ಏಡ್. ಯಾವುದು ವಿಷಯ ಯಾವುದು? ಎ ಕ್ಲಾಸ್. ಅಲ್ಲ, ಸಬ್ಜೆಕ್ಟ್ ಅಂದರೆ ಟಾಪಿಕ್. ಯಾವ ಟಾಪಿಕ್? ನಾನು ಭಾಳ ನಿರ್ದಿಷ್ಟಕ್ಕೆ ಹೋಗ್ತೀನಿ, ಜನರಲ್ ಇಲ್ಲ. ಯಾವ ಕತೆ? ಹಾಂ, ಏನು ಚೆನ್ನಾಗಾಯ್ತು ಅಲ್ಲಿ? ವಿತ್ ಟೀಚಿಂಗ್ ಏಡ್ ಪೂರ್ವ ತಯಾರಿಯೊಂದಿಗೆ ನೋಡಿ. ಓಕೆ. ಅದಾದ ನಂತರ ಬೋಧನೆಯಲ್ಲಿ ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಬಂತು ನನಗೂ. ಆಮೇಲೆ ಹುಡುಗಿಯ ತೊಡಗಿ ಹಾವಭಾವ ಹಾಗೂ ನಗು ಮುಖದಿಂದ ಪಾಠ ಮಾಡ್ತಾ ಇದ್ದೆ. ಇದೊಂದು. ಆಮೇಲೆ ಇದು ವಿರುದ್ಧ ಪೂರ್ವ ತಯಾರಿ ಇರೋದು ವಿದೌಟ್ ಟೀಚಿಂಗ್ ಏಡ್. ಆಮೇಲೆ ಆಸಕ್ತಿ ನನಗೂ ಇರೋದು. ಆಮೇಲೆ ಹುಡುಗರ ತಡೆಗೂ ಅಷ್ಟೇ ಸೇಮ್ ಬಂತು. ರಿಫ್ಲೆಕ್ಷನ್ ಡಿಫ್ರೆಂಟ್ ಬರಬೇಕು. ಇನ್ನೊಬ್ರು ಇವ್ರದಾದ್ಮೇಲೆ ಇನ್ನೊಬ್ರು. ಪ್ರತಿ ಸಲ ಕ್ಲಾಸಲ್ಲಿ ಹೋಗಿ ಚಿತ್ರವನ್ನು ತೆಗೆಸ್ತಾ ಇದ್ದೆ. ಒಂದ್ಸಲಿ ಕ್ರಾಪ್ ಕಟಿಂಗ್ ಹೇಳಿದೆ, ಒಂದು ಕ್ಲಾಸಿಗೆ ಹೇಳಿದೆ, ಅದು ಫ್ಲವರ್ ಕಟಿಂಗ್ ಹೇಳಿದೆ. ಫ್ಲವರ್ ಕಟಿಂಗ್ ಮಾಡಿದ್ಲೇ ಮತ್ತೆ ನೆಕ್ಸ್ಟ್ ಡಿವಿಷನ್ಗೂ ಹೋಗ್ಲೇಬೇಕು. B ಕ್ಲಾಸಲ್ಲಿ ಹೇಳಿದ್ರೆ ಆ ಕ್ಲಾಸಲ್ಲಿ ಫ್ಲವರ್ ಕಟಿಂಗ್ ಹೇಳಿದೆ, ನಿಮಗೂ ಹೇಳ್ತೀನಿ ಅಂತ ಹೇಳಿದೆ ಸರ್. ಅವ್ರು ಮಾರ್ನಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಆ ಕ್ಲಾಸ್ನವರು ತಗೊಂಡೋಗಿ ನಾನು ಟೇಬಲ್ ಹತ್ರ ಇಟ್ಕೊಂಡಿದ್ದೆ. ಟೀಚರ್ ತಗೊಂಡೋಗಿ ಆ ಬಾಕ್ಸ್ ಅಲ್ಲಿ ಇಟ್ಕೋತಾರ ಅಂತ ಅವ್ರು ಥಿಂಕಿತ್ತು. ಮಾರನೇ ದಿನ ಆ ಕ್ಲಾಸಲ್ಲಿ ಅದನ್ನ ಹೇಳಿದೆ, ಮಾಡ್ಕೊಂಡು ಬರಲಿಲ್ಲ ಸರ್ ಅವರು ಆ ಕ್ಲಾಸ್ದಲ್ಲಿ. ಆಮೇಲೆ ಪ್ರತಿಭಾ ಕಾರಂಜಿ ಅಂತ ಬಂತು. ಒಂದು ಸೆಲ್ಫಿ ಸ್ಟ್ಯಾಂಡ್ ಅನ್ನ ರೆಡಿ ಮಾಡಿದ್ವಿ. ಆ ಫ್ಲವರ್ಸ್ ಎಲ್ಲ ಅಲ್ಲಿ ಅಂಟಿಸಿದ್ವಿ ಸರ್. ಆ ಕ್ಲಾಸಿನ ಮಕ್ಕಳು ಮೇಡಮ್ ನಾನು ಮಾಡ್ಕೊಂಡ್ ಬರ್ತೀನಿ, ನೆಕ್ಸ್ಟ್ ಟೈಮು ನಮಗೂ ಫ್ಲವರ್ ಹಿಂಗೆ ಅಂಟಿಸಿ ಮತ್ತೆ ಬೇರೆ ಹೇಳಿ ನಮ್ಗೆ ಅಂತ ಇಷ್ಟಪಟ್ಟರು. ಅದು ಚೆನ್ನಾಗಿದ್ದು ಕ್ಲಾಸು. ಆಗದೇ ಇರೋ ಕ್ಲಾಸು ಅದೇ ಸರ್. ಅವಾಗ ಫಸ್ಟ್ ಇಲ್ಲಿ ಫ್ಲವರ್ ಕಟಿಂಗ್ ಹೇಳಿದ್ನಲ್ಲ, ಅದಕ್ಕೆ ಜಸ್ಟ್ ಕಟ್ ಮಾಡೋದು ಬೇಡ ಬಿಡುತ್ತೆ, ಬೋರಿಂಗ್ ಸರ್ ಅವ್ರಿಗೆ. ಆ ಸೆಲ್ಫಿ ಸ್ಟ್ಯಾಂಡ್ ಅನ್ನ ರೆಡಿ ಮಾಡಿದ್ನಲ್ಲ ಸರ್, ಆ ಫ್ಲವರ್ಸ್ ಯೂಸ್ ಮಾಡಿ ಅವ್ರಿಗೆ ಖುಷಿ ಆಯ್ತು. ಅವಾಗ ಬೋರ್ ಮಾಡ್ಕೊಂಡು ಮಕ್ಕಳು ನೆಕ್ಸ್ಟ್ ಕ್ಲಾಸಲ್ಲಿ ನಮಗೂ ಇದನ್ನೇ ಹೇಳಿ ಮತ್ತೆ ಬೇರೆ ಏನಾದರೂ ಕ್ರಿಯೇಟಿವಿಟಿ ಹೇಳಿ ಅಂತ ಅವ್ರು ನಮಗೆ. ಓಕೆ ಸರ್. ನಂದೊಂದು ಅನುಭವ ಹಾಂ, ಹೇಳಿ ಸರ್. ಈಗ ಯಾವುದೋ ಒಂದು ಪಾಠ ಮಾಡಿರ್ತೀನಿ. ಈ ಥರ ಅನುಭವ ಬಹಳ ಸಲ ಆಗಿದೆ. ನಾನು ಪಾಠ ಮಾಡಿದ್ದೀನಿ. ಅವತ್ತು ಆ ಕ್ಲಾಸ್ ಮಾಡಿದಾಗ ನಾನು ಬಹಳ ಚೆನ್ನಾಗಿ ಮಾಡಿದ್ದೀನಿ ಅಂತಲೇ ಸೂಪರ್ ಅನ್ಕೊಂಡ್ಬಿಟ್ಟಿರ್ತೀನಿ, ಆಯ್ತಾ. ಆಮೇಲೆ ಮುಂದಿನ ವರ್ಷ ಅಲ್ಲ, ಅದ್ರ ಮುಂದಿನ ವರ್ಷ ಮತ್ತೆ ಅದೇ ಪಾಠನ ಮತ್ತೆ ರಿಪೀಟ್ ಮಾಡ್ಬೇಕಂತ ಬರುತ್ತೆ. ಅವಾಗ ಎಕ್ಸ್ಪೀರಿಯನ್ಸ್ ಬೇರೆನೇ ಆಗಿರುತ್ತೆ. ಆಗ ನನಗೆ ಗೊತ್ತಾಯಿತು, ಆ ಸಲ ನಾನು ಹಿಂಗೆ ಮಾಡಿರಲಿಲ್ಲ ಅಂತ. ಈ ಕ್ಲಾಸ್ ಮಾಡಿದ ಮೇಲೆ ನಾನು ಸ್ವಾಮೀಜರು ಹೇಳ್ತಾ ಇದ್ದೆ, ನನ್ನ ಕೆಲಸ ಒಂದು ಕಲ್ಪನೆ ಬರುತ್ತೆ. ಈಗ ಮತ್ತೆ ಆ ಕ್ಲಾಸ್ ನನಗೇನಾದ್ರು ಒಂದು 5 ನಿಮಿಷ ಸಿಕ್ಕರೆ, ಅದೇ ಹುಡುಗರೆಲ್ಲ ಅಲ್ಲಿ ಬಂದು ಕೂತ್ಕೊಂಡ್ರೆ ನನಗೆ ಸುಮ್ಮನೆ ಹಂಗೆ ಕಾಲದಲ್ಲಿ ಹಿಂದಕ್ಕೆ ಹೋಗಿ ಅದೊಂದು ಎಕ್ಸ್ಪ್ಲೇನ್ ಮಾಡಿ ಬಂದ್ಬಿಡ್ಬೋದಾ? ದಿಸ್ ಈಸ್ ರಿಫ್ಲೆಕ್ಷನ್. ಆದರೆ ಮುಂದಿನ ಕ್ಲಾಸ್ ಬೇರೆ ಥರ ಮಾಡೋ ತನಕ ಹಿಂದಿನ ಕ್ಲಾಸ್ ನಾನು ಹಂಗೆ ಎಫೆಕ್ಟಿವ್ ಆಗಿ ಮಾಡಿರಲಿಲ್ಲ ಅಂತ ಗೊತ್ತೇ ಆಗೋದಿಲ್ಲ. ವೆರಿ ಗುಡ್. ನನ್ನ ಎಕ್ಸ್ಪೀರಿಯನ್ಸ್. ಓಕೆ, ನೀವು ಹೇಳಿದ್ರಾ? ಮಾತಾಡಿಲ್ಲ? ಹಾಂ ಸರ್,
ಮೊನ್ನೊಂದು ಸೋಲಾರ್ ಎನರ್ಜಿ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಹಾಂ. ಹಿಂದಿಯಲ್ಲಿದ್ದೆ. ಆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ, ಸೋಲಾರ್ ವಾಟರ್ ಹೀಟರ್ ನೋಡಿದ್ದಾರೆ, ಆಮೇಲೆ ಸೋಲಾರ್ ಲ್ಯಾಂಪ್ ನೋಡಿದ್ದಾರೆ. ಆಮೇಲೆ ಬಂತು ಕೊನೆಯದಾಗಿ ಸೋಲಾರ್ ಕುಕ್ಕರ್. ಮಕ್ಕಳು ಸೋಲಾರ್ ಕುಕ್ಕರ್ ಗೊತ್ತೇ ಆಯ್ತು ಸರ್. ಅವಾಗ ಪಾಠ ಅವಾಗ ಎಂಡ್ ಆಯ್ತದ ಪಾಠ. ಆಮೇಲೆ ಮಗುದಿನ ಮಕ್ಕಳು ಸ್ವಲ್ಪ ಸೋಲಾರ್ ಕುಕ್ಕರ್ ಎಲ್ಲಿದೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಕ್ಕರ್ ನೋಡಿದ್ದೇವೆ, ಹೇಗೆ ಮಾಡ್ಬೋದು ಅವಾಗ ನಮ್ಮ ಸೈನ್ಸ್ ಲ್ಯಾಬಲ್ಲಿ ಹೋದ್ರೆ ಸೋಲಾರ್ ಕುಕ್ಕರ್ ಇತ್ತು ಸರ್. ಅದು ನಿನ್ನೆ ಸರ್ ಇದು ನಡೆದ ತೊಗೊಂಡ್ ಬಂದೆ, ಆ ಮಕ್ಕಳಿಗೆ ತೋರಿಸಿದೆ ನೋಡಿ ಸರ್. ಆಮೇಲೆ ಮಕ್ಕಳು ಹೇಳ್ತಾರೆ, ಸರ್ ಸೋಲಾರ್ ಕುಕ್ಕರ್ ನಮ್ಮ ಕ್ಲಾಸ್ ಒಳಗೆ ತೋರಿಸ್ತಾ ಇದ್ದೀವಿ, ನೀವು ಇಲ್ಲಿ ಬಿಸಿಲೆಲ್ಲ ಅಂತ. ಅದಕ್ಕೆ ಹೊರಗಡೆ ತೊಗೊಂಡ್ರಿ ಸರ್ ಮತ್ತೆ ಗ್ರೌಂಡಲ್ಲಿ ಅಲ್ಲಿ ಮಾಡಿ ತೋರಿಸಿ ಸರ್. ಅದನ್ನ ಸೋಲಾರ್ ಕುಕ್ಕರ್ ಇಟ್ಬಿಟ್ಟು ಅದರ ರಿಪ್ಲೇಷನ್ ತೋರಿಸಿದೆ. ಆಂತರ ಒಬ್ಬನಂತಾನೆ, ಸರ್ ಯಾಕೆ ಬಿಸಿ ಊಟ ಬೇರೆ ಕಡೆ ತೋರಿಸ್ತೀರಿ, ಇಲ್ಲೇ ಮಾಡ್ತಾರೆ. ಎಸ್, ದಿಸ್ ಈಸ್ ಗುಡ್ ರಿಫ್ಲೆಕ್ಷನ್, ಗುಡ್ ರಿಫ್ಲೆಕ್ಷನ್. ಮೇಡಮ್ ಲಾಸ್ಟ್ ನೀವೇ ಕೈ ಎತ್ತಿದ್ರೆ ನೀವೇ. ಹಾಂ, ನಿಮ್ದಾದ್ಮೇಲೆ ನಾವು ಮತ್ತೆ ಈಗ ಏನು ವಿಲ್ ಡಿಸ್ಕಸ್. ಹಾಂ, ಸರ್ ಲಾಸ್ಟ್ ಇಯರ್ ಒಂದು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಇದು ಮಾಕ್ ಪಾರ್ಲಿಮೆಂಟ್ ಮಾಡಿದ್ದೆ. ಓಕೆ. ಒಂದು ರೂಲಿಂಗ್ ಪಾರ್ಟಿ ಇತ್ತು, ಒಂದು ಅಪೋಸಿಷನ್ ಇತ್ತು. ಇಟ್ ಕೇಮ್ ಔಟ್ ಸೋ ನೈಸ್. ಅವ್ರ ಹತ್ರ ಅಪೋಸಿಷನ್ ಬಡ್ದು ಲೈಕ್ ದೇ ವಾಂಟೆಡ್ ಟು ಎಂಜಾಯ್. ಸೊ ಎಲ್ಲಾನು ಕ್ವಶನ್ ಏನು ರೂಲಿಂಗ್ ಪಾರ್ಟಿ ಏನಾದ್ರು ಒಂದು ಇದು ತಗೊಂಡ್ ಬಂದ್ರೆ ದೇ ವರ್ ಆಲ್ ರೆಡಿ ಟು ಲೈಕ್ ಅಪೋಸ್ ಎವ್ರಿ ಟೈಮ್. ಅದು ಬಡ್ದು ಇಟ್ ಕೇಮ್ ಔಟ್ ವೆರಿ ನೈಸ್. ಬಟ್ ಇನ್ನೊಂದು ವರ್ಲ್ಡ್ ಆರ್ಗನೈಸೇಷನ್ ಅದು ಇನ್ನು ಮಟ್ಟನೂ ಲೆಸನ್ ಯಾವತ್ತೂ ನಂದು ಎಫೆಕ್ಟಿವ್ ಆಗಿಲ್ಲ. ಬಿಕಾಸ್ ಐ ಆಮ್ ಸ್ಟಿಲ್ ಸರ್ಚಿಂಗ್ ಸಮಥಿಂಗ್ ಫಾರ್ ಮೀ ಲೈಕ್ ಎಫೆಕ್ಟಿವ್. ಇನ್ನು ಮಟ್ಟ ಆ ಲೆಸನ್ ಯಾವ ವರ್ಷನೂ ಎಫೆಕ್ಟಿವ್ ಆಗಿಲ್ಲ ಸರ್. ಓಕೆ, ವಿ ವಿಲ್ ಡಿಸ್ಕಸ್ ಅಗೇನ್. ಸೊ ನೋಡಿ, ಇದು ವಿಲ್ ಕಮ್ ಬ್ಯಾಕ್ ಟು ಥಿಯರಿ. ಜಸ್ಟ್ ನಾನು ಸ್ವಲ್ಪ ಮಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅದರ್ವೈಸ್ ಓನ್ಲಿ ಮೈ ಕ್ಲಾಸ್ ವಿಲ್ ಬಿ, ಮೈ ಟೀಚಿಂಗ್ ವಿಲ್ ಓನ್ಲಿ ಬಿ ಮೊನಾಟೋನಸ್ ಆಗುತ್ತೆ. ಸೊ ರಿಫ್ಲೆಕ್ಷನ್ ಅನ್ನೋಂಥದ್ದು ಏನಿದೆ, ಚಿಂತನಶೀಲತೆ ಏನಿದೆ, ರಿಫ್ಲೆಕ್ಷನ್ ಅನ್ನೋಂಥದ್ದು ಇಟ್ಸ್ ಜಸ್ಟ್ ಲೈಕ್ ಎ ಮಿರರ್. ಯು ಆರ್ ಸ್ಟ್ಯಾಂಡಿಂಗ್ ಇನ್ ದ ಮಿರರ್, ಇನ್ ಫ್ರಂಟ್ ಆಫ್ ದ ಮಿರರ್. ನೋಡಿ, ಒಂದು ಮಿರರ್ ಇದೆ, ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್. ಸೊ ದಿಸ್ ಈಸ್ ರಿಫ್ಲೆಕ್ಟಿಂಗ್ ಹೌ ಯು ಆರ್. ನೀವು ಹೇಗಿದ್ದೀರಾ ಅಂತ ಈ ಮಿರರು ಹೇಗಿದ್ರೆ ಹಾಗೆ ಕೊಡುತ್ತೆ, ಅದು ಬೇರೆ ಕೊಡುತ್ತಾ? ಸೊ ಈ ಮಿರರ್ನ ಬಳಸ್ಬೇಕು. ಯಾಕೆ ಬಳಸ್ಬೇಕು? ನಾವು ದಿವಸ ಮಿರರ್ ಬಳಸ್ತೀವಿ, ನಾವು ಹೇಗಿದ್ದೀವಿ ಅಂತ. ಇವತ್ತೆಲ್ಲ ಬಳಸಿದಿರಲ್ಲ? ಹಾಂ, ಇಲ್ಲಿದೆ ಲಾಸ್ಟಲ್ಲಿ ಇದೆಯಲ್ವಾ? ಹಾಂ. ಸೊ ಆದರೆ ಆ ಮಿರರು ಏನು ಹೇಗಿದ್ದೀರೋ ಹಾಗೇ ನಿಮಗೆ ಕೊಡುತ್ತೆ ಹೊರತು ಎಕ್ಸ್ಟ್ರಾ ಕೊಡಲ್ಲ, ಕಡಿಮೆನೂ ಕೊಡಲ್ಲ. ಆದರೆ ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು 7-8 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ನಾನು ಏನಿದ್ದೀನೋ ಮುಂಚೆ ಈಗಿನಲ್ಲ 8 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಮಿರರಲ್ಲಿ ನೋಡ್ಕೊಂತೀನಿ. ನಾನು ನೋಡ್ಕೊಂಡಾಗ ನಾನು ಸ್ವಲ್ಪ ಹೊಟ್ಟೆಲ್ಲ ಒಳಗೆ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಪ್ಪ ಅಂದ್ಕೊಂಡ್ರೆ, ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಹೈಡ್ ಮೈ ಬೆಲ್ಲಿ ಹೊರಗಡೆ ಬಂದ್ಬಿಟ್ಟಿದೆ. ನಾನು ನೋಡ್ಕೋಬೇಕಾದ್ರೆ ಏನು ಮಾಡ್ತೀನಿ, ಫೋಟೋ ತೆಗಿಬೇಕಾದ್ರೆ ಹಂಗೆ ಮಾಡ್ತಾರಲ್ಲ ಕೆಲವರು. ಮಿರರ್ ತಪ್ಪಿಲ್ಲ, ಬಟ್ ಐ ಆಮ್ ನಾಟ್ ಏಬಲ್ ಟು ರೆಕಗ್ನೈಸ್ ಮೈ ಮೈ ಬಾಡಿ ನಲ್ಲಿ ಏನೋ ಚೇಂಜ್ ಆಗಿದೆ. ಐ ಆಮ್ ನಾಟ್ ಏಬಲ್ ಟು ರೆಕಗ್ನೈಸ್ ಮೈ ಬಾಡಿಲಿ ಚೇಂಜಸ್. ಇನ್ ದ ಸೇಮ್ ವೇ, ರಿಫ್ಲೆಕ್ಷನ್ ಇನ್ ಯುವರ್ ಟೀಚಿಂಗ್, ಇಫ್ ಯು ಆರ್ ಆ್ಯಕ್ಚುಲಿ ಥ್ರೋಯಿಂಗ್ ಸಮ್ ರಿಫ್ಲೆಕ್ಷನ್ ಈಸ್ ನಥಿಂಗ್ ಬಟ್ ಯು ಆರ್ ಥ್ರೋಯಿಂಗ್ ಸಮ್ ಲೈಟ್. ಒಂದು ಬೆಳಕನ್ನು ನೀವು ಹಾಕ್ತಾ ಇದ್ದೀರಿ ನಿಮ್ಮ ಬೋಧನೆಯ ಮೇಲೆ, ನಿಮ್ಮ ಒಂದು ಬೋಧನಾ ಕ್ರಮದ ಮೇಲೆ, ನಿಮ್ಮ ಒಂದು ಯಾವ ರೀತಿಯಲ್ಲಿ ನೀವು ನಡವಳಿಕೆಯನ್ನು ಮಾಡ್ತಾ ಇದ್ದೀರಾ ಕ್ಲಾಸಲ್ಲಿ, ಯಾವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳನ್ನು, ಯಾವ ಬೋಧನಾ ವಿಧಾನಗಳನ್ನು ಅನುಸರಿಸ್ತಾ ಇದ್ದೀರಾ ನೀವು. ಸೊ ಈ ರೀತಿಯ ಒಂದು ಬೆಳಕನ್ನು ನಿಮ್ಮ ಒಂದು ಪ್ರಕ್ರಿಯೆಯ ಮೇಲೆ ಹಾಕೋದ್ರಿಂದ ಬರೀ ಬೆಳಕು ಹಾಕಿದರೆ ಉಪಯೋಗ ಇಲ್ಲ. ಹೇಗೆ ಮಿರರ್ ಕೆಲಸ ಏನು ಅಂದರೆ ಸುಮ್ಮನೆ ತೋರಿಸುತ್ತಷ್ಟೇ. ಅದನ್ನು ಇಟ್ಕೊಂಡು ನೀವು ಬದಲಾವಣೆಯನ್ನು ನೀವು ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತ ಮಾತಾಡಿದ್ವಿ, ತರಬೇತಿಯಿಂದ ಆಗುತ್ತೆ, ಕಾರ್ಯಾಗಾರದಿಂದ ಆಗುತ್ತೆ, ಇನ್ನೆಲ್ಲ ಏನೇನು ಹೇಳೋದೆಲ್ಲ ಆಗುತ್ತೆ. ಆದರೆ ಇವೆಲ್ಲವನ್ನೂ ಕೊಟ್ಟಾಗ್ಯೂ ಸಹ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಗದೇ ಇರುವ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಯು ಆರ್ ನಾಟ್ ರಿಫ್ಲೆಕ್ಟಿಂಗ್. ನಾನು ಹೆಂಗೆ ಪಾಠ ಮಾಡ್ತೀನಿ ಅಂತ ನೀವೇನು ಎಲ್ಲ ತರಬೇತಿಯಲ್ಲಿ ತೊಗೊಳ್ತೀರಾ, ಕೇಳಿದ್ದೆಲ್ಲ ಕಾರ್ಯಾಗಾರದಲ್ಲಿ ಕೇಳಿದ್ದೆಲ್ಲ ತೊಗೊಳ್ತೀರಾ, ಇವೆಲ್ಲವೂ ಸಹ ಥಿಯರಿ ಗೊತ್ತಿದೆ ನಿಮಗೆ. ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ತಿಲ್ಲ. ನಿಮ್ಮನ್ನು ನೀವು, that process is called challenging yourself. ನಿಮ್ಮನ್ನು ನೀವು ಸವಾಲಿಗೆ ಹೊಟ್ಕೋಬೇಕಿದು ಚಾಲೆಂಜಿಂಗ್. ನಿಮ್ಮನ್ನು ನೀವು ಸವಾಲಿಗೆ ಹೊಟ್ಕೊಳ್ಳುವಂಥದ್ದು, ನಿಮ್ಮ ಪ್ರಾಕ್ಟೀಸಸ್ಗೆ ನೀವು ಸವಾಲನ್ನು ಹೊಟ್ಕೊಳ್ಳುವಂಥದ್ದಿದೆ, ನಿಮ್ಮ ಮಿತಿಗಳನ್ನು ನೀವು ಒಪ್ಕೊಳ್ಳುವಂಥದ್ದೇನಿದೆ
ಅದಕ್ಕೆ ರಿಫ್ಲೆಕ್ಷನ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ಅಂತ ಹೇಳಿದ್ರೆ ಓಪನ್ ಮೈಂಡೆಡ್ನೆಸ್. ನಿಮ್ಮ ಮಿತಿಗಳನ್ನು ನನ್ನ ಹೊಟ್ಟೆ ಮುಂದೆ ಬಂದ್ಬಿಟ್ಟಿದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಇಲ್ಲ ತುಂಬ ಸ್ಮಾರ್ಟ್ ಆಗಿದ್ದೀರಿ ಇವಾಗ ಅಂತ ಯಾರಾದ್ರು ಹೇಳಿದ್ರೆ, ಇಲ್ಲ ಸ್ವಲ್ಪ ನನಗೆ ನೀವು ಹೇಳೋ ಸುಳ್ಳಿದೆ ಅಂತ ಹೇಳುವಷ್ಟರ ಮಟ್ಟಿಗೆ ನೀವು ನನ್ನ ಎಕ್ಸಲೆಂಟ್ ಟೀಚರ್ ಅಂತ ನನ್ನ ಪರ್ಸೆಪ್ಷನಲ್ಲಿ ಇರುತ್ತೆ. ಸರ್ ಇದು ತುಂಬ ಎಕ್ಸಲೆಂಟ್ ಎಕ್ಸಾಂಪಲ್ ಕೊಟ್ಟರು. ಅವ್ರನ್ನ ಯಾರೋ ಬೇರೆ ಹೇಳಬೇಕು ಅಂತಲ್ಲ, ಆದರೆ ಈ ಮೆಥಡಲ್ಲಿ ಬೇರೆಯವರಿಂದಲೂ ನಾವು ತೊಗೊಳ್ತೀವಿ, ಅದು ಡಿಸ್ಕಸ್ ಮಾಡೋಣ. ನಮ್ಮನ್ನು ಅಷ್ಟೇ ಇಲ್ಲ, ಸೆಲ್ಫ್ ಪರ್ಸೆಪ್ಷನ್ ಹೆಂಗಿರುತ್ತೆ ಅಂದರೆ ಐ ಆಮ್ ಅ ಬೆಸ್ಟ್ ಟೀಚರ್, ಐ ಹ್ಯಾವ್ ಪುಟ್ ಆನ್ 18 years ಆಫ್ ಸರ್ವಿಸ್. ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 18 ವರ್ಷ ಸರ್ವಿಸ್ ಆಗ್ತದೆ. ಐ ಆಮ್ ಅ ಬೆಸ್ಟ್ ಟೀಚರ್, ಐ ಆಮ್ ಅನ್ ಎಫೆಕ್ಟಿವ್ ಟೀಚರ್. ಅದು ಗೊತ್ತಾಗಬೇಕಾದ್ರೆ ಯು ಶುಡ್ ಬಿ ಕಾನ್ಸ್ಟೆಂಟ್ಲಿ ಎಂಗೇಜ್ ವಿತ್ ಲರ್ನರ್ಸ್. ಮಕ್ಕಳ ಜೊತೆ ನಿರಂತರವಾಗಿ ಒಡನಾಡುವಂಥದ್ದು, ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಪರಿಗಣಿಸುವಂಥದ್ದು, ಇದಕ್ಕೆ ಬೇಕಾದಂತಹ ಒಂದು ಥಿಯರಿಟಿಕಲ್ ನಾಲೆಡ್ಜನ್ನು ನೀವು ಇಟ್ಕೊಳ್ಳುವಂಥದ್ದು, ಅದು ನಿಮಗೆ ಮಿರರ್ ಆಗೋದು, ಅದು ಆ ಮಿರರ್ ಶಕ್ತಿ ನಿಮಗೆ ಕೊಡುವಂಥದ್ದು. ಅದು ಗೊತ್ತಿಲ್ಲ ಅಂದರೆ ನಿಮಗೆ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವ್ದು ಗೊತ್ತಿರಬೇಕು ನಿಮಗೆ? ಯು ಶುಡ್ ಹ್ಯಾವ್ ಸೌಂಡ್ ನಾಲೆಡ್ಜ್ ಆಫ್ ಪೆಡಗಾಜಿ. ಅಂದರೆ ಬೋಧನಾ ಕ್ರಮ ಹೇಗಿರಬೇಕು ಅನ್ನುವಂಥ ಒಂದು ಸೈದ್ಧಾಂತಿಕವಾದ ನೆಲೆಗಟ್ಟು ನಿಮಗಿದ್ದಾಗ ರಿಫ್ಲೆಕ್ಷನ್ ನೀವು ಚೆನ್ನಾಗಿ ಮಾಡ್ಕೋಬೋದು. ಆ ಸೈದ್ಧಾಂತಿಕ ನೆಲೆಗಟ್ಟಿಲ್ಲ ಅಂದರೆ ನಾನು ಮಾಡೋದೇ ಸರಿ, ನಿಮಗೆ ಬೇರೆ ಏನೂ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹೆಚ್ಚು ಓದ್ಕೋಬೇಕಾಗತ್ತೆ. ನಾನೊಬ್ಬ ಟು ಬಿಕಮ್ ಎ ಬೆಟರ್ ಟೀಚರ್, ಟು ಬಿಕಮ್ ಎನ್ ಎಫೆಕ್ಟಿವ್ ಟೀಚರ್, ಯು ಶುಡ್ ಕಂಟಿನ್ಯೂಸ್ಲಿ ಎಂಗೇಜ್ ವಿತ್ ರೀಡಿಂಗ್, experimenting, experiencing, and checking yourself whether I am doing this right, how I am doing it, how can I improve, and challenging your beliefs, challenge your practices. ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಇದು ಸರಿ ಇಲ್ಲ, ಇನ್ನು ಇಂಪ್ರೂವ್ ಮಾಡ್ಕೋಬೇಕು ನಾವು. ಸೊ ಇದು ಇಟ್ಸ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್, ನಾಟ್ ಎ ಲೀನಿಯರ್ ಪ್ರೊಸೆಸ್. ಹೇಳ್ತಾರೆ ಅದನ್ನ, ಇದು ಚಕ್ರೀಯವಾದ ಒಂದು, ಇದು ರಿಫ್ಲೆಕ್ಷನ್ ಅನ್ನೋದೇನಿದೆ ಇದೊಂದು ಚಕ್ರೀಯವಾಗಿರುವಂಥದ್ದು, ಸೈಕ್ಲಿಕಲ್ ಅಂತ ಹೇಳಿದ್ರೆ ನೀವು ಈಗ ಏನೋ ಒಂದು ಆಕ್ಷನ್ ಮಾಡ್ತೀರಿ ಅಂದರೆ ಟೀಚಿಂಗ್ ಅನ್ಕೊಳ್ಳೋಣ, ಆಮೇಲೆ ನೀವೇನು ಮಾಡ್ತೀರಿ, ಟೀಚಿಂಗ್ ಆಕ್ಷನ್ ಅಂದರೆ ಎಕ್ಸ್ಪೀರಿಯನ್ಸ್ ಅಂತ ಒಂದು ಅನುಭವ ಆಗುತ್ತೆ ತರಗತಿಯಲ್ಲಿ. ಆ ನಂತರ ಏನು ಮಾಡ್ತೀರಿ, ದೆನ್ ಯು ರಿಫ್ಲೆಕ್ಟ್, ದೆನ್ ಅಗೇನ್ ಯು ಡೂ ಆಕ್ಷನ್. ಸರ್ ಓಪನಿಂಗ್ ಟು ಚಾಲೆಂಜ್ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ನಾನು ಸರ್ವಜ್ಞನ ಒಂದು ಮಾತು ಜೋಡಿಸ್ತೀನಿ. ಒಂದು ಕಡೆ ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುತ್ತದೆ. ಸರ್ವಜ್ಞನ ಮಾತು, ಕಣ್ಣ ನೋಡಲಿ ಎಂದು ಕನ್ನಡಿಯು ಕರೆಯುತ್ತದೆ. ಅದೇ ಕರೆಯಲ್ಲ, ನಾವೇ ಹೋಗ್ಬೇಕು ಅಂತ. ಹಂಗೆ ಇವಾಗ ನಾವು ರಿಫ್ಲೆಕ್ಷನ್ಗೆ ನಾವೇ ಕನ್ನಡಿ ತಗೋಬೇಕು. ಇಟ್ಸ್ ಎ ವಂಡರ್ಫುಲ್ ಟೂಲ್. ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಸೆಲ್ಫ್, ಯು ಆರ್ ದ ಓನ್ಲಿ ಪರ್ಸನ್, ಯು ಆರ್ ಇನ್ ಚಾರ್ಜ್ ಆಫ್ ಯುವರ್ ಟೀಚಿಂಗ್ ಕೆರಿಯರ್. ನಿಮಗೆ ಯಾರೋ ಹೇಳಿದ್ರೆ ನಾವು ನಮ್ಮ ಟೀಚಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳಲ್ಲ. ಆದರೆ ನಮಗೆ ನಾವು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಯು ಶುಡ್ ಆಲ್ ಹ್ಯಾವ್ ಥಿಯರಿಟಿಕಲ್ ನಾಲೆಡ್ಜ್ ಇರಬೇಕಾಗತ್ತೆ, ನಿಮಗೆ ಒಂದು ರಿಸರ್ಚ್ ಬೇಸ್ ಇರಬೇಕಾಗತ್ತೆ. ಹೇಗೆ ಯಾವ್ಯಾವುದು ಹೊಸ ಮೆಥಡ್ಸ್ ಇದೆ, ಮಕ್ಕಳನ್ನು ತೊಡಗಿಸಿಕೊಳ್ಳುವಂತಹ ತಂತ್ರಗಳು ಯಾವ್ಯಾವು. ಸೊ ಇದರಲ್ಲಿ 3 ಥರ ಬರುತ್ತೆ ನಿಮಗೆ ರಿಫ್ಲೆಕ್ಷನ್ನಲ್ಲಿ. ದರ್ ಆರ್ 3 ಟೈಪ್ಸ್. ಇದರಲ್ಲಿ ನೀವು ಯಾವ್ಯಾವುದನ್ನು ಮಾಡ್ತೀರಾ ಅಂತ ಕೇಳೋಣ. 3 ಥರ ನಾವು ಇದನ್ನು ಹೇಳ್ತಾರೆ. ಒಂದು, ಕ್ರಿಯೆಯಲ್ಲಿ ಜಾಗೃತಿ, ರಿಫ್ಲೆಕ್ಷನ್ ಇನ್ ಆಕ್ಷನ್. ಕ್ರಿಯೆಯಲ್ಲಿ ಯಾವ ಕ್ರಿಯೆ? ಬೋಧನಾ ಚಟುವಟಿಕೆ. ಬೋಧನೆ ಅಂದಾಗ ಡೋಂಟ್ ಟೇಕ್ ಇಟ್ ಓನ್ಲಿ ಇನ್ ಕ್ಲಾಸ್ ರೂಮ್, ಈವನ್ ಔಟ್ಸೈಡ್ ದಿ ಕ್ಲಾಸ್ ರೂಮ್ ಆಲ್ಸೋ ಯು ಆರ್ ಎಂಗೇಜಿಂಗ್ ವಿತ್ ಚಿಲ್ಡ್ರನ್, ಎಂಗೇಜಿಂಗ್ ವಿತ್ ಸ್ಟೂಡೆಂಟ್. ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಆಕ್ಷನ್. ಕ್ರಿಯೆಯಲ್ಲಿ ಜಾಗೃತಿ ಅಥವಾ ಜಾಗೃತಿ ಅಂತೀರಾ, ಚಿಂತನಶೀಲತೆ ಅಂತೀರಾ. ರಿಫ್ಲೆಕ್ಷನ್ ಇನ್ ಆಕ್ಷನ್. ಫಾರ್ ಎಕ್ಸಾಂಪಲ್, ಐ ಆಮ್ ಡೂಯಿಂಗ್ ಎ ಕ್ಲಾಸ್, ನಾವು ಮಾಡ್ತಾ ಇದ್ದೀನಿ, ಮಾಡ್ತಾ ಇರ್ಬೇಕಾದ್ರೆ ಐ ಆಮ್ ಅಬ್ಸರ್ವಿಂಗ್ ದಟ್ ಮೇಡಮ್ ಎದ್ದೋದ್ರು, ಯಾಕೋ ಬೇಜಾರಾಯ್ತಾ ಅವ್ರಿಗೆ. ಎಕ್ಸಾಂಪಲ್, ದಿಸ್ ಈಸ್ ಅನ್ ಎಕ್ಸಾಂಪಲ್. ಸೊ ಮೇಡಮ್ ಹೋದ್ರು, ಇನ್ನೊಂದಿಬ್ರು ಹೋದ್ರು ಅಂದರೆ ಐ ಹ್ಯಾವ್ ಟು ಥಿಂಕ್ ದಟ್ ಈ ಕಡೆ ಕೆಡಿಸ್ಕೊಳ್ಳಿ, ಡೋಂಟ್ divert your attention. You have to think as a facilitator, as a teacher, why 3 children are actually washroom ಹೋಗಬೇಕು ಅಂತ ಹೋದ್ರು. ಅಥವಾ if you are teaching but suddenly you observe that
some 8-10 students in those are sitting in the last benches, they are not listening. So you are reflecting then and there only. While you are in an action, you are on action. ಸೊ ಆ ಜಾಗೃತಿಯನ್ನು ನೀವು ಅಲ್ಲೇ ಇಟ್ಟಾಗ, ಸೊ ದೆನ್ ಅವಾಗ ಏನು ಮಾಡ್ತೀರಿ, ದೆನ್ ಯು ಚೇಂಜ್ ಯುವರ್ ಮೆಥಡ್. ಅವ್ರು ಹೆಂಗಿದ್ರು ಪಾಠ ಮಾಡ್ತೀನಿ ಅಂದರೆ ಇವಾಗ ನಾಟ್ ಏನೋ ರಿಫ್ಲೆಕ್ಟಿವಿಟಿ, ನೀವು ಜಾಗೃತ ಶಿಕ್ಷಕ ಅಲ್ಲ ಅವರು. ಸೊ ಶಿಕ್ಷಕ ವೃತ್ತಿ ಇರ್ಬೋದು, ಯಾವುದೇ ವೃತ್ತಿ ಇರ್ಬೋದು, ಒಂದು ಅಪಾಯ ಏನು ಅಂತ ಹೇಳಿದ್ರೆ ನಾವು ರೊಟೀನ್ಗೆ ಒಳಪಟ್ಬಿಡ್ತೀವಿ. ನಾವು ರೊಟೀನ್ ಅಂದರೆ ಆಟೋಮೇಷನ್ ಮೋಡ್. ಹೋಗ್ತೀವಿ, ಚಾಪಿಸ್ ಹಾಕ್ತೀವಿ, ಪಾಠ ಮಾಡ್ತೀವಿ, ಬರ್ತೀವಿ. ಹೀಗೆ 1 ವರ್ಷ ಮುಗಿಯುತ್ತೆ, 2 ವರ್ಷ ಮುಗಿಯುತ್ತೆ, 25-30 ವರ್ಷ ಮುಗಿದು ರಿಟೈರ್ಡು ಆಗುತ್ತೀವಿ. ರಿಫ್ಲೆಕ್ಷನ್ ಮಾಡ್ಕೊಳ್ಳೋಣ, ರಿಟೈರ್ಡ್ ಆದಮೇಲೆ ಅಯ್ಯೋ ಹಿಂಗೆ ಮಾಡ್ಬೋದಾಯ್ತಲ್ಲ ನಾನು ಅಂತ ಅವತ್ತಾದರೂ ಅನಿಸಿದ್ರೆ ಪುಣ್ಯ, ಉಪಯೋಗ ಇಲ್ಲ. ಯಾವಾಗ ನಿಮ್ಮ ಕೈಯಲ್ಲಿ ಬದಲಾವಣೆಯನ್ನು ತರುವಂತಹ ಒಂದು ಶಕ್ತಿ ನಿಮ್ಮ ಕೈಗಳಿಗಿತ್ತೋ ಅವತ್ತು ನೀವು ಅದನ್ನು ರಿಫ್ಲೆಕ್ಷನ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ರಿಫ್ಲೆಕ್ಷನ್ ಇನ್ ಆ್ಯಕ್ಷನ್ ಏನಂದರೆ ಕ್ರಿಯೆಯಲ್ಲಿ ಜಾಗೃತಿ. ಅವಾಗಲೇ ನೀವು ಅವಾಗ ಕಂಟಿನ್ಯೂಸ್ ಆಗಿ ಯು ಶುಡ್ ಬಿ ಚೆಕಿಂಗ್ ಯುವರ್ ಸೆಲ್ಫ್. ಹೌ ಯು ಶುಡ್ ಬಿ ಅಬ್ಸರ್ವ್, ಯು ಶುಡ್ ಬಿ ಎ ಕೀನ್ ಅಬ್ಸರ್ವರ್ ವೆದರ್ ಚಿಲ್ಡ್ರನ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಮೈ ಕ್ಲಾಸ್, ಹೌ ದೇ ಆರ್. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡು. ನಾನು ಯಾವ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಸಪೋಸ್ ಇವರು ತುಂಬ ಎಕ್ಸಲೆಂಟಾಗಿ ಉತ್ತರ ಕೊಟ್ಟರು ಅಂತ ಇಟ್ಕೊಳ್ಳಿ, ನಿಮ್ಮ ಕ್ಲಾಸಲ್ಲಿ ಅವ್ರು ಆಗಲ್ಲ. ನಾನು ಅದನ್ನು ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ. ದಟ್ ಈಸ್ ಆಲ್ಸೋ ಐ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೋ, ಅವ್ರಿಗೆ ತುಂಬ ಎಕ್ಸಲೆಂಟ್ ಆದ ಇನ್ಪುಟ್ ಕೊಟ್ಟರು ಅವರು, ಅವಾಗ ಅನ್ನಿಸ್ಬೇಕು ನಮಗೆ. ಸೊ ನನಗೆ ಏನೂ ಇಲ್ಲಪ್ಪ, ಸುಮ್ಮನೆ ಮಾಡ್ಕೊಂಡು ಹೋಗ್ತೀನಿ, ನಾನೇನು ಮೆಕ್ಯಾನಿಕ್, ರೋಬೋಟ್ಗೂ ನಮಗೇನು ವ್ಯತ್ಯಾಸ ಇಲ್ಲ. ಬರ್ತೀನಿ, ಚಾಪೀಸ್ ತಗೊಳ್ತೀನಿ, ಪಾಠ ಮಾಡ್ತೀನಿ, ಹೋಗ್ತಾ ಇರ್ತೀನಿ ನಾನು. ಸೊ ಜಾಗೃತ ಶಿಕ್ಷಕ ಅಲ್ಲ, ಕ್ರಿಯೆಯಲ್ಲಿ ಜಾಗೃತಿ, ರಿಫ್ಲೆಕ್ಷನ್ ಇನ್ ಆ್ಯಕ್ಷನ್. ಸೊ ಇದನ್ನು ನಾವು ಯಾರಾದರೂ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ? ಸರ್ ನಾನು ಪಾಠ ಮಾಡಬೇಕಾದ್ರೆ ಅಲ್ಲೇನೋ ನಡೀತಾ, ಅಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನನಗೆ, ಸರ್ ನಾನು ಮಾಡ್ತೀನಿ ಅಂತ ಸುಮ್ಮನೆ ಜನರಲ್ ಹೇಳಿದ್ರೆ ಅಲ್ಲ. ಆಗ ಇಮಿಡಿಯೇಟ್ಲಿ ಐ ಚೇಂಜ್ ಮೈ ಪ್ಲ್ಯಾನ್, ಇಮಿಡಿಯೇಟ್ಲಿ ಐ ಯೂಸ್ ಅನ್ ಅನದರ್ ಸ್ಟ್ರಾಟಜಿ ವೇರಿಂಗ್ ಟು ಟ್ಯಾಕಲ್ ದಟ್ ಪ್ರಾಬ್ಲಮ್, ದಟ್ ಇಶ್ಯೂ. ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಅಂತಲೇ ಅಲ್ಲ, ಒಂದು ಸಿಚುವೇಶನ್. ಕ್ಲಾಸಲ್ಲಿ ಯಾರೋ ಹುಡುಗರು ಜಾಸ್ತಿ ಮಾತಾಡ್ತಾ ಇದ್ರು, ಇಂಟ್ರೆಸ್ಟೇ. ಫಾರ್ ಎಕ್ಸಾಂಪಲ್, ನೀವು 15-20 ನಿಮಿಷ ಪಾಠ ಮಾಡಿದಿರಿ, ಪ್ರಶ್ನೆ ಕೇಳಿದ್ರಿ, ನೀರಸವಾಗಿದೆ, ಯಾರೂ ಸ್ಪಂದನೆ ಇಲ್ಲ. 21ನೇ ನಿಮಿಷಕ್ಕೆ ಅನ್ನಿಸ್ಬೇಕು ನಿಮಗೆ, ಏನು ಯಾಕೆ ಹುಡುಗರು ಸ್ಪಂದಿಸ್ತಾ ಇಲ್ಲ, ವಾಟ್ ಶುಡ್ ಐ ಯೂಸ್? ಸೊ ದೆನ್ ಯು 21ನೇ ನಿಮಿಷ ಯು ಶುಡ್ ಚೇಂಜ್ ಯುವರ್ ಸ್ಟ್ರಾಟಜಿ. ಜಾಗೃತ ಆಗ್ಬೇಕಾದ್ರೆ ನಿಮ್ಮ ಅಸ್ತ್ರ ಬೇಕಲ್ಲ. ಮತ್ತೆ ನಿಮಗೆ ಏನು ಅಸ್ತ್ರ, ಅದು ಹೆಂಗೆ ಚೇಂಜ್ ಮಾಡ್ಬೇಕು ಅಂತ ಯು ಶುಡ್ ಹ್ಯಾವ್ ದಟ್ ಟೂಲ್ಸ್. ಸೊ ಅದಕ್ಕೆ ನೀವು ಓದ್ಕೋಬೇಕು ಅಂತ ಹೇಳೋದು, ಆ ರಿಸರ್ಚ್ ಬೇಸ್ ಅಂತ ಹೇಳೋದು ನೀವು. ಸೊ ಅದಕ್ಕೆ ನಿಮಗೆಲ್ಲ ಬತ್ತಳಿಕೆಯಲ್ಲಿ ಬಾಣಗಳು ಎಲ್ಲ ಇರಬೇಕು ನಿಮಗೆ. ಸೊ ಇದಾಗಲಿಲ್ಲ ಅಂದರೆ ಅದು, ಇನ್ನೊಂದಾಗಲಿಲ್ಲ ಅಂದರೆ ಇನ್ನೊಂದು ಅಲ್ವಾ. ಅವಾಗ ನೀವೊಂದು ಡಿಸ್ಕಷನ್ಗೆ ಅವ್ರಿಗೆ ಇದು ಮಾಡೋವಂಥದ್ದು. ಸೊ ನೀವು ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾನು ಒಂದು ಪ್ರಾಜೆಕ್ಟನ್ನು ಮಾಡಿದ್ದೀನಿ, ನೀವು ಪ್ರಾಜೆಕ್ಟ್ ಕೊಟ್ಟರೆ ನೀವು ಫೇಲ್ಯೂರ್ ಆಯಿತು, ಹುಡುಗರಿಗೆ ಎಲ್ಲ ಬರ್ಕೊಂಬಂದರು, ಎಲ್ಲ ನೋಡಿದ್ರು, ಎಲ್ಲ ಏನಪ್ಪ ಅಂದರೆ ಚಾಟ್ GPT ಉಪಯೋಗಿಸಿ ಬರ್ಕೊಂಡು ಎಕ್ಸಲೆಂಟ್. ಇಟ್ಸ್ ಆಫ್ ನೋ ಯೂಸ್. ಯಾಕಂದರೆ ಅಲ್ಲಿರೋದನ್ನು ಬರೆದ್ರೆ ಏನು ಉಪಯೋಗ ಇಲ್ಲ. ಪ್ರಾಜೆಕ್ಟ್ ಇರೋದು ಅವ್ರು ಯೋಚನೆ ಮಾಡಿ ಬರಲಿ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇರೋಂಥದ್ದು ಪ್ರಾಜೆಕ್ಟ್. ಸೊ ಆವಾಗ ನೀವೇನು ಸ್ಟ್ರಾಟಜಿ ಬಳಸ್ತೀರಿ? ಆವಾಗ ನೀವು ಪಿಯರ್ ಅಸೆಸ್ಮೆಂಟ್ ಮಾಡ್ಬೋದು, ಒಬ್ರು ಇನ್ನೊಬ್ಬರ ಜೊತೆಗೆ ಅಸೆಸ್ಮೆಂಟ್ ಮಾಡೋದು. ಸೊ ಇದು ರಿಫ್ಲೆಕ್ಷನ್. ಎರಡನೇದೇನು ಅಂತ ಹೇಳಿದ್ರೆ ಕ್ರಿಯೆಯ ನಂತರ ಜಾಗೃತಿ, ರಿಫ್ಲೆಕ್ಷನ್ ಆನ್ ಆ್ಯಕ್ಷನ್. ಕ್ರಿಯೆಯ ನಂತರ ಜಾಗೃತಿ ಅಥವಾ ಚಿಂತನಶೀಲತೆ, ಕ್ರಿಯೆಯ ನಂತರ. ಅಂದರೆ ಇವತ್ತು ಪಾಠ ಮಾಡಿದ್ದೀರಿ, ಇವತ್ತು ನಿಮ್ಮ ಕ್ಲಾಸ್ ಆಯಿತು, ಇವಾಗ ಜಾಗೃತಿ ಆಗಲಿಲ್ಲ, ನಾನು ಆಗುತ್ತೆ ಎಷ್ಟೋ ಸರಿ ಆಗಲೇಬೇಕಂತಿಲ್ಲ, ಗೊತ್ತಾಗಿಲ್ಲ ಅವಾಗ ನನಗೆ. ಐ ವಿಲ್ ಗೋ ಬ್ಯಾಕ್ ಟು ಮೈ ಹೋಮ್, ಸ್ಕೂಲಿಂದ, ವೈಲ್ ಐ ಆಮ್ ಹ್ಯಾವಿಂಗ್ ಮೈ ಟೀ ಆರ್
ವೈಲ್ ಐ ಆಮ್ ವಾಕಿಂಗ್ ಏನೋ ಮಾಡಬೇಕಾದ್ರೆ ಸಡನ್ಲಿ ಇಟ್ ಶುಡ್ ಸ್ಟ್ರಕ್. ಸೊ ನಾನು ಕ್ಲಾಸ್ ಮಾಡಬೇಕಾದ್ರೆ ಯಾಕೋ ಎಡವಟ್ಟಾಗ್ಬಿಟ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ, ಆ್ಯಕ್ಟಿವಿಟಿ ಮಾಡಿದೆ, ಮಕ್ಕಳು ಯಾಕೋ ಅಲ್ಲಿ ಸರಿಯಾಗಿ ಸ್ಪಂದನೆ ಆಗಲಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ, ವಿಷಯ ಪೂರ್ತಿ ಅರ್ಥ ಆದಂಗೆ ಆಗಲಿಲ್ಲ. ದಟ್ ಈಸ್ ರಿಫ್ಲೆಕ್ಷನ್ ಆನ್ ಆ್ಯಕ್ಷನ್. ಆಫ್ಟರ್ ದ ಆ್ಯಕ್ಷನ್ ಯು ಆರ್ ರಿಫ್ಲೆಕ್ಟಿಂಗ್. ದಟ್ ಈಸ್ ಆಲ್ಸೋ ನಾಟ್ ಸೋ ಬ್ಯಾಡ್. ಆ್ಯಕ್ಚುಲಿ ರಿಫ್ಲೆಕ್ಷನ್ ಇನ್ ಆ್ಯಕ್ಷನ್ ಈಸ್ ದ ಬೆಟರ್ ವೇ. ಅವತ್ತಿಂದ ಅವತ್ತು ಮಾಡ್ಕೊಂಡ್ರೆ 36 ವರ್ಷ ಆದ್ಮೇಲೆ ಮಾಡ್ಕೊಂಡಿದ್ದೆ ನಾನು. ರಿಫ್ಲೆಕ್ಷನ್ ಮಾಡ್ಕೊಂಡು ರಿಟೈರ್ಡ್ ಆಗ್ಬಿಟ್ಟಿದ್ದೀನಿ ನಾನು. ಅಯ್ಯೋ ನಾನು ಹೆಂಗೆ ಮಾಡಬೇಕಿತ್ತು ಅಂದರೆ ಇಟ್ಸ್ ಆಫ್ ನೋ ಯೂಸ್. ಯಾಕಂದರೆ ನಾನು ಏನೇ ಮಾಡೋದು ಬರಪ್ಪ ನೀನು ಪಾಠ ಮಾಡು ಅಂತ, ಅಥವಾ ನೀನು ಪಾಲಿಸಿ ಮಾಡೋದು, ಇನ್ನೇನೋ ಮಾಡು ಅಂತ ಯಾರು ಕರೆಯಲ್ಲ. ಕರೀತಾರ? ಅವತ್ತಿಂದ ಅವತ್ತು ಒಂದು ವಾರದಲ್ಲಿ, ಈ ವಾರ ಪಾಠ ಮಾಡಿದ್ವಿ, ಶನಿವಾರದಲ್ಲಿ ಒಂದು ವಾರದ ಪೂರ್ತಿ. ಸೊ ಈ ವಾರ ನಾನೇನು ಮಾಡಿದೆ, ಹೇಗಿತ್ತು ನನ್ನ ಕ್ಲಾಸಸ್ಸು, ಎಷ್ಟು ಮಕ್ಕಳಿಗೆ ತಲುಪ್ತು, ಎಷ್ಟು ಮಕ್ಕಳು ಪ್ರಶ್ನೆ ಕೇಳಿದ್ರು, ಎಷ್ಟು ಮಕ್ಕಳಿಗೆ ನಾನು ಪ್ರಶ್ನೆ ಕೇಳಿದೆ, ಎಷ್ಟು ಮಕ್ಕಳು ಉತ್ತರ ಕೊಟ್ಟರು, ಎಷ್ಟು ಮಕ್ಕಳಿಗೆ ನಾನು ಅಲ್ಲೇ ಆ್ಯಕ್ಟಿವಿಟಿ ಕೊಟ್ಟೆ, ಎಷ್ಟು ಮಕ್ಕಳು ಕಲಿತರು, ಯಾಕೆ ಕಲೀಲಿಲ್ಲ, ನಾನೇನು ಇಂಪ್ರೂವ್ ಮಾಡ್ಕೋಬೋದು. ಈ ಪ್ರಶ್ನೆಗಳನ್ನು ಒಂದು ವಾರದ ನಂತರ ಆದರೂ ಕೇಳಿದ್ರು, ಒಂದು ತಿಂಗಳ ನಂತರ ಆದರೂ ಕೇಳಿದ್ರು, ಒಂದು ವರ್ಷ ಆದಮೇಲೆ ಆದರೂ ಕೇಳಿದ್ರು. ರಿಫ್ಲೆಕ್ಷನ್ ಫಾರ್ ಅಟ್ ಲೀಸ್ಟ್ ಯು ವಿಲ್ ಬಿ ಯು ಆರ್ ಟ್ರ್ಯಾಕ್ ಟು ಇಂಪ್ರೂವ್ ಯುವರ್ ಸೆಲ್ಫ್. 5 ವರ್ಷ ಹೋದರೂ ನೀವು ರಿಫ್ಲೆಕ್ಷನ್ ಮಾಡ್ಕೊಂತಿಲ್ಲ ಅಂತ ಹೇಳಿದ್ರೆ ಉಪಯೋಗ. ಈ ಎರಡನ್ನೂ ಇಟ್ಕೊಂಡು ಯು ಆರ್ ಯೂಸಿಂಗ್ ರಿಫ್ಲೆಕ್ಷನ್ ಇನ್ ಆ್ಯಕ್ಷನ್ ಆ್ಯಂಡ್ ಯು ಆರ್ ಯೂಸಿಂಗ್ ರಿಫ್ಲೆಕ್ಷನ್ ಆನ್ ಆ್ಯಕ್ಷನ್ ಆ್ಯಂಡ್ ಯು ಆರ್ ಆ್ಯಕ್ಚುಲಿ ಯೂಸಿಂಗ್ ರಿಫ್ಲೆಕ್ಷನ್ ಫಾರ್ ಆ್ಯಕ್ಷನ್. ಕ್ರಿಯೆಗಾಗಿ ಮುಂದಾಗೋದಕ್ಕಾಗ್ತದೆ. ಈ ವಾರ ಪೂರ್ತಿ ಆಯಿತು. ಸೋಮವಾರ ಮಾಡೋ ಕ್ಲಾಸನ್ನು ನಾನು ಈ ಥರ ಮಾಡ್ತೀನಿ. ಐ ಯೂಸ್ ಗ್ರೂಪ್ ಆಕ್ಟಿವಿಟಿ, ಐ ಯೂಸ್ ಪ್ರಾಜೆಕ್ಟ್, ಐ ಯೂಸ್ ಥಿಂಕ್, ಪೇ, ಶೇರ್. ಗೊತ್ತಾ ನಿಮಗೆ? ಯಾರಾದ್ರೂ ಯೂಸ್ ಮಾಡಿದ್ರಾ? ಯಾರಿಗೆ ಗೊತ್ತು? ಏನದು ಥಿಂಕ್, ಪೇರ್, ಶೇರ್ ಅಂದ್ರೆ? ಟಾಪಿಕ್ ಬಗ್ಗೆ ಥಿಂಕ್ ಮಾಡ್ಬೋದು ಸರ್, ದೆನ್ ಶೇರಿಂಗ್ ಮಾಡ್ಬೋದು. ಹಾಂ, ಆಮೇಲೆ ಅವ್ರಿಗೆ ಶೇರ್ ಮಾಡ್ತೀವಿ, ಐಡಿಯಾ ಶೇರ್ ಮಾಡ್ಬೋದು. ಕೆನ್ ಯು ಗಿವ್ ಎಕ್ಸಾಂಪಲ್ ವೆದರ್ ಯು ಟ್ರೈಡ್ ದಿಸ್? I've tried it like before reading of a chapter, like connecting a student. I share the idea of what we are going to discuss. Okay. Then they discuss about that word. Okay. The topic, what they are going to discuss today. Okay. Then I merge them with a different pair. So they again they discuss what exactly one thing they have to come up. Okay. Not two things. One thing, connectivity. One thing, collaboration. Okay. So finally they come and share. Then we get into the topic. It's like, you see, so lengthy, no? It's a very quickly you can use this think, pair, and share. I use it in many instances. You can use in classrooms. Very easy. ನೀವು ನೋಡ್ತಾ ಇದ್ದೀರಾ, ಯಾರೂ ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ ಅಂತ ಅನಿಸಿದ್ರೆ, ಯಾರೋ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಸ್ಪಂದಿಸ್ತಿಲ್ಲ ಅಂದಾಗ ಒಂದು ಪ್ರಶ್ನೆ ಅಂತ ಹೇಳುತ್ತೆ. ಬೇಕಾದ್ರೆ ಎಲ್ಲರೂ ಕಾಮನ್ ಕೇಳ್ಬೋದು. ಇವ್ರಿಗೊಂದು ಪ್ರಶ್ನೆ, ಇವ್ರಿಗೊಂದು ಪ್ರಶ್ನೆ ಕೊಡ್ಬೋದು, 2 ಗ್ರೂಪ್ಗೆ. ಅಥವಾ ಒಂದು ಇಷ್ಟಕ್ಕೊಂದು ಪ್ರಶ್ನೆ, ಅವ್ರಿಗೊಂದು ಪ್ರಶ್ನೆ, ಅವ್ರಿಗೊಂದು ಪ್ರಶ್ನೆ, ಅವ್ರಿಗೊಂದು ಪ್ರಶ್ನೆ, ಒಂದು ಬೇರೆ ಒಂದು 5 ನಿಮಿಷ ಟೈಮ್. 1 ನಿಮಿಷ ಥಿಂಕ್ ಮಾಡೋಕ್ಕೆ ಹೇಳಿ, ಜಸ್ಟ್ 1 ಮಿನಿಟ್. ಇನ್ನೊಂದು ನಿಮಿಷ ಇಬ್ಬರು ಪೈರ್, ನೀವಿಬ್ಬರು ಒಂದೊಂದು ಪೈರ್. ಶೇರ್, ಇಬ್ಬರು ಸೇರಿ ಶೇರ್ ಮಾಡೋದು. ಸೊ ಒಂದು 10 ಮಿನಿಟ್ಸ್ ಒಳಗೆ ನೀವು ರ್ಯಾಂಡಮ್ ಆಗಿ ತೊಗೊಳ್ಳೋಂಥ, ಇವ್ರದ್ದೊಂದು ಸರಿ ತೊಗೊಳ್ತಾರೆ, ಅವ್ರದ್ದೊಂದು ಸರಿ. ಒನ್ಸ್ ದಟ್ ಇನಿಬಿಷನ್ ಬ್ರೇಕ್ಸ್, ಇಲ್ಲಪ್ಪ ಅವರು ಒಂದು ಸಲ ಅದಿರುತ್ತೆ, ಇನಿಬಿಷನ್ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ, ಯಾರು ಮಾತಾಡಲ್ಲ. ಅವಾಗ ಒಬ್ಬರು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಎವ್ರಿಬಡಿ ಸ್ಟಾರ್ಟ್ ಥಿಂಕಿಂಗ್, ಸ್ಟಾರ್ಟ್ ಶೇರಿಂಗ್. ಸೊ ನೀವು ಮೊನಾಟನಿ ಬ್ರೇಕ್ ಮಾಡಬೇಕಾದ್ರೆ ಇಟ್ಸ್ ಎ ವಂಡರ್ಫುಲ್ ಮೆಥಡ್. ನಿಮಗೆ ಸುಮ್ಮನೆ ಒಂದು 10 ನಿಮಿಷ ಪಾಠ ಮಾಡಿದ್ರೆ ಯಾರು ಏನೋ ಮಾಡ್ತಿಲ್ಲ. ಜಸ್ಟ್ ಯು ಕ್ಯಾನ್ ಗಿವ್ ಒಂದು ಕ್ವಶನ್ 5 ಮಿನಿಟ್ಸ್, 1 ಮಿನಿಟ್ ಫಾರ್ ಥಿಂಕಿಂಗ್, 1 ಮಿನಿಟ್ ಫಾರ್ ಪೇರಿಂಗ್, ಶೇರಿಂಗ್ ದಮ್, ರಿಫ್ಲೆಕ್ಷನ್. ಇದನ್ನು ನೀವು ಬಳಸ್ಬೋದು. ಸೊ ಈ ಥರ ರಿಫ್ಲೆಕ್ಷನ್ ಫಾರ್ ಆ್ಯಕ್ಷನ್ ಅಂತಂದಾಗ ನಾವು ನನ್ನ ರಿಫ್ಲೆಕ್ಷನ್ ಇವತ್ತಿನ ಈ ಕ್ಲಾಸಲ್ಲೇ ಆಗುವಂಥದ್ದನ್ನು ನಾನು ರಿಫ್ಲೆಕ್ಷನ್ ಮಾಡಿಕೊಂಡು ನಾಳೆ ಕ್ಲಾಸ್ನ ನಾನು ಶೇಪಪ್ ಮಾಡ್ಬೋದು. ಸೊ ಇದು ಈ ರೀತಿಯಲ್ಲಿ ನಾವು ರಿಫ್ಲೆಕ್ಷನನ್ನು ನಾವು ಮಾಡ್ತೀವಿ. ನಮ್ಮ ಲೆಸನ್ ಪ್ಲಾನ್ಸ್ನ ನಾವು ಬರಿತೀವಿ, ಅದು ನಮ್ಮ ಆಲೋಚನೆಯನ್ನು ಮಾಡ್ಕೊಳ್ತೀವಿ ನಾವು. ಎಷ್ಟು ಜನ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಷ್ಟು ಜನ ನಿಮ್ಮ ಕ್ಲಾಸ್ಗಳಿಗೆ ಟೀಚಿಂಗಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಐ ಆಮ್ ನಾಟ್ ಸೇಯಿಂಗ್ ಲೆಸನ್ ಪ್ಲ್ಯಾನ್ ಬರೀತೀರಾ ಬಿಡ್ತೀರಾ ಎರಡನೇದು. ನಿಮ್ಮ ತಲೆ ಒಳಗಾದರೂ ಪ್ಲ್ಯಾನ್ ಎಷ್ಟು ಜನ ಮಾಡ್ಕೊತೀವಿ? 2.
3, 4 ಜನ, 5 ಜನ, 6 ಜನ, 7 ಜನ. ಯು ಆರ್ ನಾಟ್ ಶ್ಯೂರ್ ವಯಸ್ಸು. ಅದಕ್ಕೆ ಅವರು ಇಬ್ಬರು ಬೇಗ ಕೈ ಎತ್ತಿದ್ರು, ಉಳಿದವರು. ಸೊ ಯು ಸಿ, ಇಫ್ ಯು ನಾಟ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್, that is the most dangerous thing happening in our education. ಶಿಕ್ಷಣ ಕ್ಷೇತ್ರದಲ್ಲಿ ಆಗೋಂಥ ದೊಡ್ಡ ಅಪಾಯ ಯಾವುದು ಅಂದರೆ, ಒಂದು ಪ್ರಿಪ್ರೇಷನ್ ಇಲ್ಲದೆ ಕ್ಲಾಸ್ ಲೆಸನ್ ಪ್ಲಾನೇ ಮಾಡಬೇಕು ನಾವು. ಆ್ಯಕ್ಚುಲಿ ಪ್ಲಾನ್ ನಾಟ್ ಫಾರ್ ಶೋಯಿಂಗ್ ಎನಿ ಅಥಾರಿಟಿ, ಯಾರೋ ಮ್ಯಾನೇಜ್ಮೆಂಟ್ಗೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು, ಫಾರ್ ನಾಟ್ ಎನಿ ಅದರ್ ಪರ್ಸನ್ ಟು ಶೋ, ಫಾರ್ ಮೈ ಸೆಲ್ಫ್, ನನಗೋಸ್ಕರ. ಅದನ್ನು ಮಾಡಿಕೊಂಡು ಥಿಂಕ್ ಮಾಡಿಕೊಂಡು ನಾವು ಕ್ಲಾಸ್ಗೆ ಹೋಗುವಂಥದ್ದು ಏನಿಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನೇ ಹೇಳ್ತಾ, ಇನ್ನು ಈ ಒಂದು ರಿಫ್ಲೆಕ್ಷನ್ನಲ್ಲಿ ಯು ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಲೆನ್ಸಸ್. ಬೇರೆ ಬೇರೆ ಕನ್ನಡಕಗಳನ್ನು ನೀವು ಹಾಕ್ಕೋಬೇಕು. ನೀವು ನಿಮ್ಮ ಬಗ್ಗೆ ರಿಫ್ಲೆಕ್ಷನ್ನ ಮಾಡ್ಕೊಂತೀರ, ಚಿಂತನಶೀಲತೆಯನ್ನು ಮಾಡ್ತಿದ್ದೀರ, ನೀವು ರಿಫ್ಲೆಕ್ಷನ್ನ ಮಾಡ್ತಾ ಇದ್ದೀರ ನೀವು ಕನ್ನಡಿಯಲ್ಲಿ ಅಂತ ಹೇಳಿದಾಗ, ಬೇರೆ ಬೇರೆ ಲೆನ್ಸಸ್ನ ಯೂಸ್ ಮಾಡೋದು. ಒನ್ ಲೆನ್ಸ್ ಈಸ್ ಸೆಲ್ಫ್ ಲೆನ್ಸ್, ನನಗೆ ನಾನೇ. ಇದನ್ನು ಯಾವಾಗಲೂ ಯೂಸ್ ಮಾಡ್ಕೊತೀವಿ ನಾವು. ಬರ್ಕೊಳ್ಳೋದೇ ಬೇಡ, ಕೇಳಿಸ್ಕೊಂಡ್ಬಿಟ್ರೆ ಇನ್ನೇನು ಎಲ್ಲ ಸಿಗುತ್ತೆ ನಿಮಗೆ. ಸೊ ನಾನು ಹೇಗೆ ಏನು ಯಾವ ರೀತಿಯಲ್ಲಿ ಪಾಠ ಮಾಡ್ತೀನಿ ಅಂತ ನನಗೆ ನಾನೇ ಚೆಕ್ ಮಾಡ್ಕೊಳ್ಳೋಂಥದ್ದು, ನಾನೇ ಪ್ರಶ್ನೆ ಮಾಡ್ಕೊಂಡೆ. ದಟ್ ಈಸ್ ಸೆಲ್ಫ್ ಲೆನ್ಸ್. ಸೆಕೆಂಡ್ ಒನ್ ಈಸ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನು ಕೇಳೋವಂಥದ್ದು. ಯಾವ್ದಾದ್ರು ಕೇಳ್ತೀರಾ? ಯಾರು ಕೇಳಿದ್ರಿ? ಹೆಂಗೆ ಕೇಳಿದ್ರಿ? ನೀವು ನಿಮ್ದಾಗಿದೆ. ಹಾಂ, ಹೆಂಗೆ ಕೇಳಿದ್ರಿ? Sir, I asked them to write their opinion about my teaching without writing their names and without writing their roles. Opinion in the sense, how you are asking, what is the question you are asking them? How effective my class is. How effective my teaching is. Okay, it is not the right way. You may be doing that. So that I cannot. So what is the outcome you have got? Some were positive, some were negative. It's of no use. ಸೊ ನೀವು ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಸಿಗ್ತದೆ ಅಲ್ಲಿ? Negative ones made me to. ನೆಗೆಟಿವ್ ಅಂದರೆ ಏನು? Like which are the things are drawbacks. ಅಲ್ಲ, ಏನು ಒಂದು ಎಕ್ಸಾಂಪಲ್ ಕೊಡಿ ನನಗೆ. Like some during my chemistry class, one class I taught without practical. The students expected the practical. Okay. So without practical, they couldn't understand. Okay. That they give. ಎಸ್, ಇನ್ನೊಬ್ರಿಗೆ. ನಾವು ಈಗ ಫಾರ್ ಎಕ್ಸಾಂಪಲ್ ಪಂಚಾಯತ್ ರಾಜ್ ಬಗ್ಗೆ ಒಂದು ಟೀಚ್ ಮಾಡ್ತಿದ್ವಿ ಅಂತ ಆರ್ಟಿಕಲ್ಸ್ ಕೇಳ್ಬೋದು, ವಿಚ್ ಆರ್ಟಿಕಲ್ ಸೇಸ್ ಅಬೌಟ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ. ಆ ಟೈಮ್ನಾಗ ಸ್ಟೂಡೆಂಟ್ಸ್ ರೆಸ್ಪಾನ್ಸ್, ಬಟ್ ಆಸ್ಕಿಂಗ್ ಮಿಡಲ್ ಕ್ವಶನ್ಸ್. ಬಟ್ ಇದು ಏನಂದರೆ, ದಿಸ್ ರಿಫ್ಲೆಕ್ಷನ್ ಫ್ರಮ್ ಸ್ಟೂಡೆಂಟ್ಸ್, ವಾಟ್ ಎವರ್ ಯು ಆರ್ ಆಸ್ಕಿಂಗ್, ಈಸ್ ನಾಟ್ ಅ ರೋಟೀನ್ ಕ್ವಶನ್ ಆನ್ಸರ್ ಸೆಷನ್. ರೋಟೀನ್ ಕ್ವಶನ್ ಆನ್ಸರ್ ಸೆಷನ್ ಅಲ್ಲ ಇದು. ಅದು ನೀವು ಯೂಶುವಲ್ಲೇ ಮಾಡ್ತೀವಿ. ಸೊ ಇದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಎಕ್ಸಿಟ್ ಟಿಕೆಟ್ಸ್ ಅಂತ ಒಂದಿದೆ. ಎನಿಬಡಿ ಹರ್ಡ್ ದಟ್? ಎಕ್ಸಿಟ್ ಟಿಕೆಟ್ಸ್. ಎಕ್ಸಿಟ್ ಟಿಕೆಟ್ಸ್ ಅಂದರೆ ಏನು ಅಂದರೆ, ಆ್ಯಕ್ಚುಲಿ ನಾನು ಮಾಡೋಣ ಅಂತಿದ್ದೆ, ಆಗಲಿಲ್ಲ. ಒಂದೊಂದು ಚಿಕ್ಕದು ಹಾಳೆ ಕೊಡೋದು ಅವ್ರಿಗೆ, ಸಣ್ಣ ಒಂದು ಪೀಸ್ ಎಲ್ಲರಿಗೂ ಕೊಟ್ಬಿಡೋದು. ಕೊಟ್ಟು ಇವತ್ತಿನ ಕ್ಲಾಸಲ್ಲಿ, ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ಮಾಡಿದ್ದೀನಿ ನಾನು, ಯಾವುದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ಜಸ್ಟ್ ಒಂದು ವರ್ಡಲ್ಲಿ ಯಾವುದು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ಇನ್ನೂ ಸ್ಪಷ್ಟವಾಗಿದ್ದಿಲ್ಲ ಯಾವುದು. ಸೊ ಎಲ್ಲರ ಹತ್ರ ಇಟ್ ಹಾರ್ಡ್ಲಿ ಟೇಕ್ಸ್ 3 minutes 2 minutes ಎಲ್ಲರೂ ಕೊಡ್ತೀರಾ, ಲೇಸ್ಕೊಂಡ್ಬಿಡ್ತಾರೆ, ಅಥವಾ ಮುಂಚೆನೇ ಕೊಟ್ಟಿಟ್ಟು ಆಮೇಲೆ ಕೊಟ್ಟರಪ್ಪ ಆಗ್ತದೆ. ಇನ್ನೂ ಕೆಲವರು 3 to 1 ಮೆಥಡ್ ಅಂತ ಯೂಸ್ ಮಾಡ್ತಾರೆ. 3 to 1 ಅಂದರೆ ಸ್ವಲ್ಪ ಟೈಮ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. 3 things you learned in this class, 3 things you learned, 2 things in which you require more clarity. ಇನ್ನು ಪೂರ್ತಿ ಈ ಕ್ಲಾಸಿಗೆ ಸಂಬಂಧಪಟ್ಟ 3 ಯಾವುದು ಚೆನ್ನಾಗಿ ಕಲ್ತ್ರಿ, 2 ಇನ್ನೂ ಯಾವುದು ಕ್ಲಾರಿಟಿ ಇನ್ನೂ ಹೆಚ್ಚು ಬೇಕಿತ್ತು, 1 ಯಾವುದು ಅಪ್ಲೈ ಮಾಡ್ತೀರಿ ಹೋಗಿ. ಯಾವುದನ್ನು ನೀವು, ಫಾರ್ ಎಕ್ಸಾಂಪಲ್ ಇದು 3 to 1 ಕೇಳಿದೆ ಅಂತ ಇಟ್ಕೊಳ್ಳಿ ನಾನು. ವಿಚ್ ಆರ್ ದ 3 things you learned, which are the 2 things you still require some more explanation, some more information, which is the one thing you implement in your school. ಅದು 3 to 1. ಸೊ ಇದು ಸ್ಟೂಡೆಂಟ್ಸ್ ಲೆನ್ಸ್. ಇನ್ನೊಂದು ಪಿಯರ್ ಲೆನ್ಸ್. ಪಿಯರ್ ಲೆನ್ಸ್ ಅಂದರೆ ಫ್ರೆಂಡ್ಸು, ನಿಮ್ಮ ಫ್ರೆಂಡ್ಸನ್ನೇ ಕೇಳೋವಂಥದ್ದು ಸ್ಟೂಡೆಂಟ್ಸ್. ಯಾರಾದ್ರೂ ಕೇಳ್ತೀರಾ? ನಿಮ್ಮ ಫ್ರೆಂಡ್ಸುಗಳನ್ನ ಕರ್ಕೊಂಬಂದು ನಿಮ್ಮ ಕ್ಲಾಸಲ್ಲಿ ಕೂರಿಸ್ಕೊಂಡು ನನ್ನ ಪಾಠ ಹೆಂಗಿರುತ್ತೆ ಏನು ಅಂತ ನನಗೊಂದು ಸ್ವಲ್ಪ ವಿವರಣೆ ಕೊಡು ಅಂತ ಏನಾದರೂ ಮಾಡ್ತೀರಾ? ಹಾಂ, ಮಾಡಿದ್ದೀರಾ? ಓಕೆ. ಇನ್ಯಾರಾದರೂ?
ಸೊ ಅಲ್ಲಿ ಮಾಡಬೇಕಾದ್ರೆ ಏನು ಅಂತ ಹೇಳಿದ್ರೆ ಅದರಲ್ಲಿ 2-3 ಥರ ಇದೆ. ಒಂದು ಪೂರ್ತಿ ಪಾಠ ಕೇಳೋವಂಥದ್ದು, ಒಂದು ಸ್ಪೆಸಿಫಿಕ್ ಆದ ಸ್ಕಿಲ್ ನನಗೇನೂ ಇರಲ್ಲ. ನಾನು ಐ ವಿಲ್ ಬಿ ಏನೇ ನಾನು ಮನಸ್ಸಿನಲ್ಲಿ ಅಂದ್ಕೊಂಡ್ಬಂದರೂ ನಾನು ಇಂಟ್ರ್ಯಾಕ್ಟಿವ್ ಆಗಬೇಕು ಅಂದರೂ ಆಗಲ್ಲ ಅಂತ ಅಂದ್ಕೊಳ್ಳೋಣ ನಾನು. ಆವಾಗ ನೀವು ನಿಮ್ಮ ಫ್ರೆಂಡ್ಗೆ ಹೇಳ್ಬೇಕು, ನಾನು ಇಂಟ್ರ್ಯಾಕ್ಟಿವ್ ಆಗಿ ನಾನು ಮಾಡ್ತೀನಾ ಇಲ್ವಾ ನೀನು ಅಬ್ಸರ್ವ್ ಮಾಡು. ಇನ್ನು ಕೆಲವು ಸಾರಿ ಫಾರ್ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತೀವಿ ನಾವು ಟೀಚರ್ಸ್ ಮಕ್ಕಳಿಗೆ. ಪ್ರಶ್ನೆ ಕೇಳ್ತಿದ್ದಾಗೇ ಉತ್ತರನ ತಕ್ಷಣವೇ ಅವ್ರು ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರಿಗೆ ನಾವು ಆ ಪೀರಿಯಡ್ ಏನಿದೆ ಒಂದು 6 ಸೆಕೆಂಡ್ಸ್ 7 ಸೆಕೆಂಡ್ಸ್ ಅದು ಕೊಡ್ತೀವ ನಾವು. ಸಪೋಸ್ ಅದು ಕೊಡದೇ ಇದ್ದಾಗ ಏನಾಗುತ್ತೆ ಅಂದರೆ ಕೈ ಎತ್ತದವ್ರಿಗೆಲ್ಲ ನಾವು ಪ್ರಶ್ನೆ ತೊಗೊತೀವಿ ಉತ್ತರನ. ಅವಾಗೇನಾಗುತ್ತೆ ಅಪಾಯ ಅಂತಾರೆ, ಬೇರೆಯವರು ಉತ್ತರ ಹೇಳಲ್ಲ. ಅವರು ಸ್ವಲ್ಪ ಕೆಲವರಿಗೆ ಪ್ರೊಸೆಸ್ ಆಗ್ತಾ ಇರುತ್ತೆ ತಲೆ ಒಳಗಡೆ, ಅವ್ರಿಗೆ ಆಮೇಲೆ ನಿಧಾನಕ್ಕೆ ಅವ್ರು ಹೇಳಬೇಕು ಅಂತ ಇರ್ತಾರೆ. ಸರ್ ಒಂದು ಪ್ರಶ್ನೆ ಸರ್, ಈ ರಿಫ್ಲೆಕ್ಷನ್ ಅಲ್ಲಿ ಆಸ್ ದರ್ ಇಸ್ ಎ ಫಿಸಿಕಲ್ ಲೇಜಿನೆಸ್, ಇಂಟೆಲೆಕ್ಚುಯಲ್ ಲೇಜಿನೆಸ್, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು? ಸೊ ಪ್ರತಿಯೊಂದೂ ಇಲ್ಲಿ ಅವ್ರಿಗೆ ಶಿಕ್ಷಕರಿಗೆ ಇಚ್ಛೆ ಇಲ್ಲದೆ ಹೋದರೆ ಇದಾಗೋದಿಲ್ಲ. ಐ ವಾಂಟ್ ಟು ಡೂ ಇಟ್, ಬಟ್ ದೇರ್ ಇಸ್ ಸಮ್ ಲೇಜಿನೆಸ್, ಐ ಡೋಂಟ್ ವಾಂಟ್ ಟು ಡೂ, ಲೆಥರ್ಜಿ, ಐ ಆಮ್ ನಾಟ್ ಏಬಲ್ ಟು ಡೂ ಇಟ್. ಹೌ ಟು ಓವರ್ಕಮ್ ದಟ್ ಇಂಟೆಲೆಕ್ಚುಯಲ್? ಅದಕ್ಕೆ ಪತಂಜಲಿ ಸ್ಥಾನ ಅಂತ ಕರೆಯೋದು ಮೆಂಟಲ್ ಲೇಜಿನೆಸ್. ಐ ನೋ ದಟ್ ಐ ವಾಂಟ್ ಟು ಡೂ ಇಟ್, ಬಟ್ somehow I am not able to do it. How to overcome? ಸ್ಟ್ರಾಂಗ್ ಕನ್ವಿಕ್ಷನ್ ಟು ಬಿಕಮ್ ಎಫೆಕ್ಟಿವ್ ಟೀಚರ್ ಆಗಬೇಕು ಅಂತ ಸ್ಟ್ರಾಂಗ್ ಕನ್ವಿಕ್ಷನ್ನಿಂದ ಸ್ವಲ್ಪ ಅದನ್ನು ಆ ಒಂದು ಕನ್ವಿಕ್ಷನ್ ಇಟ್ಕೊಂಡು ನಾವು ಮಾಡೋಂಥದ್ದು ಏನಿದೆಯಲ್ಲ ಅದನ್ನು ನಾವು ಮಾಡ್ಬೇಕು. ವಿಲ್ ಪವರ್ ಯೂಸ್ ಮಾಡಬೇಕಾಗತ್ತೆ ಅಂತ ನನಗನ್ಸುತ್ತೆ. ಸೊ ಯು ವಿಲ್ ಥಿಂಕ್ ಅನ್ನೋದು ಸರ್. ನಮಗೆ ಕಲಿಸೋದ್ರಲ್ಲಿ ಯಾವಾಗ ಸಂತೋಷ ಸಿಗುತ್ತೆ ಅಂದರೆ, ಹಾಂ ಸರ್, ನಾವೇ ಕಲಿಯೋದ್ರಲ್ಲಿ ನಮ್ಗೆ ಸಂತೋಷ ಇದ್ದಾರೆ. ಹಾಂ ಒಂದು ಹೊಸ ವಿಚಾರ ಒಂದು ಓದಿದೆ ಇದರಲ್ಲಿ ಅಂತ ಅರ್ಥ ಆಯ್ತದೆ. ಇದನ್ನ ಅನುಭವಿಸೋಕ್ಕೆ ನನಗೆ ಸಾಧ್ಯ ಇಲ್ಲದೆ ಇದ್ದಾಗ ಇಂಟೆಲೆಕ್ಚುಯಲ್ ಲೇಜಿನೆಸ್ ಬರುತ್ತೆ. ಗೊತ್ತಾಗಿದೆ ಬಿಡು, ಅದೆಲ್ಲೋ ಒಂದು ಇರುತ್ತೆ ಏನಪ್ಪ ಅಂತಂದರೆ. ಅದು ನೀವು ಹೇಳಿದ್ದು ತುಂಬ ಕರೆಕ್ಟಾಗಿ ಹೇಳಿದರೆ, ಲೇಜಿನೆಸ್ ಅನ್ನೋ ಜೊತೆಗೆ ಅದು ಒಂದು ಆನಂದ ಹೇಳಿದ್ದು ನಿಮಗೆ. ಆ ಟೀಚಿಂಗಲ್ಲಿ ಟೀಚಿಂಗ್ ಈಸ್ ದ ಹೋಲ್ ಪ್ರೋಸೆಸ್ ಆಫ್ ಟೀಚಿಂಗ್ ಏನಿದೆಯಲ್ಲ, ಇಟ್ಸ್ ಎ ಹೋಲ್ ಪ್ರೋಸೆಸ್ ಆಫ್ ಲರ್ನಿಂಗ್ ಇಟ್ ಸೆಲ್ಫ್. ಆ್ಯಕ್ಚುಲಿ ಇಟ್ಸ್ ನಾಟ್ ಟೀಚಿಂಗ್, ಇಟ್ಸ್ ಎ ಲರ್ನಿಂಗ್. ನಾನೊಬ್ಬ ಶಿಕ್ಷಕನಾಗಿ ಹೇಗೆ ಬೋಧಿಸ್ಬೇಕು ಅನ್ನೋದನ್ನು ನಿರಂತರವಾಗಿ ಕಲಿಯೋಂಥದ್ದೇನಿದೆಯಲ್ಲ, ಆ ಒಂದು ಮೋಡ್ಗೆ ಹೋದರೆ ನಾವು ಡೆಫಿನೆಟ್ಲಿ ನಮಗೇನಾಗುತ್ತೆ, ಯಾವತ್ತು ಲರ್ನಿಂಗ್ ಗಿವ್ಸ್ ಲಾಟ್ ಆಫ್ ಜಾಯ್ ಫಾರ್ ಯು. ಟೀಚಿಂಗ್ ನಿಮಗೆ ಕೊಡುತ್ತಿಲ್ಲ ಅಂತಲ್ಲ, ನೀವು ಕಾನ್ಸ್ಟೆಂಟಾಗಿ ಲರ್ನಿಂಗ್ ಮೋಡಲ್ಲಿದ್ದಾಗ, ಯಾಕೆ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ನೋಡಿ ತುಂಬ ಖುಷಿಯಾಗಿರ್ತಾರೆ. ಅವರು ಒಂದು ಸರಿ ಅವರು ಏನು ಪದಗಳನ್ನ ಮಾತಾಡೋದು ಕಲಿತಾರೆ, ಆಮೇಲೆ ಬಿದ್ದು ಎದ್ದು ಓಡಾಡೋಕ್ಕೆ ಶುರು ಮಾಡಿದಾಗ ದೇ ಆರ್ ವೆರಿ ಹ್ಯಾಪಿ. ಡೈಲಿ ದೇ ಆರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್, ಡೈಲಿ ದೇ ಆರ್ ಲರ್ನಿಂಗ್ ನ್ಯೂ ಥಿಂಗ್. ಅವಾಗ ಅವ್ರಿಗೆ ಅವ್ರ ಮುಖದಲ್ಲಿರೋ ಆನಂದ ನಮ್ಮಲ್ಲಿರಲ್ಲ. ಬಟ್ ಯಾವ ಟೀಚರಲ್ಲಿ ಕಾನ್ಸ್ಟೆಂಟಾಗಿ ಲರ್ನರ್ ಆಗಿರ್ತಾರೋ ಅವ್ರ ಮುಖದಲ್ಲಿ ಒಂದು ಆನಂದ ನೀವು ಯು ಕ್ಯಾನ್ ಸಿ. ಸೊ ನಮ್ಮ ಮುಖದಲ್ಲಿ ಆನಂದ ಬರಬೇಕು, ನಿಮ್ಮ ಜೀವನದಲ್ಲಿ ಉತ್ಸಾಹನೂ ಬರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಇನೋವೇಷನ್ಸ್. ಅಂದರೆ ಏನು ಅಂದರೆ ಹೊಸ ಹೊಸದನ್ನ ಟ್ರೈ ಮಾಡ್ತಾ ಹೋಗಬೇಕು, ತಿಳ್ಕೊಳ್ಳೋವಂಥದ್ದು, ಪ್ರಾಕ್ಟೀಸ್ ಮಾಡೋವಂಥದ್ದು. ನಮಗೇನು ಅಂದರೆ ನಮ್ಮಲ್ಲಿ ಒಂದಿರುತ್ತೆ, ಒಂದು ಲೆಥರ್ಜಿ ಸ್ವಾಮೀಜಿಗಳು ಹೇಳಿದ್ರಲ್ಲ, ಪರ್ಸೆಪ್ಷನ್ ಏನು ಅಂದರೆ ನನಗೆಲ್ಲ ಗೊತ್ತು, ನಾನು ಮಾಡ್ತಿರೋದೆಲ್ಲ ಸರಿ, ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ಇದಿದ್ದರೆ ಆಗಲ್ಲ. ನಿಮ್ಮ ಒಂದು ಭದ್ರತೆಯ ಕೋಟೆಯಿಂದ ಆಚೆ ಬರಬೇಕು. ಯಾವುದು? ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ. ಯು ಶುಡ್ ಬಿ ರೆಡಿ ಫಾರ್ ಕ್ರಿಟಿಸಿಸಮ್ಸ್, ಯು ಶುಡ್ ಬಿ ರೆಡಿ ಫಾರ್ ನಿಮ್ಮನ್ನು ಆ ಒಂದು ಲೈಟ್ ಅದೇ ಕೆಲಸ ಮಾಡೋದು. ಆ ಲೈಟ್ಗೆ, ಆ ಬೆಳಕಿಗೆ ನಿಮ್ಮನ್ನು ನೀವು ಒಟ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದರೆ ಬದಲಾವಣೆ ಸ್ಟಾರ್ಟ್ ಆಯಿತು ಅಂತ. ಅದಕ್ಕೆ ರೆಡಿ ಇಲ್ಲ ನಾನು ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಹಂಗೆ ಇರ್ತೀರಿ. ನೀವು ಹೇಗೆ ಬದಲಾವಣೆಗೆ ಅವಕಾಶ ಇಲ್ಲ ನಿಮಗೆ. ಸೊ ಇದು 4ನೇದು ಮುಖ್ಯವಾಗಿ ರಿಸರ್ಚ್ ಬೇಸ್ ಏನಿದೆ, ರಿಸರ್ಚ್ ಥಿಯರಿಟಿಕಲ್ ಬೇಸ್ ಇದೆಯಲ್ಲ, ಅದು ಭಾಳ ಮುಖ್ಯವಾಗೋದು. ಆ ಥಿಯರೀಸ್ ಲಾಸ್ ಏನೇನು ಹೇಳುತ್ತೆ, ಕಲಿಕೆ ಹೇಗಾಗುತ್ತೆ, ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು ನಾವು, ಪಾರ್ಟಿಸಿಪೇಟರಿ ಮೆಥಡ್ಸ್ ಹೇಗೆ, ನಾನೊಬ್ಬ ಬೆಟರ್ ಟೀಚರ್ ಬೇಕಾದಂಥ ಎಲ್ಲ ಒಂದು ರಿಸರ್ಚ್ ಬೇಸ್ ಏನಿದೆಯಲ್ಲ, ಹೊಸ ಸಿದ್ಧಾಂತಗಳು ಏನು ಹೇಳುತ್ತೆ ನೋಡಿ. ಇವಾಗ ನೀವು ಇವಾಗ ಈಗ ಬರೋಂಥ ಮಕ್ಕಳೇನಿದ್ದಾರೆ ಅವರೆಲ್ಲ ಜೆನ್ಝಿ ಮಕ್ಕಳಿದ್ದಾರೆ. ನೆಕ್ಸ್ಟ್ ಬರೋಂಥವ್ರು ಈಗೆಲ್ಲ ಆಲ್ಫಾ ಮಕ್ಕಳು ಬರ್ತಾರೆ, ನೆಕ್ಸ್ಟ್ ಬೀಟಾ ಮಕ್ಕಳು ಬರ್ತಾರೆ. ಈಗ ಹುಟ್ಟೋರೆಲ್ಲ 2025 ಬೀಟಾ ಅನಿಸುತ್ತೆ. ಸೊ ಅವರು ನೀವು ಇದ್ದಾಗಲೇ ಬರ್ಬೋದು ಅವರು. ಸೊ ನಾವೇನು ಅಂದರೆ ನಾವು ಕಾನ್ಸ್ಟೆಂಟ್ಲಿ ಬ್ಲೇಮಿಂಗ್ ದ ಚಿಲ್ಡ್ರನ್ ಈಸ್ ಆಫ್ ನೋ ಯೂಸ್.
ಹುಡುಗರು ಸರಿ ಇಲ್ಲ, ಪೇರೆಂಟ್ಸ್ ಸರಿ ಇಲ್ಲ. ವಾಟ್ ಈಸ್ ಮೈ ರೋಲ್? ಹೌ ಕ್ಯಾನ್ ಐ ಟ್ಯೂನ್ ಮೈ ಸೆಲ್ಫ್ ಟು ದ ನ್ಯೂ ಜನರೇಷನ್? ಹೌ ಕ್ಯಾನ್ ಐ ಚೇಂಜ್ ಮೈ ಸ್ಟ್ರಾಟಜಿ? ಏನು ರಿಸರ್ಚ್ ಏನು ಹೇಳುತ್ತೆ? ಯು ಹ್ಯಾವ್ ಟು ಗೂಗಲ್ ಇಟ್. ಬರೀ ಗೂಗಲ್ನಾಗ ಇರೋದು ತೊಗೊಳೋದಕ್ಕಿಂತ ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಇಟ್. ಸೊ ಯು ಆರ್ ಆಲ್ವೇಸ್ ಆನ್ ಲರ್ನಿಂಗ್ ಮೋಡ್. ಸೊ ಅದು ಭಾಳ ಮುಖ್ಯ. ಇದಕ್ಕೆ ಸ್ಟೆಪ್ಸ್ ಇದೆ, ಗಿಬ್ಸ್ ಸೈಕಲ್ ಅಂತ ಇದೆ, ಅದನ್ನು ನಾನು ಹೇಳ್ತೀನಿ. ನೀವು ಒಂದು 2 ನಿಮಿಷದಲ್ಲಿ ಅದನ್ನು ನೀವು ಮಾಡಬೇಕಾಗುತ್ತೆ. ಸೊ ಈ ಒಂದು ಚಕ್ರೀಯ ಅಂತ ಹೇಳಿದ್ವಿ ನಾವು. ಈ ಒಂದು ಚಕ್ರೀಯವಾದ ಒಂದು ಇದರಲ್ಲಿ ನಾವು ಈ ಒಂದು ಮೆಥಡ್ಸ್, ಆ ಸ್ಟೇಜಸ್ಸಲ್ಲಿ ನಾವು ಮಾಡುವಂಥದ್ದು ಏನಿದೆಯಲ್ಲ, ಅದನ್ನು ನಾವು ಮಾಡಿದಾಗ ಇದು ನಾವು ಅದನ್ನು ಏನಂದರೆ DFE ACA ಅಂತ ಸುಮ್ಮನೆ ಜನ ನಾವು ಈಸಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಅಬ್ಸರ್ವೇಷನ್ ಇಟ್ಕೊಂಡು ಫಸ್ಟ್ ಡಿಸ್ಕ್ರಿಪ್ಷನ್, ವಿವರಣೆ ಕೊಡೋಂಥದ್ದು. ಏನಾಯಿತು ಏನು, ಫಾರ್ ಎಕ್ಸಾಂಪಲ್ ಇವಾಗ ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು, ಕ್ಲಾಸ್ ಕೊಡ್ತಾ ಇದ್ದೀರಾ ನೀವು, ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಕೇಳ್ತಾ ಇಲ್ಲ, ಅಥವಾ ಏನೋ ನೋಡ್ತಾ ಇದ್ದಾರೆ, ಎಲ್ಲೋ ಮಾಡ್ತಾ ಇದ್ದಾರೆ, ತುಂಟತನ ಮಾಡ್ತಾ ಇದ್ದಾರೆ. ಸೊ ಯು ಆರ್ ಡಿಸ್ಕ್ರೈಬಿಂಗ್ ಇಟ್. ನೀವು ಬರಿತಾ ಇದ್ದೀರ, ಅದನ್ನು ಬರವಣಿಗೆ ಮಾಡ್ತಾ ಇದ್ದೀರ. ದಿಸ್ ಈಸ್ ಡಿಸ್ಕ್ರಿಪ್ಷನ್. F ಈಸ್ ಫೀಲಿಂಗ್. ಈ ವಿವರಣೆಯಲ್ಲಿ ನೀವು ಇದಾದಮೇಲೆ ಏನು ನಿಮಗೆ ಫೀಲ್ ಆಗ್ತಾ ಇದೆ? ಪಾಸಿಟಿವ್ ಫೀಲಿಂಗ್ ಆ್ಯಂಡ್ ನೆಗೆಟಿವ್ ಫೀಲಿಂಗ್. ನನಗೆ ಬೇಜಾರಾಗ್ತಾ ಇದೆ, ಯಾರೋ ಒಂದಿಬ್ಬರು ಚೆನ್ನಾಗಿ ಕಲಿತಾ ಇದ್ದಾರೆ, ಐ ಆಮ್ ಹ್ಯಾಪಿ ಫಾರ್ ದೋಸ್ ಚಿಲ್ಡ್ರನ್. ಉಳಿದವರೆಲ್ಲ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ, ತರಗತಿಯಲ್ಲಿ ಅವರು ಅಟೆಂಟಿವ್ ಆಗಿಲ್ಲ. ಇದು ಭಾವನೆಗಳು. ಅಂದರೆ ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಬರೆಯುವಂಥದ್ದು. ಇದು ಎವ್ಯಾಲ್ಯೂಯೇಷನ್, ಮೌಲ್ಯಮಾಪನ. ಇದರೊಳಗೆ ಯಾವುದು ನಿಮಗೆ ಒಳ್ಳೆಯದು ಅನಿಸ್ತಾ ಇದೆ, ಯಾವುದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಗುಡ್, ವಿಚ್ ಆರ್ ದ ಗುಡ್ ಒನ್ಸ್, ವಿಚ್ ಆರ್ ನಾಟ್ ಗುಡ್ ಒನ್ಸ್ ಅನ್ನುವಂಥದ್ದು. ಬಟ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅನಾಲಿಸಿಸ್, ದಿಸ್ ಈಸ್ ರಿಫ್ಲೆಕ್ಷನ್. ಹಿಯರ್ ಯು ಆರ್ ರಿಫ್ಲೆಕ್ಟಿಂಗ್ ವೈ ದೇ ಆರ್ ಡೂಯಿಂಗ್ ದ್ಯಾಟ್. ಇದು ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಸ್ಟೇಜ್, ಈ ಸ್ಟೇಜ್ಗೆ ಹೋಗೋಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್. ಮಕ್ಕಳು ಕೇಳ್ತಾ ಇಲ್ಲ, ಯಾಕೆ ಅದು ನನ್ನ ಬೋಧನೆ ನಿರಸ ಆಗಿದೆಯಾ, ಅಥವಾ ಅವರ ಏನಾದ್ರೂ ಏನು ಸಮಸ್ಯೆ ಇದೆ, ವೈ ಇಟ್ ಈಸ್ ಹ್ಯಾಪನಿಂಗ್. ಸೊ ನೆಕ್ಸ್ಟ್ C is conclusion. You are learning here. ಕಲಿಕೆ ಇದು ಕನ್ಕ್ಲೂಷನ್. C ಅಂದರೆ ಒಂದು ತೀರ್ಮಾನಕ್ಕೆ ಬರ್ತೀರಿ. ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲಿ ಬರೀ ವಿವರಣೆ ಮಾಡ್ತೀರಿ, ಇಲ್ಲಿ ಎಮೋಷನ್ಸ್ ಮಾಡ್ತೀರಿ, ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತೀರಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀರಿ. ವೈ ಇಟ್ ಈಸ್ ಹ್ಯಾಪನಿಂಗ್. ಇಲ್ಲಿ ನಿಮಗೆ ಕಲಿಕೆ ಆಗ್ತಾ ಇದೆ. ಏನು, ಹೌದಪ್ಪ ಈ ಥರ ನಾನು ಮಾಡಬಾರ್ದಾಗಿತ್ತು, ನಾನು ಸ್ವಲ್ಪ ಯಾರೋ ಹೇಳಿದ್ರಿ ನಾನು ಚಾರ್ಟ್ಸ್ ತೊಗೊಂಡೋಗ್ಬೇಕಿತ್ತು, ನಾನು ಇನ್ನೊಂದು ಸ್ವಲ್ಪ ತಯಾರಿ ಅಂತಂದಾಗ ಬರೀ ಓದ್ಕೊಳ್ಳೋದಲ್ಲ. ಓದ್ಕೊಳ್ಳೋದು ಒಂದು ಭಾಗ ಆದರೆ ಓದ್ಕೊಂಡಿದ್ದನ್ನು ಯಾವ ರೀತಿಯಲ್ಲಿ ಅಲ್ಲಿ ಸ್ಟ್ರಕ್ಚರೈಸ್ ಮಾಡ್ಬೋದು, ಯಾವ ರೀತಿಯಲ್ಲಿ ಪ್ರೋಸೆಸ್ಗಳು ಪಡಿಸ್ಬೇಕು, ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಗುಂಪು ಮಾಡೋವಂಥದ್ದು, ಅವ್ರಿಗೆ ಚಟುವಟಿಕೆ ಮಾಡೋವಂಥದ್ದು, ಅವ್ರ ಹತ್ರ ಪ್ರೆಸೆಂಟೇಷನ್ ತೊಗೊಳ್ಳೋವಂಥದ್ದು, ಕಡಿಮೆ ಸಮಯದಲ್ಲಿ ಹೇಗೆ ಮಾಡಬೇಕು. ಗಿವನ್ ಆಲ್ ದೀಸ್ ಸಿಚುವೇಶನ್ಸ್ ಎಲ್ಲ ಇದೆ. ಸಿಲೆಬಸ್ ಕವರ್ ಮಾಡಬೇಕು, ಮತ್ತೊಂದೆಲ್ಲ ಇದೆ. ನಾನು ಮಾಡಿದೆ 10 ಮಕ್ಕಳಿಗೆ ಅಷ್ಟೇ ಕಲಿಕೆ ಆಯಿತು, ಉಳಿದವ್ರು ಯಾಕೆ ಕಲಿಲಿಲ್ಲ, ಏನು ಮಾಡಬೇಕು? ಇದು ವೈ. ಇಲ್ಲಿ ಲರ್ನಿಂಗ್ ಆದಾಗ ಏನಾಗುತ್ತೆ, ಇಲ್ಲಿ ನೀವು ಇದನ್ನು ಏನು ಇಟ್ಕೊಂಡು ನೀವು ಮತ್ತೆ ಆ್ಯಕ್ಷನ್ ರಿಸರ್ಚ್, ನೆಕ್ಸ್ಟ್ ಅಂದರೆ ಆ್ಯಕ್ಷನ್ ಪ್ಲ್ಯಾನ್ ಏರ್ಪಡಿಸ ಅಂತ. ಆ್ಯಕ್ಷನ್ ಪ್ಲ್ಯಾನ್ ಎ ಅಂದರೆ ಆ್ಯಕ್ಷನ್ ಪ್ಲ್ಯಾನ್. ಅಂದರೆ ನೆಕ್ಸ್ಟ್ ಕ್ಲಾಸ್ಗೆ ನೀವು ಈ ಒಂದು ಲರ್ನಿಂಗ್ ಇಟ್ಕೊಂಡು ಯು ಆರ್ ಚೇಂಜಿಂಗ್ ಯುವರ್ ಪ್ರಾಕ್ಟೀಸ್. ನಿಮ್ಮ ಒಂದು ಅಭ್ಯಾಸವನ್ನು ನೀವು ಚೇಂಜ್ ಮಾಡ್ತಾ ಇದ್ದೀರಿ. ಈಗ ಕ್ವಿಕ್ಲಿ ವಿ ಆರ್ ಹ್ಯಾವಿಂಗ್ 6 minutes. 2 minutesಲ್ಲಿ ಈ ಸ್ಟೆಪ್ಸಲ್ಲಿ ನಿಮ್ಮ ಎಕ್ಸಾಂಪಲ್ನ ಬರೀಬೇಕು. 3 minutes. ಡಿಫರೆಂಟ್ ಸ್ಟೇಜಸ್ ಆಫ್ ರಿಫ್ಲೆಕ್ಷನ್, ನಾಟ್ ಸ್ಟೇಜಸ್. ಸ್ಟೇಜಸ್ ಅಂತ ಹೇಳ್ಬೋದು. ಸ್ಟೇಜಸ್ ಆಫ್ ರಿಫ್ಲೆಕ್ಷನ್. ಇಟ್ಸ್ ಅ ಸೈಕ್ಲಿಕಲ್ ಪ್ರೋಸೆಸ್. ಒಂದೊಂದು ಸ್ಟೆಪ್ಪು ಎಗೈನ್ ಇಟ್ ವಿಲ್ ರಿಪೀಟ್. ನೆಕ್ಸ್ಟ್ ಇಟ್ ವಿಲ್ ರಿಪೀಟ್. ನಾವು ಈ ಥರ ಮಾಡಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ, ಫೀಲಿಂಗ್ಸ್ ಬರುತ್ತೆ, ಆಮೇಲೆ ಎವ್ಯಾಲ್ಯೂಯೇಷನ್ ಬರುತ್ತೆ, ಅನಾಲಿಸಿಸ್ ಬರುತ್ತೆ, ಕನ್ಕ್ಲೂಷನ್ ಬರುತ್ತೆ, ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್ ಬರುತ್ತೆ. ಸೊ ಇದು ಎಗೈನ್ ಒಂದು ಸಾರಿ ಮಾಡೋದಲ್ಲ, ಇದು ಲೀನಿಯರ್ ಅಲ್ಲ. ಇದು ಡೈಲಿ
ಆನ್ ರೆಗ್ಯುಲರ್ ಬೇಸಿಸ್ ಯು ನೀಡ್ ಟು ಡೂ. ರೆಗ್ಯುಲರ್ ಬೇಸಿಸ್ ಅಂದರೆ ಇವತ್ತಾಯಿತು, ಯು ಲರ್ನ್ ಸಮಥಿಂಗ್, ದೆನ್ ಯು ಆರ್ ಆ್ಯಕ್ಷನ್ ಮಾಡ್ತೀರಿ, ನೀವು ಕ್ಲಾಸ್ ಮಾಡ್ತೀರಿ, ಮತ್ತೆ ಅಗೇನ್ ಯು ಹ್ಯಾವ್ ಟು ಡಿಸ್ಕ್ರೈಬ್ ಇಟ್. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಸೊ ಈ ಸ್ಟೆಪ್ಸಲ್ಲಿ ನೀವು ಒಂದು 2 ನಿಮಿಷದಲ್ಲಿ ನಿಮ್ಮ ಒಂದು ಕ್ಲಾಸ್ ಇದೆಯಲ್ಲ, ಒಂದು ವಿವರಣೆಯನ್ನು ಕೊಡೋದು, ಒಂದು 4 ಫ್ರೇಸಸ್, ವರ್ಡ್ಸಲ್ಲಿ ನಿಮ್ಗೇನು ಅನ್ನಿಸ್ತವಾಗ ಆ ವಿದ್ಯಾರ್ಥಿಗಳು ಆ ರೀತಿ ಮಾಡಿದಾಗ? ಇಲ್ಲಿ ಏನು ಅಂದರೆ ನೀವು ಲೆನ್ಸ್ನ ನಿಮ್ಮ ಕಡೆ ತಿರ್ಸ್ಕೊಳ್ತಾ ಇದ್ರಿ. ನಾವು ಇಷ್ಟು ಸೇವ್ ಮಾಡ್ತಿದ್ವಿ, ಹುಡುಗರು ಬೈದು ಹೋಗ್ಬಿಡ್ತಿದ್ವಿ ನಾವು. ಏನೋ ಅವ್ರು ಸರಿಯಾಗಿ ಹುಷಾರಿಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ, ಹುಡುಗರು ಹೆಂಗೆ ಮನೇಲಿ ಸಪೋರ್ಟ್ ಮಾಡಲ್ಲ. ನೀವು ಲೆನ್ಸ್ನ ನಿಮ್ಮ ಕಡೆ ತಿರ್ಸ್ಕೊಳ್ತಾ ಇದ್ರಿ. ಇವಾಗ ವಾಟ್ ಈಸ್ ಮೈ ಲರ್ನಿಂಗ್, ವಾಟ್ ಶುಡ್ ಐ ಡೂ? ಮಾಡ್ಬೋದಾ? ಮಾಡ್ಬೋದು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಎಸ್ ಅಂತ ಯಾರು ಹೇಳ್ತಾರೆ ಸರ್? ನೋಡಿ ಹೆಸರ್ನೋ ಮಾಡಿ. ಮತ್ತೆ ನಮ್ದ್ರಲ್ಲಿ ಸುಮ್ಮನೆ ಕೇಳಂಗಿಲ್ಲ, ಬರೀ ಆ್ಯಕ್ಷನ್ ಭಾಳ ಇಲ್ಲಿ. ಹಾಂ, ಪ್ಲೀಸ್ ಡೂ ಇಟ್. ವಿ ಆರ್ ಹ್ಯಾವಿಂಗ್ 4 minutes. ಸ್ಪೆಂಡ್ 2 minutes ಆಫ್ ಡೂಯಿಂಗ್ ಇಟ್. 2 minutes. ನಿಮ್ಮ ಎಕ್ಸಾಂಪಲ್ ನಿಮಗೆ ತೊಗೊಂಡ್ರಲ್ಲ, ನೀವು ಒಂದು ಚೆನ್ನಾಗಿರೋ ಕ್ಲಾಸು, ಚೆನ್ನಾಗಿಲ್ದಿರೋ ಕ್ಲಾಸನ್ನು ತೊಗೊಳ್ಳಿ, ವಿವರಣೆ ಕೊಡಿ, ಏನಾಯ್ತು ಅಲ್ಲಿ. ಆಮೇಲೆ ಫೀಲಿಂಗ್ಸ್ಗೆ ಹೋಗಿ, ನಿಮ್ಗೇನು ಅನ್ನಿಸ್ತು ಅವಾಗ. ನೀವು ಈ ರಿಫ್ಲೆಕ್ಷನ್ ತುಂಬ ಕಷ್ಟ ಯಾರಿಗಾಗುತ್ತೆ ಅಂದರೆ, ಯಾರು ರೊಟೀನ್ ಟ್ರ್ಯಾಪಲ್ಲಿ ಇದ್ರೆ, ರೊಟೀನ್ ಅಂದರೆ ಸುಮ್ಮನೆ ಹೋಗ್ತೀನಿ, ಪಾಠ ಮಾಡ್ತೀನಿ, ಬರ್ತೀನಿ, ನನಗೇನು ನೆನಪಿಲ್ಲ, ಯಾವಾಗ ಏನಾಯ್ತೋ ನನಗೆ ಗೊತ್ತಿಲ್ಲ ಅಂದಾಗ ಇವಾಗ ನಿಮ್ಗೇನು ಅಟ್ಲೀಸ್ಟ್ ನೀವು ನೆಕ್ಸ್ಟ್ ಹೋದ್ಮೇಲೆ ಮಂಡೆಯಿಂದಾದ್ರೂ ಮಾಡ್ತೀನಿ ಅಂದರೆ ಮಂಡೆ ಸಾಯಂಕಾಲದಿಂದ ಶುರು ಮಾಡ್ಬೋದು. ಹಿಂಗೇನಿಲ್ಲ, ನಾವು ಎಲ್ಲ ಶಿಕ್ಷಕರು ಜಾಗೃತ ಶಿಕ್ಷಕರು ಇದ್ದೀರಾ. ಕ್ಲಿಯರ್ ಆಯ್ತಾ? ನಿಮಗೆ ಏನೋ ಒಂದು ಚೆನ್ನಾಗಿಲ್ದಿರೋ ಕ್ಲಾಸನ್ನು, ಅಥವಾ ಏನೋ ಒಂದು ಡಿಸಿಪ್ಲಿನ್ ಪ್ರಾಬ್ಲಮ್, ಲರ್ನಿಂಗ್ ಪ್ರಾಬ್ಲಮ್, ಅಥವಾ ಒಂದು ಬಿಹೇವಿಯರ್ ಇಶ್ಯೂ ನಿಮ್ಮ ಕ್ಲಾಸಲ್ಲಿ ಏನೋ ಯಾವುದು ಆ ಸಿಚುವೇಶನ್ ನಪ್ಸ್ಕೊಡಿ. ನೀವು ಯು ಆರ್ ನಾಟ್ ಅನ್ಕಂಫರ್ಟಬಲ್. ಸರ್ ಏನು ಅದನ್ನು ಅನ್ಕಂಫರ್ಟಬಲ್ನ ನಾವು ಮರಿಬಾರ್ದು. ಒಳ್ಳೆ ಬೆಳವಣಿಗೆ ಆಗೋ ಶಿಕ್ಷಕ ಯಾರು ಅಂದರೆ ನಿಮಗೆ ಅನ್ಕಂಫರ್ಟಬಲ್ ಮಾಡಬೇಕು. ಮಾಡಿದಾಗ ಅದೇನಾಗುತ್ತೆ, ನಿಮಗೆ ಚಿಂತನೆಗೆ ಹಚ್ಚಿರ್ತದೆ. ನಾವು ಅನ್ಕಂಫರ್ಟಬಲ್ನು ಕಂಫರ್ಟಬಲ್ ಆಗಿ ತೊಗೊಂಡ್ರೆ ಏನಾಗುತ್ತೆ? ಈಗ ಕವರಿಂಗ್ ಅಪ್ ಈಸ್ ಈಸಿ. ಸಪೋಸ್ ಇಲ್ಲೇನೋ ಒಂದು ಹಾವಿದೆ ಅಂತ ಕರೀತೀವಿ, ಕಾರ್ಪೆಟ್ ಒಳಗಡೆ ಕವರ್ ಆಗ್ಬಿಟ್ಟಿದೆ. ವೆದರ್ ಇಟ್ ಸಾಲ್ವ್ಸ್, ಆ ವಿಡಿಯೋನ ಕರೆಸಿ ನೀವು ಅದು ತೆಗೆಸಿದ್ರೆ ಮಾತ್ರ ಯು ಆರ್ ಸೇಫ್. ಅದರ್ವೈಸ್ ಏನಾಗುತ್ತದ, ಈ ಕಡೆನೇ ಬರ್ಬೋದು, ಆ ಕಡೆ ಹೋಗ್ಬೋದು. ಸೊ ಹಾಗೆ ನಿಮ್ಮ ಇತಿಮಿತಿಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ನ್ಯೂನತೆಗಳು, ನಮ್ಮ ನ್ಯೂನತೆ ಅನ್ನೋದಕ್ಕಿಂತ ನಮ್ಮ ಮಿತಿಗಳು ಅಂತ ಹೇಳೋಣ. ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಅದನ್ನು ನೀವು ಅರ್ಥ ಮಾಡಿಕೊಂಡಾಗ, ಒಪ್ಕೊಂಡಾಗ, ಅದಕ್ಕೆ ನಾನು ಹೇಳಿದೆ ರಿಫ್ಲೆಕ್ಷನ್ ಮಾಡ್ಕೊಳ್ಳೋ ಅಂಥವ್ರಿಗೆ ಓಪನ್ ಮೈಂಡೆಡ್ನೆಸ್ ಇರಬೇಕು. ಅವರು ತಮ್ಮ ಒಂದು ಓಪನ್ ಹಾರ್ಟೆಡ್ನೆಸ್ ಇರಬೇಕಾಗುತ್ತೆ. ಮುಕ್ತವಾಗಿ ಅವರು ಅದನ್ನು ಬನ್ನಿ ಅಂತ ಫ್ರೆಂಡ್ಸ್ನ ಕರೆದು ನಾನು ಹೇಗೆ ಕ್ಲಾಸ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ವೆರಿ ಟಾಕೆಟಿವ್ ಇನ್ ಮೈ ಕ್ಲಾಸ್, somebody should tell me, ಜಾಸ್ತಿ ಮಾತಾಡ್ತೀಯಪ್ಪ ನೀನು, allow students to think, allow students to respond. ಅದನ್ನು ಯಾರಾದರೂ ಹೇಳ್ಬೇಕಲ್ಲ, ನಮಗಂತೂ ಗೊತ್ತಾಗತ್ತೆ, ಗೊತ್ತಾಗಬೇಕು. ಅದು ಗೊತ್ತಾಗಲಿಲ್ಲ ಅಂದರೆ ನಾವು ಎಷ್ಟು ಮಾತಾಡ್ತಾ ಇದ್ದೀನಿ, ನಾನು ಸ್ಪಂದನೆ ಕಮ್ಮಿ ಮಾಡಿದ್ದೀನಿ, ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತಾ ಇಲ್ಲ, ಕವರಪ್ ಮಾಡಿದ್ದೀನಿ. ನಾನು ಯಾರು ಕಲಿತಾ ಇಲ್ಲ. ನನ್ನ ಕ್ಲಾಸಲ್ಲಿ 50 ಮಕ್ಕಳಿದ್ದಾರೆ, 20 ಮಕ್ಕಳು ಕಲಿತಾಲೇ ಇಲ್ಲ. ಇಫ್ ಐ ಆಮ್ ಕವರಿಂಗ್ ದ್ಯಾಟ್, ಬಿಡು ಅದು ಮಾಮೂಲಿ ಅಂತ ಅಂದ್ಕೊಂಡ್ರೆ ಯು ಆರ್ ನಾಟ್ ಬಿಕಮಿಂಗ್ ಎನ್ ಎಫೆಕ್ಟಿವ್ ಟೀಚರ್. ಈ ಎಫೆಕ್ಟಿವ್ ಟೀಚರ್ ಈಸ್ ಡಿಫ್ರೆಂಟ್ ಫ್ರಮ್ ಅವಾರ್ಡಿ ಟೀಚರ್. ಅವಾರ್ಡ್ ತಗೊಂಡ್ರೆ ಟೀಚರ್ ಅಲ್ಲ. ಸುಮ್ಮನೆ ಎಕ್ಸಾಂಪಲ್ ಆಗ್ತದೆ ಅಂದರೆ ದಿಸ್ ಈಸ್ ಎ ಕಂಟಿನ್ಯೂಸ್ ಮೋಡ್ ಯು ಆರ್ ರಿಫ್ಲೆಕ್ಟಿಂಗ್. ನೀವು ನಿಮ್ಮನ್ನು ನೀವು ಪರೀಕ್ಷೆಗೆ ಒಟ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಒಂದು ಟೆಸ್ಟ್ಗೆ ಒಳಪಡಿಸ್ಕೊಳ್ಳುವಂಥದ್ದು. ಸೊ ಈಗ ನೀವು ಅದನ್ನು ಟೈಮ್ ಮುಗಿತು, ನೀವು ಡೂ ದಿಸ್ ಒನ್ ಥಿಂಗ್. ನೀವು ನಿಮ್ಮ ಮನೇಲಿ ರೂಮ್ಗೆ ಹೋದಾಗ
ಮಾಡಿ ಒಂದು ಜಸ್ಟ್ ಡೋಂಟ್ ಟೇಕ್ ಲಾಟ್ ಆಫ್ ಟೈಮ್. ಯಾವುದು ಸಿಂಪಲ್ ಆಗಿದ್ದರೆ ಮಾತ್ರ ಮಾಡ್ತೀವಿ ನಾವು. ನೀವು ಕ್ಲಾಸ್ಗೆ ನಿಮ್ಮ ಮಕ್ಕಳಿಗೆ ಕೊಡ್ಬೇಕಾದ್ರೂ ಏನೋ ಹೋಮ್ವರ್ಕ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 5 minutes. ಉಳಿದೆಲ್ಲ ಸ್ಕೂಲಲ್ಲೇ ಮಾಡ್ತಾರೆ. ಥಿಂಕಿಂಗಿಗೆ ಕೊಡ್ಬೇಕು ಅವಕಾಶ. ನೀವು 5 ನಿಮಿಷಕ್ಕೆ ಹೆಚ್ಚಿಗೆ ತೊಗೊಬೇಡಿ ರೂಮಲ್ಲಿ. 5 ನಿಮಿಷದಲ್ಲಿ ಇದನ್ನು ಬರೀರಿ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಫಸ್ಟ್ ನಮಗೆ ಬೇರೆ ವಿಷಯ ಇದೆ, ಬಟ್ ಫಸ್ಟ್ ನಾವು ಇದನ್ನು ರಿಫ್ಲೆಕ್ಷನ್ ತೊಗೊಂಡು ನೀವು ನಿಮ್ಮ ರ್ಯಾಂಡಮಾಗಿ ಅವಾಗ ನಾವು ಉದಯ್ ಪಾಟೀಲ್ ಸಹಾಯ ತೊಗೊಂಡು ನಾವು ಇದನ್ನು ತೊಗೊಳ್ತೀವಿ. ನಾವು ಏನದು ಲಿಸ್ಟು ನಿಮ್ಮದು ರಿಜಿಸ್ಟ್ರು ನಂಬರ್, ಸೀರಿಯಲ್ ನಂಬರ್. ಸುಮ್ಮನೆ ರ್ಯಾಂಡಮ್ಲಿ ಸ್ವಾಮೀಜಿಗಳಿಗೆ ಮಹಾರಾಜ್ಗೆ ಕೇಳ್ತೀವಿ, ಒಂದು ನಂಬರ್ ಹೇಳ್ರಿ ಮಹಾರಾಜ್ 53 ಒಳಗಡೆ. ಅವ್ರು 15 ಯಾರಿದ್ದಾರೆ ಅವ್ರು ಕೇಳ್ತೀವಿ ನಾನು. ಸೊ ಇನ್ ದಟ್ ಸೆನ್ಸ್ ಯಾರಿಗೆ ಬರ್ತೋ ಗೊತ್ತಿಲ್ಲ. ಸೊ ಯು ಶುಡ್ ಬಿ ರೆಡಿ.